ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ಡಿಬೇಟ್ ಆರ್ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಅಲಿಟಾ ಡೆಸ್ಸಾ. ಶಿಕ್ಷಣ ಕ್ಷೇತ್ರದಲ್ಲಿ ಸದಾ ತನ್ನದೇ ಆದ ಛಾಪನ್ನು ಅಥವಾ ಗುರುತನ್ನು ಮೂಡಿಸಿಕೊಂಡಿರುವ ನಮ್ಮ ಉಡುಪಿ ಜಿಲ್ಲೆ ಈ ಬಾರಿ ಎಂದಿನಂತೆ 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿ ಅದ್ಭುತ ಸಾಧನೆ ಮಾಡಿದೆ. ಹಾಗೆಯೇ ರಾಜ್ಯದ 7 ಟಾಪರ್ಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಮದರ್ ತೆರೇಸಾ ಶಿಕ್ಷಣ ಸಂಸ್ಥೆಯ ಕುಂದಾಪುರ ಶಂಕರನಾರಾಯಣ ಇಲ್ಲಿನ ಹೆಮ್ಮೆಯ ಸಾಧಕ ಪ್ರೀತಮ್ ಜಿ ಅವರು ಪೂರ್ಣಾಂಕಗಳೊಂದಿಗೆ 625ಕ್ಕೆ 625 ಗಳಿಸಿ ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಕೂಡ ಅವರು ಗಳಿಸಿದ್ದಾರೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ವಿಶೇಷ ಸಾಧಕರು ಪ್ರೀತಮ್ ಜಿ ಹಾಗೂ ಅವರ ಹೆಮ್ಮೆಯ ಹೆತ್ತವರು ಶ್ರೀ ಗಣಪತಿ ಪೂಜಾರಿ ಮತ್ತು ಶ್ರೀಮತಿ ನಾಗರತ್ನ ಪೂಜಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರಾಜ್ಯದಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತಾ, ಪ್ರೀತಮ್ ನಿಮಗೂ ಕೂಡ ಹಾರ್ದಿಕ ಅಭಿನಂದನೆಗಳು ಹಾಗೂ ನಿಮ್ಮ ಹೆತ್ತವರಿಗೂ ಅಭಿನಂದನೆಗಳು. ರಿಸಲ್ಟ್ ಬಂದ ದಿನ ನೀವು ಎಲ್ಲಿದ್ರಿ ಮತ್ತೆ ಯಾರು ನಿಮ್ಮ ಮೂರಲ್ಲಿ ಫಸ್ಟ್ ರಿಸಲ್ಟ್ ನೋಡಿದ್ದು? ನಾನು ನೋಡಿದ್ದು ಮೇಡಮ್. ಫಸ್ಟ್ ನಾವು ಡ್ಯೂಟಿಯಲ್ಲಿದ್ದೆ ಆಲ್ರೆಡಿ. ಒಂದು 11:50ಕ್ಕೆ ಮೆಸೇಜ್ ಬಂದಿದೆ. ಅದು ಯಾರಿಗೂ ಕೂಡ ಹೇಳಲಿಲ್ಲ ನಾನು. ಅದು ಹೌದಾ ಅಲ್ದೋ ನನಗೆ ಕನ್ಫ್ಯೂಸ್ ಆಗ್ತಿದೆ, ನೋಡ್ಲಿಕ್ಕೂ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ. ಆವಾಗ ನೆಕ್ಸ್ಟ್ ಇವನಿಗೆ ಫೋನ್ ಮಾಡಿದೆ ಫಸ್ಟಿಗೆ, ಇದು ಗ್ಯಾರಂಟಿ ಅಲ್ಲ, ಇದು ನೋಡ್ಕೊ, ಯಾರಿಗೆ ಹೇಳಬೇಡ, 625 ಬಂದಿದೆ ಅಂತ ಹೇಳಿದೆ. ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಹೇಳುವ ಎಲ್ಲರಿಗೆ ಅಂತ ಹೇಳಿದೆ. ಆಮೇಲೆ 12 ಗಂಟೆ ತನಕ ನಾವು ಯಾರಿಗೂ ಹೇಳಲಿಲ್ಲ. ಓಕೆ, ನಿಮ್ಮ ಅಭಿಪ್ರಾಯ ಹೇಗಿತ್ತು ರಿಸಲ್ಟ್ ನೋಡಿದ ಮೇಲೆ? ರಿಸಲ್ಟ್ ದಿವಸ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಸ್ಟೇಟ್ ರ್ಯಾಂಕ್ ಅಂತೂ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಿಂದ ನಮ್ಮ ಒಂದು ಕ್ಲೋಸ್ ರಿಲೇಟಿವ್ಸ್ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ನಾವು ನಮ್ಮ ಅಮ್ಮ ಎಲ್ಲ ಹೋಗಿದ್ವಿ. ನಮ್ಮ ಅಂದರೆ ಅನಿಸಿಕೆ ಅಂದರೆ ನಾವು ಆ ಫಂಕ್ಷನಿಗೆ ಹೋಗಿ ಸುಮ್ಮನೆ ಒಂದು ರಿಸಲ್ಟ್ ನೋಡಿ ಸ್ಟೇಟ್ ರ್ಯಾಂಕ್ ಅಂತೂ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಫುಲ್ ಕಾನ್ಫಿಡೆನ್ಸ್ ಇತ್ತು. ರಿಸಲ್ಟ್ ನೋಡಿಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಮನೆಗೆ ಬರೋದು ಅಂತ. ಆದರೆ ಫಸ್ಟ್ ನನಗೆ ಕಾಲ್ ಮಾಡಿದ್ದೆ ನನ್ನ ತಂದೆಯವರು. ಕಾಲ್ ಮಾಡಿ ಅವರು 625 ಅಂತ ಹಾಗೆ ಹೇಳಿರಪ್ಪ ಕಟ್ ಮಾಡಿದ್ರು. ಆವಾಗಲೂ ಸಹ ನಂಬಲಿಕ್ಕಂತೂ ಆಗಲಿಲ್ಲ. ಅಂದರೆ ರಿಸಲ್ಟ್ ನೋಡೋಕ್ಕೂ ಒಂಥರ ಕೈಯೆಲ್ಲ ನಡ್ತಿತ್ತು. ಅದೇ ಮತ್ತೊಮ್ಮೆ ನಮ್ಮ ಕಾಲೇಜಲ್ಲಿ ಕಾಲ್ ಮಾಡಿ ಸರಿಗೆಲ್ಲ ಕೇಳಿ ಮತ್ತೆ ಅವ್ರು ಹೇಳಿದ ತಕ್ಷಣ ನನಗೆ ನಂಬಲಿಕ್ಕೆ ಆಗಲಿ. ನನ್ನ ಮನಸ್ಸಲ್ಲಿ ಏನಂದರೆ ರಿಜಿಸ್ಟರ್ ನಂಬರ್ನ ತಪ್ಪು ಹಾಕಿರ್ಬೋದೇನೋ. ಮತ್ತೊಮ್ಮೆ ಹಾಕಿ ನೋಡಿದಾಗ ಇಲ್ಲ, ಮತ್ತೆ ಕನ್ಫರ್ಮ್ ಆದಮೇಲೆ ತುಂಬ ಖುಷಿ ಆಯಿತು. ಮತ್ತೆ ನಮ್ಮ ಮನೆಯವರಿಗೆಲ್ಲ ಕಾಲ್ ಮಾಡಿ ಹೇಳಿದೆ, ನಾವು ಟೀಚರ್ಸಿಗೂ ಸಹ ಕಾಲ್ ಮಾಡಿ ಹೇಳಿದೆ. ನೀವು ಯಾವ ರೀತಿ ಸಂತೋಷನ ವ್ಯಕ್ತಪಡಿಸಿದ್ರಿ ನಾಗರತ್ನವರೇ? ಒಂದು ಆಸೆ ಇದ್ದಿತ್ತು ಅಂದರೆ ವೆಯ್ಟ್ ಮಾಡ್ತಾ ಇದ್ದದ್ದೇ ಅದೇ, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರಬೇಕು, ಈ ಒಂದು 625 ಅದನ್ನು ಮಿಸ್ ಮಾಡ್ಕೊಂಡೆ ಅಂತ ಬೇಜಾರಿತ್ತು. ಯಾಕಂದ್ರೆ ಮನೆಯಲ್ಲೇ ಇದ್ದಿದ್ರೆ ನೋಡ್ಬೋದು. ಒಂದ್ಸರಿ ಹೇಳಿದೆ ನಾನು, ಬೇಡ ರಿಸಲ್ಟ್ ಬರುತ್ತೆ ನೋಡ್ಕೊಂಡೆ ಹೋಗುವಂತ. ನೀವು ಹೇಳಿದೆ ರಿಸಲ್ಟ್ ಬಂದರೆ ನಮ್ಗೆ ಈ ಥರ ಎಲ್ಲ ಸೆಲೆಬ್ರೇಷನಿಂದಲ್ಲ ತಲೆಯಲ್ಲೇ ಇರಲಿಲ್ಲ, ರಿಸಲ್ಟ್ ಬರುತ್ತೆ ಅಷ್ಟೇ ಅಂತ ಇತ್ತು. ಆದ್ರೂ ಇಲ್ಲ, ಇವನು ಹೋಗಿ ಬರುವ, ಸುಮ್ಮನೆ ರಿಸಲ್ಟ್ ನೋಡೋಕೆ ನಾವು ಮೊಬೈಲ್ ನೋಡೋದು ಮನೇಲಿ ಹಾಕಿರಬೇಕು, ಹೋಗಿ ಬರುವ. ಅಣ್ಣನ ಮನೆದೇ ಫಂಕ್ಷನ್, ಅಣ್ಣನೂ ಬಂದಿದ್ದು, ಅವ್ರ ಫ್ಯಾಮಿಲಿ ಬಂದಿದ್ರು, ಹೋಗಿ ಬರುವ ಅಂತ ಹೋಗಿದ್ದು. ಈ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ, ಈ ಥರ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಅಂತ ತಲೆಯಲ್ಲಿ ಇರಲಿಲ್ಲ. ಮತ್ತು ಇವರು ಹೇಳಿದರು ಹೋಗಿ ಬನ್ನಿ ಅಂತ, ಹೋಗಿ ಬರ್ಬೋದಲ್ಲ ಬೇಗ ಅಂತ ಅಂದ್ಕೊಂಡು ಹೊರಟಿದ್ದು. ಅಂದರೆ ಕರೆಕ್ಟಾಗಿ ನಮ್ಗೆ ಅದು ಫೀಲ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಹೋಗುವಾಗ ಬಸ್ಸಲ್ಲಿತ್ತು, ಮತ್ತು ಅಲ್ಲಿ ಹೋದಾಗ ಫಂಕ್ಷನಿಂದ ಆ ಗಲಾಟೆಯಲ್ಲಿ ಫೋನ್ ಮೇಲೆ ಫೋನ್ ಕಾಲ್ ಬರ್ತಾಯಿತ್ತು. ಅಂದ್ರೆ ಮನೆಯಲ್ಲಿದ್ದ ಥರ ನಮ್ಗೆ ಅದು ಫೀಲ್ ಮಾಡೋಕ್ಕಾಗಲಿಲ್ಲ. ಇವರು ಕೂಡ ಡ್ಯೂಟಿಯಲ್ಲಿದ್ದರು, ಅವರಿಗೂ ಅದನ್ನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನಮ್ಗೆ ಆ ದಿನ ರಿಸಲ್ಟ್ ಬರುತ್ತಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಡೇ ಇದ್ದದ್ದು ಪ್ಲ್ಯಾನ್ 24ಕ್ಕೆ ಇದ್ದದ್ದಲ್ಲ, ಒಂದು ದಿವಸ ಮೊದಲೇ ಬಂತು. ಫಂಕ್ಷನ್ ಎಲ್ಲ ಮಿಕ್ಸ್ ಆಯ್ತು. ಈಗ ಪುನಃ ಅದನ್ನು ನೋಡುದು ಖುಷಿ ಆಗ್ತದೆ. 625 ಬಂದರೂ ಸಹ ಇಷ್ಟೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೆಲೆಬ್ರೇಷನ್ ಎಲ್ಲ ಈ ಥರ ಬರುತ್ತೆ, ಎಂಜಾಯ್ ಮಾಡಿ ಅಷ್ಟೇ ಇತ್ತು. ಒಂದು ಸ್ಕೂಲ್ಗೆ ಇವನಿಗೆ ಕೇಳಿದೆ ಸ್ಕೂಲ್ಗೆ ಹೋಗ್ಬೇಕಾ, ಇಲ್ಲ ಅಂತಾನೆ ಅಂದ. ಸ್ಕೂಲ್ಗೆ ಅಂತ ನಾವು ಇಲ್ಲೇ ನೋಡುತ್ತಲ್ಲ ಅಂತ ಅಂದ್ಕೊಂತ ಬಿಟ್ರೆ ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇತ್ತು. ಬರಬೇಕು, ಒಂದು ನೋಡ್ಬೇಕು, ನಾವು ಒಂದು 625 ತೆಗಿಬೇಕು ಅನ್ನೋದು ಒಂದು ಇವತ್ತಿನ ಕನಸಲ್ಲ ಅದು. ಅಂದ್ರೆ ಅವನಿಗೆ ಆ ಥರ ಟ್ಯಾಲೆಂಟ್ ಇತ್ತು, ಅದನ್ನ ಒಂದು ಬರಬೇಕು, ಅದನ್ನ ಒಂದು ರೆಕಗ್ನೇಷನ್ ಸಿಗಬೇಕು ಅನ್ನೋದೊಂದು ಆಸೆ ಇತ್ತು. ಖಂಡಿತವಾಗಿ ಇದು ಅಂಕಗಳ ಸಾಧನೆ ಅಲ್ಲ, ತುಂಬಾ ಬೆಂಬಲ ಇದೆ. ನಿಮ್ಮ ಬೆಂಬಲ ಕೂಡ ಇದೆ, ಕುಟುಂಬದ ಬೆಂಬಲ, ಅವನ ಪರಿಶ್ರಮ ಇದೆ, ಹಾಗೂ ಶಿಕ್ಷಕರ ಆಶೀರ್ವಾದ ಕೂಡ ಇದೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಪ್ರೀತಮ್ ಅವರೇ, ನಿಮ್ಮ ಒಂದು ಕಿರುಪರಿಚಯ ಹಾಗೂ ನಿಮ್ಮ ಹೆತ್ತವರ ಕಿರುಪರಿಚಯ ಮಾಡಿಕೊಡ್ತೀರಾ ನಮಗೆ? ನನ್ನ ಸಂಪೂರ್ಣ ಹೆಸರು ಪ್ರೀತಮ್ ಜಿ ಪೂಜಾರಿ. ನನ್ನ ತಾಯಿ ನಾಗರತ್ನ ಪೂಜಾರಿ ಅಂತ, ಮತ್ತೆ ನನ್ನ ತಂದೆ ಗಣಪತಿ ಪೂಜಾರಿ. ನನ್ನ ತಂದೆಯವರು ಮೂಲತಃ ಅಮ್ಮಸಬಾಲಿನ ಸಮೀಪದಲ್ಲಿರುವ ತೊಂಬಟ್ಟು ಮಚ್ಚಟ್ಟು ಗ್ರಾಮದವರು. ನನ್ನ ತಾಯಿಯವರು
ಜಡ್ಕಲ್ ಸಮೀಪದಲ್ಲಿರೋ ಮುದೂರು ಗ್ರಾಮದವರು. ನಾವು ಪ್ರೆಸೆಂಟಲ್ಲಿ ಈಗ ಬಿತ್ಕಲ್ ಕಟ್ಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೇವೆ. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನು ಸದ್ಯ ನಾನು ಓದ್ತಿರೋ ಸ್ಕೂಲಲ್ಲಿ 3ನೇ ತರಗತಿಯಲ್ಲಿ ಓದ್ತಿದ್ದ. ಅವನ ಹೆಸರು ಪೃಥ್ವೀಶ್ ಪೂಜಾರಿ ಅಂತ. ಪೃಥ್ವೀಶ್ ಪೂಜಾರಿ. ಈಗ ನೀವು ರಿಸಲ್ಟ್ ಬಂತು, ನಿಮಗೆ ಖುಷಿ ಆಯಿತು, ಶಾಲೆಗೆ ಬಂದ್ರಿ, ಎಲ್ಲ ಮೀಡಿಯಾದವ್ರು ಕೂಡ ಬಂದರು. ಮಗ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ಈಗ ಎಲ್ಲ ಕಡೆ ಅವನು ಫೇಮಸ್ ಆಗ್ತಿದ್ದಾನೆ, ಹೆಸರುವಾಸಿ ಆಗಿದ್ದಾನೆ. ನೀವು ಅದನ್ನು ಯಾವ ರೀತಿ ತಗೊಳ್ತೀರಾ? ಅಂದ್ರೆ ಯಾವ ರೀತಿ ನಿಮ್ಗೆ ಅದು ಖುಷಿ ಆಗ್ತದೆ ಕೇಳುವಾಗ ಎಲ್ಲರ ಕಡೆಯಿಂದ? ತುಂಬಾ ಖುಷಿ ಆಗ್ತಿದೆ. ಹೋದ ಕಡೆ ಎಲ್ಲ ನಿಲ್ಸ್ಕೊಂಡು ಫೋಟೋ ತಗೊಂಡು ಸೆಲ್ಫಿ ತಗೊಳ್ತಾ ಇರ್ತಾರೆ. ಈ ಪೇಟೆ ಕಡೆ ಎಲ್ಲ ಹೋದ್ರು ಕೂಡ ಇನ್ನು ಪ್ರೀತಮ್ ಬಂದು ಗುರ್ತ ಇಡ್ತಾರೆ, ಮತ್ತೆ ನಮ್ಮ ಪೇರೆಂಟ್ಸ್ ಬಂದು ಮಾತಾಡ್ತಾರೆ, ನಿಮ್ಗೂ ಕೂಡ ಬಂದು ಮಾತಾಡ್ತಾರೆ. ಈಗ ನೀವು ವೃತ್ತಿಯಲ್ಲಿ ಖಾಸಗಿ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ನಿಮ್ಮ ಈ ಎಲ್ಲ ಕೆಲಸದ ಜವಾಬ್ದಾರಿ ಮಧ್ಯೆ, ನಿಮ್ಮ ಬಿಡುವಿನ ಮಧ್ಯೆ ಮಗನಿಗೆ ಹೇಗೆ ನೀವು ಪ್ರೋತ್ಸಾಹಿಸಿದಿರಾ? ಮಗನಿಗೆ ರಜೆ ಇದ್ದಾಗ ಅದೆಲ್ಲ ನಾನು ಅವನಿಗೆ ನಾನೇ ಕೂತ್ಕೊಂಡು ಟ್ಯೂಷನ್ ಕೊಡ್ತಾ ಹೇಳ್ತಾ ಇರೋದು. ಟ್ಯೂಷನ್ ಅಂದ್ರೆ ಪುಸ್ತಕದ ವಿಷಯ ಅಲ್ಲ, ಜೀವನದ ಮೌಲ್ಯಗಳ ಬಗ್ಗೆ ಹೇಳ್ತಾ ಇರ್ತೇವೆ. ಕಷ್ಟ ಅಂದ್ರೆ ಏನು, ಈ ರೀತಿ ಹಣ ಎಲ್ಲಿಂದ ಬರ್ತದೆ, ಹಣ ಹೇಗೆ ವ್ಯಯಿಸ್ಬೇಕು. ಕೆಲವು ಮಕ್ಕಳಿಗೆ ಹಣ ಬರ್ತದೆ, ತಂದೆ ತಾಯಿ ಎಲ್ಲಿಂದ ತರ್ತಾರೆ ಅಂತ ಗೊತ್ತಿರೋದಿಲ್ಲ, ಹಣನ ಹ್ಯಾಂಗೆ ಖರ್ಚು ಮಾಡ್ಬೇಕಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಹಣ ಅಂದ್ರೆ ಹೀಗೆ ಇವಳು ಬೈಯೋದಾಗ ಯಾಕೆ ಅವನಿಗೆ ಹಣದ ಬಗ್ಗೆ ಹೇಳ್ತೀರಿ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ಅದು ಅದ್ರ ಏನಂತ. ಸುಮ್ಮನೆ ಹೋಗಿ ಖರ್ಚು ಮಾಡ್ತಾ ಇದ್ರೆ ನಾವು ಕಷ್ಟಪಟ್ಟು ದುಡಿಯೋದು ಲೆಕ್ಕ ಅಲ್ಲ. ಅವ್ರನ್ನ ವಹಿಸಿ ಮತ್ತೆ ಅದು ಇನ್ಯಾವುದಕ್ಕೂ ಖರ್ಚು ಮಾಡಿ ಬೇರೆ ಹಾಳಾಗ್ತಾರೆ ಅಂತ ಒಂದೇ ಉದ್ದೇಶ, ಅವ್ನು ಹಾಳಾಗಬಾರ್ದು ಅವ ಅಂತೇಳಿ ಅಷ್ಟೇ. ನಾವೆಲ್ಲ ಓದ್ಕೊಂಡು ಕೂಡ ನಮಗೆ ಏನೇನೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಅದಕ್ಕೆ ಬೇಜಾರು. ಹೌದು. ಸೊ ಒಟ್ಟಾಗಿ ಮನೆಯಲ್ಲೇ ನೀವು ತುಂಬಾ ಮೌಲ್ಯಗಳನ್ನು ಮಗನಿಗೆ ಕೊಟ್ಟಿದ್ದೀರಾ. ಹೌದು, ಅದು ಯಾವಾಗಲೂ ಇವಳು ಹೇಳ್ತಾ ಇರ್ತೇವೆ, ಯಾಕೆ ಜೋರು ಮಾಡ್ತೀರಿ ಮಕ್ಕಳಿಗೆ, ಜೋರು ಮಾಡದೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತೇವೆ. ಓಕೆ. ಪ್ರೀತಮ್ನವರು ಈಗ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ತುಂಬಾ ಜನ ಕಮೆಂಟ್ ಕೊಡ್ತಾ ಇದ್ದಾರೆ, ತುಂಬಾ ಪಾಸಿಟಿವ್ ಕಮೆಂಟ್ಸ್ ಇದೆ. ಅದರಲ್ಲಿ ಒಂದು ಕಮೆಂಟ್ ನಾನು ಓದಿದ್ದೆ, ಅವನು ಕಣ್ಣುಗಳು ನೋಡಿದ್ರೆ ತಿಳಿತದೆ ಅವನು ಎಷ್ಟು ಕಡಿಮೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದ ಅಂತ. ಸೊ ಮನೆಯಲ್ಲಿ ಪ್ರೀತಮ್ ಹೇಗೆ, ಅವನು ಮಾತಾಡುವ ಶೈಲಿ ಕೂಡ ಜನರು ಹೇಳ್ತಿದ್ದಾರೆ ತುಂಬಾ ಮೆಚುರಿಟಿ ಲೆವೆಲ್ ಇದೆ ಹುಡುಗನಿಗೆ ಈ ಚಿಕ್ಕ ಪ್ರಾಯದಲ್ಲಿ. ಸೊ ಮನೆಯಲ್ಲಿ ಪ್ರೀತಮ್ ಹೇಗೆ? ಮನೆಯಲ್ಲಿ ಪ್ರೀತಮ್ ಸೈಲೆಂಟ್ ಆಗಿರ್ತಾನೆ. ಓಕೆ. ಹೇಳಿದ್ರೆ ಮೊಬೈಲ್ ಬೇಕಾಗೋದಕ್ಕೆ ಮಾತ್ರ ಯೂಸ್ ಮಾಡ್ತಾನೆ. ಅಂದ್ರೆ ಅವನು ಕ್ಲಾಸ್ ವರ್ಕಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಮಾತ್ರ, ಬೇರೆ ಇದಕ್ಕೆಲ್ಲ ನಾನು ಅಕಸ್ಮಾತ್ ಮಧ್ಯ ಬಂದು ನೋಡ್ತಾ ಇರ್ತೇನೆ. ಯಾವಾಗ ಬಂದು ನೋಡ್ತಂದು ಅವನಿಗೆ ಗೊತ್ತಾಗೋದು ಇಲ್ಲ. ಅಂದ್ರೆ ಅವು ಹಾಗಂತಲ್ಲ, ನೋಡೋ ನಮ್ಮ ಮಕ್ಕಳನ್ನ ಚೆಕ್ ಮಾಡುವ ಅಂತ ಹೇಳಿ. ಜಾಸ್ತಿ ಯೂಸ್ ಮಾಡಲ್ಲ. ಜಾಸ್ತಿ ಅವ್ನು ಕ್ಲಾಸ್ ವರ್ಕ್ ಯೂಸ್ ಮಾಡ್ತಾನೆ, ಅದಕ್ಕೆ ಏನು ಹೇಳೋದಿಲ್ಲ ನಾವು. ಮತ್ತು ಕರೆನ್ಸಿ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಟಾ ಹಾಕ್ಸ್ಕೊಂಡು ಆವತ್ತಿಗೆ ಕಾರ್ಯ ಆದ್ರೆ ಮತ್ತೆ ಹಾಕ್ಸ್ಕೊಳ್ತೇವೆ. ಸೊ ನೀವು ಕಂಡ ಪ್ರೀತಮ್ ಹೇಗೆ? ನಾವು ಮೊದಲಿನಿಂದ ಸಾಫ್ಟ್ ನೇಚರ್. ಅಂದರೆ ಹೊರಗಡೆ ಒಂದು ಕಂಪ್ಲೇಂಟ್ ಇತ್ತು ಅವನ ಮೇಲೆ, ಹೊರಗಡೆ ಹೋಗಿ ಮಿಂಗಲ್ ಆಗೋದಿಲ್ಲ ಹಾಗೆ ಹಾಗೆ ಅಂದರೆ ಇದ್ದ. ಅವನು ಎಷ್ಟು ಬೇಕು ಅಷ್ಟೇ, ಹೊರಗಡೆ ಹೋಗಿ ಇಡೀ ಹೊತ್ತಾಟ ಆ ಥರ ಏನಿರಲಿಲ್ಲ. ಅವನಿಗೊಂದು ಮೊದಲಿಂದ ಒಂದು ಇತ್ತದು, ಅಂದರೆ ಏನು ನಾವೇನು ಹೇಳಿ ಕೊಡ್ಬೇಕಾಗಿ, ನಾವೇನು ಸ್ಪೆಷಲಾಗಿ ಹೇಳಿ ತಗೋತಿದ್ದ, ಅದು ಪ್ಲಸ್ ಆಯಿತು. ನಾವೇನಂದ್ರೂ ಅದನ್ನು ಅರ್ಥ ಮಾಡ್ಕೊತಿದ್ದ, ಅವ್ರಿಗೆ ಕಷ್ಟ ಏನಂತ ಗೊತ್ತಿತ್ತು. ಮತ್ತು ಮೊಬೈಲ್ ಯೂಸ್ ಮಾಡೋಕೆ ಅದು ಅದ್ರದ್ದು ಕೆಟ್ಟದ್ದು ಗೊತ್ತು, ಅವನಿಗೆ ಒಳ್ಳೇದು ಗೊತ್ತು. ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡು ಅದನ್ನು ಬೇಕಾದಕ್ಕೆ ಮೊಬೈಲ್ ಯೂಸ್ ಮಾಡಲೇಬಾರ್ದಂತ ಹಾಗೇನಿಲ್ಲ, ಅದು ಬೇಕು. ಈಗ ಶಿಕ್ಷಣಕ್ಕೆ ಈಗ ಅದು ಮುಖ್ಯನೇ, ಆದರೆ ಬೇಕಾಗೋದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದ, ಬಿಟ್ಟು ಸುಮ್ಮನೆ ಗೇಮ್ ಮಾಡೋದು ಅಥವಾ ಇನ್ನೇನೋ ರೀಲ್ಸ್ ನೋಡೋದು ಅದು ಯಾವುದು ಇರಲಿಲ್ಲ ಇತ್ತು. ಅದು ಅವನಿಗೆ ಪ್ಲಸ್ ಆಯಿತು. ಅಂದ್ರೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ. ಅವನಿಗೊಂದು ಏಮ್ ಇತ್ತು, ನಾನು ಇಂಥದ್ದು ಮಾಡ್ಬೇಕು ಅನ್ನೋದೇ ಅವನಿಗೆ ಛಲ ಇತ್ತು. ಆ ಛಲ ಅವನಿಗೆ ಇವತ್ತು ಈ 625 ತಗೋ ಪ್ಲಸ್ ಆಯ್ತು ಅನ್ಸುತ್ತೆ. ಹೌದು. ನೀವು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಮೊಬೈಲ್ ಅಂದ್ರೆ ಸದ್ಯ ಪ್ರೆಸೆಂಟ್ ಅಲ್ಲಿ ಹೇಳಿದ್ರೆ ಈ AI ಏಜ್ ಅಲ್ಲಿ ಒಂಥರ ಡಬಲ್ ಎಡ್ಜೆಡ್ ಸ್ವರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ. ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗಿನ ಏಜ್ ಅಲ್ಲಿ ಇಲ್ಲ ನಾನು ಮೊಬೈಲ್ ಯೂಸ್ ಮಾಡದೆ, ಇಂಟರ್ನೆಟ್ ಸೋರ್ಸ್ ಯೂಸ್ ಮಾಡದೆ ಓದ್ತೇನೆಂದ್ರೆ ಒಂದು ಡಿಸ್ಅಡ್ವಾಂಟೇಜೇ ಅದು. ಹಾಗೂ ಅತಿಯಾಗಿ ಯೂಸ್ ಮಾಡಿ ಫುಲ್ ಕಂಪ್ಲೀಟ್ ಆಗಿ ನಾವು AI ಮೇಲೆ ಡಿಪೆಂಡ್ ಆದರೆ ನಮ್ಮ ಬ್ರೈನ್ ಎಬಿಲಿಟೀಸ್ ಸಹ ಅದೊಂಥರ ಡಿಮಿನಿಷ್ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡೋದು ಸಹ ಗೊತ್ತಿರಬೇಕು ಹೇಗಂತ. ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಡಿಸ್ಟ್ರಾಕ್ಷನ್ಸ್ ಇರ್ಬೋದು, ರೀಲ್ಸ್ ಸ್ಕ್ರೋಲ್ ಮಾಡೋದಿರ್ಬೋದು, ಇದರಲ್ಲಿ ಸಿಕ್ಕಾಕೊಂಡು ಅದರಲ್ಲೇ ಫುಲ್ಲು ತಮ್ಮ ಇಡೀ ಸಮಯವನ್ನು ಅದಕ್ಕೆ ಕೊಟ್ಟು ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಹಾಗಿದ್ದೆಲ್ಲ ಮಾಡಬಾರ್ದು. ಅಂದರೆ ಮೊಬೈಲಲ್ಲಿ ತುಂಬ ಯೂಸ್ಫುಲ್ ಇದೆ, ನಮಗೆ ನಾವು ಅದನ್ನು ಹುಡುಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ. ನನ್ನ ಪ್ರಿಪರೇಷನಲ್ಲಿ AI ಆ್ಯಂಡ್ ಮೊಬೈಲ್ ತುಂಬ ಹೆಲ್ಪ್ ಇದೆ. ಏನೇ ಚಿಕ್ಕ ಪುಟ್ಟ ಡೌಟ್ ಇದ್ರು ನಾನು ಗೂಗಲಲ್ಲಿ ಸರ್ಚ್ ಮಾಡೋದಿರಲಿ ಹಾಗೆಲ್ಲ ಮಾಡ್ತಿದ್ದೆ. ಆದರೆ ಕಂಪ್ಲೀಟಾಗಿ ಗೂಗಲಲ್ಲಿ ಡಿಪೆಂಡ್ ಆಗ್ತಿರ್ಲಿಲ್ಲ. ಯಾಕಂದರೆ ಅದು ಕೆಲವೊಮ್ಮೆ ತಪ್ಪು ಉತ್ತರ ಕೊಟ್ಟರು ನಮ್ಮ ಅದನ್ನು ತಪ್ಪು ಅಂತ ಗುರುತಿಸುವಷ್ಟು ನಮಗೆ ಎಬಿಲಿಟೀಸ್ ಇರಲಿಲ್ಲ. ಹಾಗೂ ಕೆಲವೊಮ್ಮೆ ಕಾಂಪ್ಲೆಕ್ಸ್ ಆನ್ಸರ್ ಸಹ ಕೊಡ್ತಿದ್ದೆ, ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಸಾಮರ್ಥ್ಯ ಇರಲಿಲ್ಲ. ಆದ್ದರಿಂದ ಟೀಚರ್ಸ್ ಪಾತ್ರ ಅಂತೂ ತುಂಬ ಇಂಪಾರ್ಟೆಂಟ್ ಇದೆ. ಹೌದು.
ಸರಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಖಾಲಿ ಟೀಚರ್ಸ್ನ ಮಾತನ್ನ ಲೆಕ್ಕಕ್ಕೆ ಹಾಕೊಳ್ಳದೆ ಫುಲ್ AI ಮೇಲೆ ಡಿಪೆಂಡ್ ಆಗ್ತಾರೆ. ಅವರು ಹಾಗಂತೂ ಮಾಡ್ಲೇಬಾರ್ದು. ನಾನು ನೋಡಿದ್ದೇನೆ ಕೆಲವು ಕ್ಲಾಸ್ಮೇಟ್ಸ್ ಹಾಗೆ ಮಾಡಿದ್ದಾರೆ. ಹಾಗೆ ಮಾಡಿದ್ರಿಂದ ಏನಾಗುತ್ತೆ ಲಾಸ್ಟಿಗೆ AI ತಪ್ಪು ಆನ್ಸರ್ ಕೊಡುತ್ತದೆ. ಅದು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಈಗ ಆನ್ಸರ್ಸ್ ಗಿವನ್ ಬೈ ಗೂಗಲ್ ಕರೆಕ್ಟ್, ಗೂಗಲ್ಲೇ ಹೇಳುತ್ತದೆ ಇಲ್ಲ ಇಟ್ಸ್ ನಾಟ್ ಕರೆಕ್ಟ್, ಯು ಶುಡ್ ಡಬಲ್ ಚೆಕ್ ಇಟ್ ಅಂತ. ಡಬಲ್ ಚೆಕ್ ಮಾಡೋಕ್ಕೆ ಬೆಸ್ಟ್ ಸೋರ್ಸ್ ಒಂದು ಬುಕ್ಸ್ ಮತ್ತೆ ಟೀಚರ್ಸ್ ಅಷ್ಟೇ. ಕರೆಕ್ಟ್. ನಾವು ಸಾಮಾನ್ಯವಾಗಿ ಟಾಪರ್ಸ್ಗಳಲ್ಲಿ ಕೇಳುವ ಕ್ವೆಶನ್ಸ್, ನಿಮ್ಮ ವೇಳಾಪಟ್ಟಿ ಹೇಗಿತ್ತು, ನೀವು ಟೈಮ್ ಟೇಬಲ್ ಅನ್ನ ಯಾವ ರೀತಿ ಸೆಟ್ ಮಾಡಿದ್ದೀರಾ ಪ್ರತಿ ಸಬ್ಜೆಕ್ಟ್ಗೆ, ಸಬ್ಜೆಕ್ಟ್ ವೈಸ್ ಪ್ಲಾನ್, ಅದ್ರ ಬಗ್ಗೆ ನಮ್ಗೆ ಏನಾದರೂ ಹೇಳ್ಬೋದಾ? ನಾನಂದ್ರೆ ಮೊದಲಿಂದ ಕಂಪ್ಲೀಟ್ ಒಂದು ಟೈಮ್ ಟೇಬಲ್ ಅಂತ ಇರಲಿಲ್ಲ ಫಿಕ್ಸಡ್ ಅಂತ. ಯಾಕಂದ್ರೆ ಅದು ನನಗೆ ಫಾಲೋ ಮಾಡ್ಲಿಕ್ಕೂ ಈ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಇಂದ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತದೆ ಒಂದು. ಮತ್ತೆ ಈ ಫಾರ್ಮಲ್ ಟೈಮ್ ಟೇಬಲ್ ಅನ್ನು ನಾನು ಮೊದಲಿಂದ ರೂಢಿ ಇಟ್ಕೊಳ್ಳಿಲ್ಲ. ನಾನು ಶುರು ಮಾಡಿದ್ದೆ ಈ ವರ್ಷ. ಓಕೆ. ನನ್ನ ರೂಟೀನ್ ಹೇಗಂದ್ರೆ ನಾನು ಫಸ್ಟ್ ಮನೆಗೆ ಬಂದ ಮೇಲೆ ಫಸ್ಟ್ ಮಾಡೋದೇ ರಿವಿಷನ್. ಏನೆಲ್ಲ ಮಾಡಿದ್ದಾರೋ ಅದನ್ನ ರಿವಿಷನ್ ಮಾಡ್ಕೊತೇನೆ. ಮತ್ತೆ ಅದಾದ್ಮೇಲೆ ಹೋಮ್ವರ್ಕ್ ಆ್ಯಂಡ್ ರೈಟಿಂಗ್ ವರ್ಕ್ಸ್ ಎಲ್ಲ ಇದ್ದರೆ ಅದನ್ನು ಬರೀತೇನೆ. ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ನಾನು ಈ ದಿನಕ್ಕೆ ಇಂತಿಷ್ಟು ಗೋಲ್ಸ್ ಅಂತ ಸೆಟ್ ಮಾಡ್ತೇನೆ. ಗೋಲ್ಸ್ ಅಂದ್ರೆ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತೀಗ 1 ವಾರ ಆಗಿದೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿ. ಅಂದ್ರೆ ನಮಗೊಂದು ಅಂದಾಜು ಇರುತ್ತದೆ, ಹಾ ಇಷ್ಟು ವೀಕ್ ಪಾಯಿಂಟ್ಸ್ ಇದೆ, ಇಷ್ಟು ಕವರ್ ಮಾಡಬೇಕು ಅಂತ. ಅಂದ್ರೆ ನಮಗೆ ಒಂದು ಯೂಸ್ ಆಗಿದೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾ ಇದ್ರು. ಯೂನಿಟ್ ಟೆಸ್ಟಿಗೆ ಪರ್ ಮಂತ್ ಅಂತ ಇಂತಿಷ್ಟು ಪೋರ್ಷನ್ ಅನ್ನು ಕೊಡ್ತಾ ಇದ್ರು. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ ಪರ್ ಡೇ ಗೋಲ್ ಸೆಟ್ ಮಾಡ್ತೇವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸೋಷಿಯಲಿ 1 ಚಾಪ್ಟರ್ ಇದೆ, ಇಂತಿಷ್ಟು ಭಾಗವನ್ನು ಒಂದು 4-5 ಪೇಜಸ್ ಅನ್ನ ಇವತ್ತು ಮುಗಿಸ್ಬೇಕು. ಫಸ್ಟ್ ಚಾಪ್ಟರ್ ಇದೆ ಅದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಮೇ ಬಿ ಕರೆಕ್ಟ್ ಆಗುತ್ತಿಲ್ಲ. ಅದರಲ್ಲಿ ಈಗ 3 ಕಾರ್ನಾಟಿಕ್ ವರ್ಸ್ ಇವತ್ತು ಮುಗಿಸ್ಬೇಕು, ಅದು ಗೋಲ್ ನಂದು. ಇವತ್ತು ಮುಗಿಸ್ಲೇಬೇಕು ಅಂತ. ಕನ್ನಡದಲ್ಲಿ ಫಸ್ಟ್ ಚಾಪ್ಟರ್ ಕವಿ ಪರಿಚಯ ಇರಲಿ, ಅದನ್ನ ಇವತ್ತು ಮುಗಿಸ್ಬೇಕು ಅಂತ ಗೋಲ್ಸ್ ಅನ್ನ ಸೆಟ್ ಮಾಡೋದು. ಮತ್ತೆ ಎಕ್ಸಾಮ್ ಅದೇ ಪರ್ ಮಂತ್ ಆ ಪೋರ್ಷನ್ ಪ್ರಕಾರ ಎಕ್ಸಾಮ್ ಹತ್ತಿರ ಬಂದಾಗ ಅವಾಗ ಒಂದು 1 ವಾರ ಇರುವಾಗ ನಾನು ಟೈಮ್ ಟೇಬಲ್ ಸೆಟ್ ಮಾಡ್ತಿದ್ದೆ. ಟೈಮ್ ಟೇಬಲ್ ಒಂದು ಫಾರ್ಮಲ್ ಟೈಮ್ ಟೇಬಲ್ ಗೊತ್ತಿರುತ್ತೆ. 1 ಡೇ ಅಲ್ಲಿ ಫುಲ್ ಹಾಫ್ ಡೇ ಒಂದು ಸಬ್ಜೆಕ್ಟಿಗೆ, ನೆಕ್ಸ್ಟ್ ಹಾಫ್ ಅದರ್ ಸಬ್ಜೆಕ್ಟ್. ಅಂದ್ರೆ ಟೈಮ್ ಅನ್ನ ಸೆಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಟೈಮ್ ಸೆಟ್ ಮಾಡಿದ್ರೆ ಏನಾಗುತ್ತೆ, ಕೆಲವೊಮ್ಮೆ ನಾನು ಓದುವಾಗ ಅರ್ಧದಲ್ಲಿ ಬಿಡ್ಬೇಕಾಗುತ್ತೆ ಕೆಲವೊಮ್ಮೆ. ಹಾಗಾಗಿ ಟೈಮ್ ಸೆಟ್ ಮಾಡೋದು ಮೊದಲಿಗೆ ಸ್ಲಾಟ್ ಅನ್ನು ಕೊಡುದು. ಅಂದ್ರೆ ಫುಲ್ ಹಾಫ್ ಡೇನೆ ಒಂದು ಸಬ್ಜೆಕ್ಟಿಗೆ ಅಂತ. ಅಂದ್ರೆ ನಾನು ಹೇಳೋದನ್ನ ಎಲ್ಲರೂ ಫಾಲೋ ಮಾಡ್ಬೇಕಂತಲ್ಲ, ಯಾಕಂದ್ರೆ ಅವರಿಗೆ ಅವರವ್ರದ್ದೇ ಆದಂತ ಒಂದು ಸ್ವೀಟ್ ಸ್ಪಾಟ್ ಅಂತ ಇರ್ಬೋದು, ಅದನ್ನ ಅವರು ಕಂಡ್ಕೊಳ್ಬೇಕು. ನಾನು ಅದೇ ತುಂಬಾ ಪ್ರೈಮರಿಯಿಂದಾನೇ ತುಂಬಾ ನನ್ನ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋದು. ಹೀಗೆಲ್ಲ ಮಾಡಿದ್ರಿಂದ ನನಗೆ ಅಂದಾಜ್ ಸಿಕ್ತು, ಇದು ನನಗೆ ಸೂಟೇಬಲ್ ಆಗುತ್ತೆ ಅಂತ. ಅದನ್ನ ನಾನು ಕರೆಕ್ಟ್ ಆಗಿ ಅಳವಡಿಸಿಕೊಂಡಿದ್ರಿಂದ ನನಗೆ ಸ್ವಲ್ಪ ಯೂಸ್ಫುಲ್ ಆಯ್ತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ SSLC ಅಂತ ಹೇಳಿದ್ರೆ ಒತ್ತಡಗಳಿರೋದು ಸಹಜ. ಸೊ ಈ ಎಲ್ಲ ಒತ್ತಡಗಳ ನಡುವೆ ನಿಮಗೆ ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆ ಹೇಗೆ ಪ್ರೇರೇಪಿಸಿತು? ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ನನಗೆ 625 ಕನ್ಸಂತೂ ಇತ್ತು. ಆದರೆ ನನ್ನಲ್ಲಿ ಒಂದು ಡೌಟ್ ಅಂತ ಇತ್ತು, ನನಗೆ ಆಗ್ಬಹುದು ಇಲ್ಲ ಆಗದಿಲ್ವೇನೋ ಅಂತ, ಸುಮ್ಮನೆ ಎಫರ್ಟ್ ವೇಸ್ಟ್ ಆಗ್ಬೋದು ಅಂತ. ಅದೇ ನನಗೆ ಫಸ್ಟ್ ಡೇ ನಮ್ಮ ಇಂಗ್ಲಿಷ್ ಸರ್ ಇದ್ದು ಉದಯ್ ಸರ್ ಅಂತ, ಅವರು ನನಗೆ ಫಸ್ಟ್ ಡೇ ಹೇಳ್ತಾರೆ, ಪ್ರೀತಮ್ ನಿನ್ನಲ್ಲಿ 625 ಸಾಮರ್ಥ್ಯ ಇದೆ, ನಾವೆಲ್ಲ ಟೀಚಿಂಗ್ ಟೀಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಅಂತ ಅವ್ರು ಹೇಳಿದ್ರು. ಆವಾಗ ಅಂದಿನಿಂದ ನನಗೆ ಒಂದು ಮೋಟಿವೇಶನ್ ಬಂದು ನಾನು ಅವತ್ತೇ ಮನೆಗೆ ಹೋಗಿ ನನ್ನ ಸ್ಟಡಿ ಟೇಬಲ್ ಹತ್ರನೇ ಬರೆದೆ 625 ಅಂತ. ಮತ್ತೆ ಹೇಳೋದು, ಮತ್ತೆ ನಮ್ಮ ಕನ್ನಡ ಲೆಕ್ಚರ್ ಅಂತ ಇದ್ರು ವೈಶಾಲಿ ಮ್ಯಾಮ್, ಅವರು ಸಹ ಅಂದರೆ ನಮಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನನಗೆ ಪ್ರಾಬ್ಲಮ್ ಅಂದ್ರೆ ಒಂದು ಹ್ಯಾಂಡ್ ರೈಟಿಂಗ್. ನನ್ನ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬ ಕೆಟ್ಟದಾಗಿತ್ತು ಆವಾಗ. ಸೊ ಅವರು ಅವಾಗ ಅಂದಿನಿಂದ ತುಂಬ ಹೇಳಿದ್ರು, ಟ್ರೈ ಮಾಡು ಹ್ಯಾಂಡ್ ರೈಟಿಂಗ್, ನಿನಗಾಗುತ್ತೆ, ಈ ಹ್ಯಾಂಡ್ ರೈಟ್ ಇಟ್ಕೊಂಡು ಮಾರ್ಕ್ ಬರೋದಿಲ್ಲ, ತುಂಬಾ ಹೇಳಿದ್ರು. ಅದರಿಂದ ಕ್ರಮೇಣವಾಗಿ ನಾನು ಇಂಪ್ರೂವ್ ಮಾಡಿಕೊಂಡು 10th ಅಲ್ಲಿ ಒಂದು ಸಾಧಾರಣ ಲೆವೆಲ್ಗೆ ಒಂದು ಹ್ಯಾಂಡ್ ರೈಟಿಂಗ್ ಬಂದಿದ್ರಿಂದ ಅದರಿಂದನೇ 625 ಬಂದಿರ್ಬೋದು ಅಂತ ಹೇಳ್ಬೋದು. ಅಂದ್ರೆ ಕಂಪ್ಲೇಂಟ್ ಇದ್ದಿದ್ದ ಎಲ್ಲ ಟೀಚರ್ಸ್ ಇಂದ ಒಂದೇ ಕಂಪ್ಲೇಂಟ್, ನಿನ್ನ ಹ್ಯಾಂಡ್ ರೈಟಿಂಗ್ ಒಂದು ಸರಿಯಾಗಿಲ್ಲ, ಮತ್ತೆ ಉಳಿದೆಲ್ಲ ಟಾಪಿಕ್ಸ್ ಸಬ್ಜೆಕ್ಟ್ಸ್ ಅಂದ್ರೆ ಕಾನ್ಸೆಪ್ಟ್ಸ್ ಎಲ್ಲ ಸರಿ ಬರುತ್ತೆ, ಅದೇ ಒಂದು ಪ್ರಾಬ್ಲಮ್ ಇತ್ತು. ಮತ್ತೆ ಹೇಳೋದಾದ್ರೆ ನಮ್ಮ ಸೋಷಿಯಲ್ ಲೆಕ್ಚರ್ ಇದ್ರು ಉಮೇಶ್ ಸರ್ ಅಂತ, ಅವರು ಸಹ ಈಗ ಕರೆದು ತುಂಬಾ ಟೆಕ್ನಿಕ್ಸ್ ಎಲ್ಲ ಹೇಳೋರು ಹೇಗೆ ಓದಬೇಕು ಅಂತ. ಮತ್ತೆ ನಮ್ಮ ಸೈನ್ಸಿಗೆ ಬಯಾಲಜಿಗೆ ಇದ್ರು ನಮ್ಮ ಸ್ವಾತಿ ಮ್ಯಾಮ್ ಅಂತ, ಅವರು ಸಹ ಅಂದ್ರೆ ಒಂಥರ ನಾನು ಸಂಜೆ ಹೋಗಿ ಏನೇ ಡೌಟ್ಸ್ ಕೇಳಿದ್ರೆ ತುಂಬಾ ಅಂದ್ರೆ ಡೀಪ್ ಆಗಿ ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಅವರು ಕಾನ್ಸೆಪ್ಟ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ತಿದ್ರು. ಅಂದ್ರೆ ನನಗೆ ಬಯಾಲಜಿಯಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಕಿರಿಕಿರಿ ಆಗೋದು ಬಯಾಲಜಿ. ಆದ್ರೆ ನನಗೆ ಏನು ಹೇಳಲು ಇಷ್ಟಪಡ್ತೇನೆ ಅಂದ್ರೆ ಅಂತ ಟೀಚರ್ ಸಿಕ್ಕಿದ್ರಿಂದ ಬಯಾಲಜಿಯಲ್ಲಿ ಇವತ್ತು ಅಷ್ಟು ಒಳ್ಳೆ ಔಟ್ ಆಫ್ ಮಾರ್ಕ್ಸ್ ಸಿಕ್ತು. ಬಯಾಲಜಿ ಏನಾಗಿತ್ತು ಅಂದ್ರೆ ಈ ವರ್ಷ ಒಂದು 1 ಮಾರ್ಕ್ ಕ್ವಶನ್ ಅದು LB ಅಲ್ಲಿ ಎಲ್ಲೂ ಇರ್ಲಿಲ್ಲ. ಆದ್ರೆ ಅವರು ನಮಗೆ ಪಾಠ ಮಾಡುವಾಗ ಹೇಳಿದ್ರು, ಅವರು ನಮಗೆ ಹೀಗೆ ಎಲ್ಲ ಪಾಠ ಮಾಡುವಾಗ ತುಂಬಾ ಔಟ್ ಆಫ್ ದಿ ಸಿಲೆಬಸ್ ಕಾನ್ಸೆಪ್ಟ್ ತುಂಬಾ ಹೇಳಿದ್ರು. ಅದರಿಂದ ನನಗೆ ಬಯಾಲಜಿ ಔಟ್ ಆಫ್ ತೆಗೆಯಲು ಸಹಾಯಕವಾಯಿತು ಅಂತ ಹೇಳ್ಬೋದು. ಮತ್ತೆ ನಮ್ಮ ಕೆಮಿಸ್ಟ್ರಿಗೆ ಮಿಲಿಶ್ ಮ್ಯಾಮ್ ಅಂತ ಇದ್ರು, ಅವರು ಸಹ ಹೀಗೆ ಅಂದ್ರೆ ತುಂಬಾ ನಾವು ಏನೇ ಡೌಟ್ಸ್ ಕೇಳಿದ್ರು ಸಹ ಅದನ್ನ ನೆಕ್ಸ್ಟ್ ದಿವಸನೇ ಒಂದು ಕ್ಲಾರಿಫೈ ಮಾಡ್ತಾ ಇದ್ರು. ನಮ್ಮ ಫಿಸಿಕ್ಸ್ಗೆ ಕವಿತಾ ಮ್ಯಾಮ್ ಅಂತ ಇದ್ರು, ಅವರಂತೂ ತುಂಬಾ ಅಂದ್ರೆ ಕಾನ್ಸೆಪ್ಟ್ಸ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ರು ಅಂದ್ರೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಅಂತಾರೆ. ಅವ್ರು ಅಂದ್ರೆ ಕರೆಕ್ಟ್ ಆಗಿ ಪಾಠ ಕೇಳಿಸ್ಕೊಂಡ್ರೆ ಮತ್ತೆ ಒಂದು ರಿವಿಷನ್ ಸಾಕು, ಮತ್ತೆ ಎಕ್ಸಾಮಿಗೆ ಓದೋದೇ ಬೇಡ ಅಂತ ಇರ್ತಿತ್ತು. ಮ್ಯಾಥ್ಸಿಗೆ ಸಹ ಸುಧೀರ್ ಸರ್ ಅಂತ ಇದ್ರು, ಮತ್ತೆ ಸಂತೋಷ್ ಸರ್ ಅಂತ ಇದ್ರು, ಅವರಿಬ್ರು ನಮಗೆ ಮ್ಯಾಥ್ಸ್ ಇದ್ರು. ಅವರು ಸಂತೋಷ್ ಸರ್ ಬಗ್ಗೆ ಹೇಳೋದಾದ್ರೆ ಅವರೊಂಥರ ನಮಗೆ ಎಲ್ಲರಿಗೊಂದು ಮೋಟಿವೇಶನ್, ಅಷ್ಟು ಎನರ್ಜೆಟಿಕ್ ಆಗಿದ್ರು. ಮತ್ತೆ ಅವರು ಒಂಥರ ಎಕ್ಸ್ಪ್ಲೇನ್ ಮಾಡೋ ರೀತಿನೇ ನಮ್ಗೊಂಥರ ಇನ್ನಷ್ಟು ಓದಲು ಒಂಥರ ಮೋಟಿವೇಶನ್ ಕೊಡ್ತಾರೆ. ಆ ಮ್ಯಾಥ್ಸಿನ ಆ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಅದು ಎಷ್ಟು ಸುಂದರವಾಗಿದ್ರು ಆ ಎಕ್ಸ್ಪ್ರೆಷನ್ಲಿ ಹೇಳ್ತಿದ್ರು.
ಮತ್ತೆ ನಮ್ಮ ಸುದೀಪ್ ಸರ್ ಅವರು ಪಾಠ ಮಾಡುವಾಗ ನಮ್ಮ ಮ್ಯಾಥ್ಸ್ ಒಂಥರ ನಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ತುಂಬ ಒಂಥರ ಬೋರಿಂಗ್, ಆದರೂ ಪಾಠ ಮಾಡುವಾಗ ಹೀಗೆ ಮಧ್ಯ ಸ್ವಲ್ಪ ಗಮ್ಮತ್ ಮಾಡ್ತಿದ್ರಿಂದ ಏನು ತುಂಬ ನಮಗೂ ಸಹ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಬರ್ತಿತ್ತು. ಹಾಗೂ ನಮ್ಮ ಹಿಂದಿಗೆ ಇಬ್ಬರು ನಮ್ಮ ಒಂದು ಸರ್ ಇದ್ದರು, ಮತ್ತು ನಮ್ಮ ಅವರು ಮಾರುತಿ ಸರ್ ಅಂತ ಮತ್ತು ನಯನ ಮ್ಯಾಮ್ ಅಂತ ಇದ್ದರು. ಅವರಿಬ್ಬರು ಸಹ ತುಂಬ ಹೆಲ್ಪ್ ಮಾಡಿದರು. ಹಿಂದಿ ಲಾಸ್ಟಿಗೆ ಅಂದರೆ ನಾನು ಏನೇ ಡೌಟ್ಸ್ ಕೇಳಿದ್ರು ಸಹ ಅದನ್ನು ಸಹ ಕರೆಕ್ಟಾಗಿ ಅಂದರೆ ಹೇಗೆ ಬರೀಬೇಕು ಅದೆಲ್ಲ ಕರೆಕ್ಟಾಗಿ ಹೇಳ್ತಿದ್ರು. ನಮಗೆ ಹಿಂದಿಯಲ್ಲಿ ಔಟ್ ಆಫ್ ಔಟ್ ಬರಲು ಅವರಿಬ್ಬರದ್ದು ಒಂದು ಮಹತ್ವದ ಪಾತ್ರ ಇದೆ ಅಂತ ಹೇಳ್ಬೋದು. ಸೊ ಪ್ರೀತಮ್ ಅವರ ಜೀವನದಲ್ಲಿ, ಪ್ರೀತಮ್ ಅವರ ಯಶಸ್ಸಿನ ಹಾದಿಯಲ್ಲಿ ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ? ಅವನಿಗೆ ಈಗ ಅಂತಲ್ಲ, ಮೊದಲಿನಿಂದ ಒಂದು ಸಿಗ್ತಾ ಇರೋ ಟೀಚರ್ಸ್ನವರ ಹಾಗೆ ಅವನದ್ದು ಸ್ಕಿಲ್ ಅವರಿಗೆ ಗೊತ್ತಾಗ್ತಾ ಇತ್ತು, ಅವನಿಗೆ ಮೋಟಿವೇಶನ್ ಮಾಡ್ತಾ ಇದ್ರು. ಯಾವ ಬ್ಯಾಚ್ ಅಂತ ನನಗೆ ಪ್ರತಿ ಬ್ಯಾಚಲ್ಲಿ ಒಬ್ಬೊಬ್ರು ಸಿಗ್ತಾ ಇದ್ರು. 7th ತನಕ ಇದ್ದವರು ಶಾಂಭವಿ ಮ್ಯಾಮ್ ಆಗಿರ್ಬೋದು, ಅಥವಾ ಸೌಮ್ಯಶ್ರೀ ಟೀಚರ್ ಅಂತ ಇದ್ರು. ಆಮೇಲೆ ಅವರೆಲ್ಲರೂ ಹೋಗುವಾಗಲೂ ಕೂಡ ಇವನಿಗೆ ಅಂದರೆ ಅವ್ರಿಗೆ ಗೊತ್ತಿತ್ತು ಅವ್ರು ಬಿಡ್ತಾರಂತ. ರಜನಿ ಟೀಚರ್ ಅವ್ರದ್ದು ಒಂದು ಬ್ಯಾಚಲ್ಲಿ ತುಂಬ ಫೇವ್ರೇಟ್ ಅಂದರೆ ಇವನೇ, ನಮ್ಮ ಲೆಫ್ಟ್ ಹ್ಯಾಂಡ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಅವರು ಅವ್ರಿಗೆ ಗೊತ್ತಿತ್ತು ಲಾಸ್ಟ್ ರಿಸಲ್ಟ್ ದಿವಸನ ಬರೋದಿಲ್ಲ ಅಂತ. ಆವಾಗ ಹೇಳಿದ್ರು, ನಿಂಗೆ ಒಳ್ಳೆ ಫ್ಯೂಚರ್ ಇದೆ, ನೀ ಹಿಂಗೆ ಇರು ಯಾವಾಗಲೂ, ಅಂದರೆ ತುಂಬ ಡೌನ್ ಟು ಅರ್ತ್ ಆಗಿದ್ಯಾ, ಇದನ್ನೇ ಯಾವಾಗಲೂ ಮೇಂಟೈನ್ ಮಾಡ್ಕೊತ ಹೇಳಿದ್ದು. ತುಂಬ ಒಂಥರ ಆವಾಗಲೇ ಅವರದ್ದು ನಿಂದು ರಿಸಲ್ಟ್ ನಾವು ಇವಾಗಲೂ ಫೋನ್ ಮಾಡಿ ಎಲ್ಲರದ್ದು ಕೂಡ ವಿಶ್ ಮಾಡಿದ್ರು. ಅದು ಎಲ್ಲರದ್ದು ಒಂಥರ ಮೋಟಿವೇಶನ್ ಇದೆ ಪ್ರತಿ ಬ್ಯಾಚಲ್ಲೂ. ಆಮೇಲೆ 8th ತನಕ ಬಂದವರಾಗಿ ನಂಗೆ ಟೀಚರ್ಸ್ ಹೆಸರು ಕೆಲವರದಲ್ಲಿ ನೆನಪಿಲ್ಲ. ಪ್ರತಿ ಟೀಚರ್ಗೂ ಕೂಡ ಮೋಟಿವೇಶನ್ ಅಂತೂ ಇದೆ. ಇವನ ಬಗ್ಗೆ ನಿರೀಕ್ಷೆ ಇತ್ತು ಅವರಿಗೆ, ಇವ ಏನೋ ಮಾಡೇ ಮಾಡ್ತಾನೆ ಅನ್ನೋದು ಅವತ್ತು ಹೇಳ್ತಿದ್ದು ಪ್ರತಿ ಟೀಚರ್ಸ್ನವ್ರು ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಟೀಚರಿಗೂ ಕೂಡ ಒಬ್ರಿಬ್ರು ಅಂತ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಫೌಂಡೇಶನ್ ಕೂಡ ಮುಖ್ಯ ಆಗುತ್ತೆ. ನಾವೀಗ 7th ತನಕ ಇರೋ ಫೌಂಡೇಶನ್ ಗಟ್ಟಿ ಇದ್ರೆ ಮಾತ್ರ ಈಗ ಮುಂದೆ ಅದು ಕೂಡ ಗಟ್ಟಿಯಾಗಿತ್ತು, ಫೌಂಡೇಶನ್ ಗಟ್ಟಿ ಇತ್ತು. ಆಮೇಲೆ ಅದನ್ನೇ ಕಂಟಿನ್ಯೂ ಆಯ್ತು. ಅದು ಆ್ಯಡ್ ಮಾಡೋದಾದ್ರೆ ನಮ್ಗೆ ಹೇಳಲೇಬೇಕು, ನಮ್ಮ ಶ್ವೇತಾ ಮ್ಯಾಮ್ ಅಂತ ಇದ್ರು ನಮಗೆ. ಅವರು ಇಂಗ್ಲೀಷ್ ಸಹ ಅವರು ಪಾಠ ಮಾಡ್ತಿದ್ರು. ಅವರು ಎಷ್ಟು ಅಂದರೆ ಡೆಡಿಕೇಶನ್ ಅಂದರೆ ರಾತ್ರಿ 1 ಗಂಟೆ 12 ಗಂಟೆ ಟೈಮಲ್ಲಿ ಅವರು ಆನ್ಸರ್ಸನ್ನು ಬರೆದು ನನಗೆ ಕೊಡ್ತಿದ್ರು. ಅದ್ರ ಪ್ರತಿ ಅಂದರೆ ಪ್ರಿಪರೇಟರೀಸ್ ಆದ ಮೇಲೆ ಪೇಪರನ್ನು ಎಷ್ಟು ಡೀಪಾಗಿ ಚೆಕ್ ಮಾಡ್ತಿದ್ದೆ ಅಂದರೆ ಒಂದು ಸಣ್ಣ ಒಂದು ಆಫ್ ಎಟ್ ಇದ್ರಲ್ಲೂ ಸಹ ಮಿಸ್ಟೇಕ್ಸನ್ನು ಹುಡುಕಿ ನನಗೆ ಹೇಳ್ತಿದ್ರು. ಅದರಿಂದ ಅಂದರೆ ಒಂದೊಂದು ಮಾರ್ಕ್ನೂ ಸಹ ಅವರು ಅಷ್ಟು ಅಂದರೆ ಕರೆಕ್ಟಾಗಿ ಹೇಳ್ತಿದ್ರು, ಹೇಗೆ ಬರಿಬೇಕು, ಹೇಗೆ ಮಾಡಬೇಕು ಅಂತ. ಅದರಿಂದಾನೇ ಇವತ್ತು ಇಂಗ್ಲೀಷಲ್ಲಿ ಸಹ ಒಂದು 100 out of 100 ಸಿಗಲು ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಮಮತಾ ಮ್ಯಾಮ್ ಇವೊಂದು ಕ್ವಿಜ್ ಕಾಂಪಿಟೇಷನ್ಗೆ ಹೋಗುವಂತ ಇದೇ ಇರಲಿಲ್ಲ, ಇವನು ಹೋಗುದೇ ಇಲ್ಲ ಅಂತ ಕೂತ್ಕೊಂಡಿದ್ದ. HM ಮಮತಾ ಮ್ಯಾಮ್ ಅವರು ತುಂಬ ಫೋರ್ಸ್ ಮಾಡಿ, ಇಲ್ಲ ಹೋಗು ನೀನು ಅಂತ ಹೇಳಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನಿಗೆ. ಫಸ್ಟ್ ಟೈಮ್ ತುಂಬ ಖುಷಿ ಪಟ್ಕೊಂಡು ಫೋನ್ ಮಾಡಿ ವಿಶ್ ಮಾಡಿದ್ರು. ಓಕೆ, ಹಾಗೆ ಎಲ್ಲ ಬಿಡುವಿನ ಮಧ್ಯೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲೂ ಕೂಡ ನೀವು ಪಾಲ್ಗೊಳ್ತೀರಾ, ಮತ್ತೆ ಅಲ್ಲಿ ಹೋಗಿ 2ಯ ಸ್ಥಾನ ಕ್ವಿಜ್ನಲ್ಲಿ ಪಡೆದಿದ್ದೀರಾ. ಸೊ ಯಾವ ರೀತಿ ನೀವು ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಿದ್ದೀರಾ? ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದೇ ನಾನು ಅವಾಗ ಹೇಳಿದ್ದೆ, ಟೈಮ್ ಟೇಬಲ್ ಅನ್ನೋದು ನಾನು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ. ಕ್ವಿಜ್ ಅಂದ್ರೆ ನಾನು 10th ಬರುವಾಗ ನನಗೆ ಏನಿತ್ತು ಅಂದ್ರೆ ಇಲ್ಲ, ನಾನು ಯಾವ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಖಾಲಿ ನಾನು ಫುಲ್ ಟೈಮನ್ನು ಓದೋದಕ್ಕೆ ಕೊಡ್ತೇನೆ ಅಂತ. ಆದರೆ ಅದು ಹಾಗೆ ಆಗಲಿಲ್ಲ. ಅದಕ್ಕೆ ನಾನು ಟೈಮ್ ಟೇಬಲ್ ಅದು ಮಾಡಲಿಲ್ಲ. ಅಂದರೆ ಕ್ವಿಝಿಗೆ ಯಾವ ಥರ ಅಂದರೆ ನಾನು ಅಂದರೆ ಪರ್ ಡೇ ಒಂದು ಇಂತಿಷ್ಟು ಟೈಮ್ ಅಂತ ಕ್ವಿಝಿಗೆ ಕೊಡ್ತಿದ್ದೆ ಅಷ್ಟೇ. ಮತ್ತು ಅಂದರೆ ಕ್ವಿಝಿಗೆ ಅಂದ್ರೆ ನಾನು ಯೂಸ್ ಮಾಡ್ತಿದ್ದು ಮೊಬೈಲ್ ಅಂತ. ನಾನು ಬುಕ್ಸ್ ಯಾವುದು ರೆಫರ್ ಮಾಡ್ತಿರ್ಲಿಲ್ಲ. ಮೊಬೈಲಲ್ಲಿ ಅಂದರೆ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ಆಗಲಿ, ಮತ್ತು ಹೀಗೆ ಡೈಲಿ ನ್ಯೂಸ್ ಚಾನಲ್ ನೋಡಿದ್ರೆ ಹೀಗೆಲ್ಲ ಮಾಡ್ತಿದ್ದೆ ಕ್ವಿಝಿಗೆ. ಅಂದರೆ ನಾನು ಮೆನ್ಷನ್ ಮಾಡಬೇಕು ಇಬ್ಬರನ್ನ, ಒಂದು ನಮ್ಮ ವೈಶಾಲಿ ಮ್ಯಾಮ್ ಮತ್ತೊಬ್ಬರು ಮಮತಾ ಮ್ಯಾಮ್. ಅಂದರೆ ಯಾವಾಗ ನಾನು ನಾನು 9th ಅಲ್ಲಿ ಕ್ವಿಝಿಗೆ ಹೋಗಿದ್ದು ಫಸ್ಟ್ ಟೈಮ್ ಕಾಂಪಿಟೇಷನಿಗೆ. ಆದರೆ ಮುಂಚೆ ನಾನು ಕ್ವಿಝ್ ಸ್ಕೂಲ್ ಲೆವೆಲ್ ಅಷ್ಟೇ, ಸ್ಕೂಲ್ ಲೆವೆಲ್ಗೆ ಸೀಮಿತವಾಗಿತ್ತು. ಆದರೆ ಫಸ್ಟ್ ಟೈಮ್ ಅವರು ಹೇಳಿದ್ರು ಇಲ್ಲ ನೀನು ಪಾರ್ಟಿಸಿಪೇಟ್ ಮಾಡುವಂತ. ಆವಾಗಲೂ ನನಗೆ ಒಂಥರ ಹೋಪ್ ಸಿಕ್ಲಿಲ್ಲ ಬರುತ್ತೆ ಅಂತ. ಈ ನನ್ನ ಸಾಮರ್ಥ್ಯದ ಮೇಲೆ ನನಗೆ ಒಂಥರಷ್ಟು ನಂಬಿಕೆ ಇರಲಿಲ್ಲ. ಆದರೆ ಅವರು ಇಲ್ಲ ಫೋರ್ಸ್ ಮಾಡಿದ್ರು, ಇಲ್ಲ ನಿನ್ನ ಕೈಲಾಗುತ್ತೆ ಅಂತ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದೆ ಹೋದ ವರ್ಷ. ಅದರಲ್ಲಿ ನಮ್ಮ ಫಸ್ಟ್ ಟೈಮ್ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದು ನಮ್ಮ ಶಾಲೆಯಲ್ಲಿ. ಅದರಲ್ಲಿ ಪ್ರೈಸ್ ಬರಲಿಲ್ಲ. ಆದರೆ ಈ ವರ್ಷ ಮತ್ತೊಮ್ಮೆ ಅವರ ನಮ್ಮ ಮಮತಾ ಮ್ಯಾಮ್ ಮತ್ತು ವೈಶಾಲ್ ಮ್ಯಾಮ್ ಅವರ ಒಂದು ಪ್ರೇರಣೆಯಿಂದ ಈ ವರ್ಷನೂ ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಪಾರ್ಟ್ನರ್ ಇದ್ದ ಈ ವರ್ಷ ರಿಷಿಯೇಶ್ ಶೆಟ್ಟಿ ಅಂತ, ಹೋದ ವರ್ಷ ನನ್ನ ಪಾರ್ಟ್ನರ್ ಆದಿತ್ಯ ಅಂತ. ಈ ವರ್ಷ ಅಂದರೆ ದೇವರ ಕೃಪೆಯಿಂದ ರಾಜ್ಯ ಮಟ್ಟದಲ್ಲಿ 2ಯ ಸ್ಥಾನ ಸಹ ದೊರೆಯಿತು. ಅದರಿಂದ ತುಂಬ ಖುಷಿ ಆಯಿತು ಮ್ಯಾನೇಜ್ಮೆಂಟ್ಗೆ. ನಮ್ಮ ಮಮತಾ ಮ್ಯಾಮ್ ಅಂತೂ ತುಂಬ ಪ್ರೋತ್ಸಾಹ ಕೊಟ್ಟರು, ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅಂತ. ನಾನು ಅಂದರೆ ಓದಲು ನನಗೆ ರಾಜ್ಯ ಮಟ್ಟದಲ್ಲಿ ನನ್ನ ಅನಿಸಿಕೆ ಏನಿದೆ, ಕ್ವಿಜ್ ಲಕ್ ಅಂತ ಓದೋದು ಬೇಡ ಅಂತ. ಆದರೆ ನಮ್ಮ ಮಮತಾ ಮ್ಯಾಮ್ ಮತ್ತು ವೈಶಾಲಿ ಮ್ಯಾಮ್ ತುಂಬ ಪ್ರೇರಣೆ ಕೊಡೋರು, ಇಲ್ಲ ನೀನು ಆಗುತ್ತೆ ನೀನು ಓದು ಅಂತ. ಅದರಿಂದನೇ ಓದಿ ಅಂದರೆ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ 2ಯ ಸ್ಥಾನ ದೊರೆಯಲು ಸಾಧ್ಯವಿದೆ ಅಂತ ಹೇಳ್ಬೋದು. ಈಗ ಈ ಸಂಭ್ರಮದ ವಾತಾವರಣ ಮನೆಯಲ್ಲಿ ಅಥವಾ ಊರಿನಲ್ಲಿ ಹೇಗಿದೆ? ಎಲ್ಲ ಕಡೆ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲ ಕಡೆ ಅಂದರೆ ನಿಮ್ಮನೆ ಮಗ ಅಲ್ಲ, ನಮ್ಮನೆ ಮಗ.
ಓಕೆ. ಭಾರಿ ಖುಷಿಯಾಗಿದೆ, ಭಾರಿ ಖುಷಿ. ಎಲ್ಲರೂ ಫೋನ್ ಮೇಲೆ ಪುರ್ಸೋತೆ ಇಲ್ಲ, ಎಲ್ಲರೂ ಅದೇ ಹೇಳು, ನಮ್ಮ ಹುಡುಗ ನಮ್ಮ ಹುಡುಗ ನಮ್ಮ ಹುಡುಗ. ಮಗ ಎಷ್ಟು ಎತ್ತರಕ್ಕೆ ಬೆಳಿತಾನಂತ ನೀವು ಅನ್ಕೊಂಡಿದ್ರಾ? ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೆ, ಆದರೆ ನಮ್ಮಂಥವರೆಲ್ಲ ಆಗ್ತದ ಏನೋ ಒಂದು ಭಾವನೆ ಕೂಡ ಇತ್ತು. ಅದರದ್ದು ಇವತ್ತು ಆಗಿದೆ, ತುಂಬ ಖುಷಿಯಾಗಿದೆ. ಸುಮಾರು 12 ವರ್ಷಗಳ ಕಾಲ ನೀವು ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಿದ್ರಿ. ಸೊ ಇದು ಫಸ್ಟ್ ಟೈಮ್ ನೀವು ಟಾಪರ್ ಆಗಿದ್ದೀರಾ ಅಥವಾ ಮೊದಲು ಕೂಡ ನಿಮ್ಗೆ ಏನು ಅನುಭವ ಉಂಟಾ ಟಾಪರ್ ಆಗಿರುವ? ಅದು ನಾನು ಮೊದಲಿಂದನೇ ಒಂದು ಫಸ್ಟ್ ರ್ಯಾಂಕ್ ಅಂತ ಬರ್ತಿತ್ತು ನಮ್ಮ ಕ್ಲಾಸಲ್ಲಿ. ಆದರೆ LKG UKG ಬಿಟ್ಟರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಒಂದು ಫಸ್ಟ್ ರ್ಯಾಂಕ್ ಇತ್ತು, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಮಿಸ್ ಆಯಿತು. ಅಂದರೆ ಮೊದಲಿಂದನೂ ಟಾಪರ್ ಅಂತ ಹೇಳೋದಿಲ್ಲ. ಅಂದರೆ ಯಾರು ಸಹ ಹುಟ್ಟಿಂದ ಟ್ಯಾಲೆಂಟ್ ಅನ್ನೋದು ಇಟ್ಕೊಂಡು ಇರ್ತಾರೆ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಹೌದು. ಆದರೆ ಅದು ಡಿಪೆಂಡ್ ಆಗೋದಂದ್ರೆ ಅವ್ರು ಯಾವ ಥರ ಬೆಳಿತಾರೆ ಅಂತ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದು ನನಗೆ ಎಲ್ಲೋ ನೋಡಿದ್ದು. ಏನಂದ್ರೆ ಒಂದಿಷ್ಟು ಗ್ರೂಪ್ ಸ್ಟೂಡೆಂಟ್ಸ್ ಅನ್ನ ಡಿವೈಡ್ ಮಾಡ್ತಾರೆ. ಒಂದು ಗ್ರೂಪ್ ಅನ್ನ ಅಂದ್ರೆ ಇಂಟೆಲಿಜೆಂಟ್ ಗ್ರೂಪ್ ಅಂತ ಇಡ್ತಾರೆ, ಮತ್ತೊಂದು ಗ್ರೂಪ್ ಅನ್ನ ಅಷ್ಟು ಇಂಟೆಲಿಜೆಂಟ್ ಬಟ್ ಮೀಡಿಯಂ ಅವರೇಜ್ ಟೀಚರ್ಸ್ಗೆ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಅನ್ನ ಟೀಚರ್ಸು ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಆದ್ರಿಂದ ಏನಾಯ್ತಂದ್ರೆ ಸೋ ಕಾಲ್ಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇಂಟೆಲಿಜೆಂಟ್ ಆದ್ರು, ಯಾಕಂದ್ರೆ ಅವರಲ್ಲಿ ಮೊದಲಿಂದ ಟ್ಯಾಲೆಂಟ್ ಇತ್ತಂತ ಅಲ್ಲ, ದೇ ಗಾಟ್ ಟ್ರೀಟೆಡ್ ಲೈಕ್ ದಟ್. ಅಂದ್ರೆ ಅವ್ರನ್ನ ಆ ರೀತಿ ಟ್ರೀಟ್ ಮಾಡಿದ್ರು. ನಮ್ಮಲ್ಲಿ ಸಹ ಹೇಗಂದ್ರೆ ನಾವು ಯಾವಾಗಲೂ ನಾವು ಕೆಳದ್ ಅಂದ್ರೆ ನಾವು ಏನೂ ಅಲ್ಲ ಅಂತ ನಮ್ಮಲ್ಲಿ ಅನಿಸಿಕೆನೇ ಇರಬಾರ್ದು. ನಮ್ಮ ಅಂದ್ರೆ ನಮ್ಮನ್ನೇ ನಾವು ಡಿಮೋಟಿವೇಟ್ ಅಂತ ಮಾಡ್ಕೊಳ್ಬಾರ್ದು, ಪಾಸಿಟಿವ್ ಆಗಿ ಇರಬೇಕು. ಅದೇ ಟ್ರೈ ಮಾಡಿದ್ರೆ ಎಲ್ಲ ಆಗುತ್ತೆ, ಅಂದ್ರೆ ಏನು ಅಸಾಧ್ಯ ಅಂತ ಅಲ್ಲ. ಟಾಪರ್ ಆಗೋದು ಅಂದ್ರೆ ಅದು ಒಂಥರ ರಾಕೆಟ್ ಸೈನ್ಸ್ ಆ ಥರನೂ ಅಲ್ಲ, ಈಸಿ ಇದೆ. ಅಂದ್ರೆ ಅದೇ ಟೈಮ್ ಮ್ಯಾನೇಜ್ಮೆಂಟ್, ಈ ತರ ಚಿಕ್ಕ ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡಿ ಕರೆಕ್ಟ್ ಆಗಿ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ಆಗ್ಬೋದು. ನಿಮ್ಮ ಅಭಿಪ್ರಾಯ ಏನು ಮಗನ ಬಗ್ಗೆ? 12 ವರ್ಷಗಳ ಕಾಲ ಅವನು ಶಾಲೆಯಲ್ಲಿ ಪ್ರತಿ ವರ್ಷ ಅವನಿಗೆ ಒಳ್ಳೆ ರ್ಯಾಂಕ್ ಬರ್ತಾ ಇತ್ತು. ತುಂಬಾ ನಾನೊಂದು ವಿಡಿಯೋದಲ್ಲಿ ಕೂಡ ಕೇಳಿದ್ದೆ, ಪ್ರತಿ ವರ್ಷ ಅವನ ಕೊರಳಲ್ಲಿ ಮೆಡಲ್ಸ್ಗಳು ರಾಶಿಯಾಗಿ ಇರ್ತಿದ್ವು ಅಂತ. ನಮಗೆ LKGಗೆ ಅಡ್ಮಿಷನ್ ಆದವಾಗ UKGಗೆ ನಮ್ಗೆ ಅಂತ ಇಷ್ಟೆಲ್ಲ ಓದ್ಲಿಕ್ಕೆ ಅಂದ್ರೆ ನಾವು ಕೂಡ ಇಬ್ರು ಡಿಗ್ರಿ ಹೋಲ್ಡರೇ, ಆದ್ರೂ ಕೂಡ ಅಷ್ಟು ಅದು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಮಾರ್ಕ್ಸು ಆ ಥರ ಎಲ್ಲ ನಾವೇನು ಹೇಳ್ಕೊಡ್ತಾನೆ ಇರಲಿಲ್ಲ, ಎಲ್ಲ ಅವನೇ ಓದ್ಕೊತಿದ್ದ. ಆಮೇಲೆ ಫಸ್ಟ್ ಟೈಮ್ 1ನೇ ಕ್ಲಾಸಲ್ಲಿ ಹೋದಾವಾಗಲೇ ಮೇಬಲ್ ಟೀಚರ್ ಹೇಳಿದ್ದು, ನಿಮ್ಮ ಮಗ ಈ ವರ್ಷ ಪ್ರೊಫಿಷಿಯನ್ಸಿ ಬಂತು. ಆವಾಗಲೇ ಕ್ಲಾಸ್ ಟಾಪರ್ ಅಂತ ಒಂದು ಥಾಟ್ ತಲೆಯಲ್ಲಿ ಬಂದಿದ್ದು. ಆವತ್ತಿನಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾತ್ರ ಮಿಸ್ ಆಯ್ತು, ಬಿಟ್ರೆ ಅಂದರೆ ಜಸ್ಟ್ 1.5 ಆ ಥರ ಮಾರ್ಕ್ಸಲ್ಲಿ ಹೋಯ್ತು. ಅದು ಮತ್ತು ಪ್ರತಿ ವರ್ಷವೂ ಅವನೇ ಟಾಪರ್. ಅವನಿಗೆ ಅದೊಂದು ಅಹಂ ಇರಲಿಲ್ಲ, ನಾನ್ ಟಾಪರ್ ಅಂತ. ಅದೇ ಅವನಿಗೆ ಪ್ಲಸ್ ಆಯ್ತು ಅನ್ಸುತ್ತೆ. ಎಲ್ಲರೂ ಕೂಡ ಎಲ್ರೂ ಒಂದೇ ಥರ ನೋಡ್ತಿದ್ದ, ಅಂತ ಅಹಂ ಇರಲಿಲ್ಲ. ಯಾರೇನು ಇವಾಗಲೂ ಅಷ್ಟು ಹೋದಷ್ಟು ತುಂಬ ಮಕ್ಕಳು ಫೋನ್ ಮಾಡಿ ಕೆಲವರಿಗಾದರೆ ಕೆಲವ್ರು ಬಿಡ್ತಿರ್ಲಿಲ್ಲ, ಹೇಳ್ತಿರ್ಲಿಲ್ಲ ಆನ್ಸರ್, ಆ ಥರ ಇತ್ತು. ಇವ ಹಾಗಲ್ಲ, ಯಾವ ಮಕ್ಕಳು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ಸಜೆಷನ್ ಕೊಡೋದಾಗ್ಲಿ, ಅವ್ರದ್ದು ಏನು ಪ್ರಾಬ್ಲಮ್ ಇದ್ರೆ 11 ಗಂಟೆಗೆಲ್ಲ ಕಾಲ್ ಮಾಡ್ಕೊಂಡು ಕೇಳ್ತಾ ಇದ್ರು. ಅಂದರೆ ಅವನಿಗೊಂದು ಅಹಂಕಾರ ಇರಲಿಲ್ಲ ಮಕ್ಕಳ ಜೊತೆ. ಮತ್ತು ಟಾಪರ್ ನಾನೇ ಒಂದು ಇತ್ತು ಅವನಿಗೆ, ನನ್ನ ಕೆಲಸ ನಾನು ಮಾಡ್ತೆ, 1 ಮಾರ್ಕ್ಸ್ ಹೋಗೋಕ್ಕಾಗ ಅನ್ನೋದು. ಅದು ಟಾಪರ್ ಆಗ್ತೆ ಅನ್ನೋದಕ್ಕಿಂತ ಮಾರ್ಕ್ಸ್ ಮಿಸ್ ನಾನು ಎಂತಕ್ಕೆ ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದೆ ಅಂತ ಅದನ್ನು ಕರೆಕ್ಷನ್ ಮಾಡ್ಕೊಂತ ಇದ್ದ, ತಪ್ಪಾಗೋಕ್ಕಾಗಂತ ಅದರಲ್ಲೇ ಅವನ ತಲೆ ಇತ್ತು. ಅದೇ ಅವನಿಗೆ ಇವತ್ತು 625 ಬರೋಕ್ಕೆ ಮೇಜರ್ ಆಯ್ತು ಅಂತ ಅನ್ಸುತ್ತೆ, ಕಾರಣ ಆಯ್ತು, ಸಹಾಯ ಆಯ್ತು ಅನ್ಸುತ್ತೆ. ಅಕಾಡೆಮಿಕ್ಸ್ ಬಿಟ್ರೆ ನಿಮ್ಮ ಬೇರೆ ಹವ್ಯಾಸಗಳ ಬಗ್ಗೆ ಮಾತಾಡ್ಬೋದಾ? ಅಕಾಡೆಮಿಕ್ಸ್ ಬಿಟ್ಟರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಲಾಸ್ಟ್ ಇಯರ್ ಖೋಖೋ ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಾಲೂಕ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ. ಈ ವರ್ಷನೂ ಸಹ ತಾಲೂಕ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಖೋಖೋ ಮ್ಯಾಚ್ ಅಲ್ಲಿ. ಮತ್ತು ಸ್ಪೋರ್ಟ್ಸ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಓದೋದಕ್ಕಿಂತ ಒಂಥರ ಸ್ಪೋರ್ಟ್ಸ್ ಅಲ್ಲಿ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ಬಹುದು. ಮತ್ತೆ ಈ ತರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಶಾಲೆಯಲ್ಲಿ ಮಾಡ್ತಾರೆ ಪ್ರೋಗ್ರಾಮ್ಸ್, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಅದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ತೇನೆ. ಹಾಗೂ ಈಗ ಸ್ಪೀಚ್ ಅನ್ನು ಕೊಡ್ಬೋದಿರ್ಬೋದು, ಈಗ ಈ ತರ ಆಕ್ಟಿವಿಟೀಸ್ ಅಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ತೇನೆ. ಹಾಗೂ ನಾನು ಡ್ರಾಯಿಂಗ್ ಅಂದ್ರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನಾನು ನಮ್ಮ ಟೀಚರ್ಸ್ ಪೋರ್ಟ್ರೇಟ್ಸ್ ಇರ್ಬೋದು ಅಥವಾ ಫೇಮಸ್ ಪರ್ಸನ್ ದಿನ ಪೋರ್ಟ್ರೇಟ್ಸ್ ಅನ್ನ ಸಹ ನಾನು ಡ್ರಾ ಮಾಡ್ತೇನೆ. ಓಕೆ, ಸೊ ನಿಮಗೆ ಮುಂದೆ ಏನಾಗಬೇಕಂತ ಆಸೆ ಇದೆ? ಫ್ಯೂಚರ್ ಪ್ಲಾನ್ಸ್ ಏನು? ಮುಂದೆ ಅಂದ್ರೆ PUC ಅಲ್ಲಿ ಸೈನ್ಸ್ ತಗೊಂಡು ಒಂದು JEE ಎಕ್ಸಾಮ್ ಬರೆದು ಅದರಲ್ಲಿ ಒಳ್ಳೆ ರ್ಯಾಂಕ್ ಪಡೆದುಕೊಂಡು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಮಾಡ್ಕೊಂಡು ಮುಂದೆ UPSC ಎಕ್ಸಾಮ್ ಬರೆದು IAS ಗೆ ಟ್ರೈ ಮಾಡ್ಬೇಕಂತ ಇದ್ದೇನೆ. ಓಕೆ, ನಿಮ್ಗೆ ಮಗನ ಮೇಲೆ ತುಂಬಾ ಆಶಯಗಳಿದೆ ಅನ್ಕೊಳ್ತೇನೆ. ಹೌದು, ಅವನಿಗೆ ಇರುವಂತ ಟ್ಯಾಲೆಂಟಿಗೆ ಅದಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಗ್ಬೇಕು ಅಂತಿದೆ. ಹಣದ ಅಥವಾ ಇದೇನೋ ವಿಷಯಕ್ಕಲ್ಲ, ಅವನಿಗಿರೋ ಟ್ಯಾಲೆಂಟ್ 4 ಜನಕ್ಕೆ ಗೊತ್ತಾಗಬೇಕು, ಒಂದು ಒಳ್ಳೆ ಪೊಸಿಷನಿಗೆ ಅವನು ಹೋಗಬೇಕು ಅಂತ. ಅದಕ್ಕೊಂದು ಇಂಜಿನಿಯರ್ ಆಗೋದು ಅದು ಓಕೆ, ಲೈಫಿಗೆ ಅದು ಬೇಕೇ ಬೇಕು. ಅದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದಾಗುವಂಥ ಒಂದು IAS ಆಗಿ ಅವನ ಆಫೀಸರ್ ಆಗಿ, ಮೊದಲಿಂದ ಇದ್ದದ್ದು ಇಬ್ಬರಿಗೂ ಅದೇ. ನಮ್ಮದು ಅಣ್ಣಂಗೂ ಅಷ್ಟೇ, ಮಮ್ಮ ಇವಂದು, ಅವನು ಅದೇ ಯಾವಾಗಲೂ ಹೇಳೋದು ಇಂಜಿನಿಯರಿಂಗ್ ಹೌದು, ಅದ್ರ ಜೊತೆಗೆ UPSC ಎಕ್ಸಾಮಿಗೆ ಪ್ರತಿಯೊಬ್ಬರಿಗೆ ಹೇಳೋದು ಅದೇ, ಅದಕ್ಕೆ ಟ್ರೈ ಮಾಡಿ, ಆಗೋದಿಲ್ಲ ಅಂತ ಬಿಡೋಕ್ಕಾಗ ಏನಾದರೂ ಮಾಡಬೇಕು ಅಂತ ಅದೊಂದಿದೆ. ಇದು ಹೇಗೂ ಓದಿನ ಜೊತೆ ಇರುತ್ತೆ. ಇದಾದಮೇಲೆ
ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಒಳ್ಳೆ ಕಡೆ ಕೋಚಿಂಗ್ ತಗೊಂಡು IAS ಎಕ್ಸಾಮಿಗೆ UPSC ಬರಿಬೇಕು ಅಂತಿದೆ. Okay, ಅದು ನಿಮ್ಮ ಆಸೆ. ಈಗ ನಮ್ಮ ಆಸೆ. ಹೆಚ್ಚಾಗಿ ನೋಡೋದಾದ್ರೆ ಕರಾವಳಿ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಒಂದೇ ಒಂದು ರ್ಯಾಂಕ್ ಬಂದಿದೆ ಈ ಸಲ, ಅಂದ್ರೆ 7 ರ್ಯಾಂಕಲ್ಲಿ ಇವರು ಕೂಡ ಒಬ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಟ್ಟಿನಲ್ಲಿ ಹೇಳದಿದ್ರೆ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಅವನು ಆಸೆ ಕೂಡ ಅದೇ ಇದ್ದಿತ್ತು. ಅವನಿಗೆ ಎಲ್ಲದರಲ್ಲೂ ನಾನೇ ಟಾಪರ್ ಆಗ್ಬೇಕು ಅನ್ನೋದೊಂದು ಇದಿದೆ. ಆದ್ರೂ ಯಾವುದೇ ಒಂದು ವಿಷಯದಲ್ಲೂ ಒಂದು ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ ಕಡಿಮೆ ಆದ್ರು ಅವ್ನು ಮನೇಲಿ ಬಂದು ಅಷ್ಟು ಸಿಟ್ಟು ಮಾಡಿ ಬಿಡ್ತಿದ್ದ. ಅಷ್ಟು ಸಿಟ್ಟು ಅಂದ್ರೆ ಅಷ್ಟೇ, ಅವ್ನು ಎದುರು ಆ ಥರ ಒಂಥರ ಸಿಟ್ಟು ಮಾಡಿ ನಾವೆಲ್ಲ ಸುಧಾರಣೆ ಅದು ಏನಾಗ್ತದೆ ಮರ, ಹೋದ್ರೆ ಏನಾಗ್ತದೆ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನು ಟ್ಯಾಲೆಂಟ್ ಯಾರು ತಗೊಳ್ಳೋಕ್ಕಾಗೋದಿಲ್ಲ, ಮಾರ್ಕ್ ಹೋಗಿದೆ, ನೆಕ್ಸ್ಟ್ ತೆಗಿಬಹುದು, ಯಾಕೆ ನೀನು ಇದು ಮಾಡ್ತಿದ್ದ, ಸಣ್ಣ ಪುಟ್ಟ ಸಿಟ್ಟೆಲ್ಲ ಮಾಡ್ತಿದ್ದ. ಅದೇ ರೀತಿಯಲ್ಲಿ ಅವನ ಆಸೆ ಈಡೇರ್ಬೇಕನ್ನೋದು ಆಸೆ. ಸೊ ಪ್ರೀತಮ್, ಇದೆಲ್ಲದರ ನಡುವೆ ಹೆತ್ತವರ ಪ್ರೋತ್ಸಾಹ ಹೇಗಿತ್ತು? ಅಂದರೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನನ್ನ ಅಮ್ಮ ತುಂಬ ಟ್ರೈ ಮಾಡಿದ್ರು ಓದಿಸೋಕೆ. ಅಂದರೆ ತುಂಬ ಅಂದರೆ ಕೂರಿಸ್ಕೊಂಡು ಟೆಸ್ಟ್ ಮಾಡ್ತಿದ್ರು ತುಂಬ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅವಾಗ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂದಾಗ ಆವಾಗಲೇ ನನಗೆ ಗೊತ್ತಿದ್ದು, ಹಾಂ ಫಸ್ಟ್ ರ್ಯಾಂಕ್ ಅಂದರೆ ಹೀಗಿರುತ್ತೆ, ಓದೋದಂದ್ರೆ ಹೀಗೆ ಅಂದರೆ ಹೇಳ್ತಾರಲ್ಲ, ಸಿಂಹಕ್ಕೆ ಅಂದರೆ ರಕ್ತದ ರುಚಿ ಸಿಕ್ಕಿದ ಮೇಲೆ ಅಂತ. ಹಾಗೆ ಅಂತ ಅಂದರೆ ನನಗೆ ಏನಂತ ಗೊತ್ತಿಲ್ಲ, ಗ್ರೀಡೋ ಏನೋ ಅಂತ ಗೊತ್ತಿಲ್ಲ, ಬಟ್ ಸಿಗಬೇಕು, ಮತ್ತೆ ಸಿಗಬೇಕು ಅಂತ. ಅಂದರೆ ಏನು ಮಾಡಿದ್ರು ಅದರಲ್ಲಿ ನಾನು ಟಾಪಲ್ಲಿ ಇರಬೇಕು ಅಂತ ಒಂಥರ ಏನಂತ ಗ್ರೀಡ್ ಅಂತಲೇ ಹೇಳ್ಬೋದು ಬೇಕಾದ್ರೆ. ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದೇ ನನ್ನ ಮತ್ತೆ ಅಪ್ಪನೂ ಸಹ ಹಾಗೆ ಬೆಳಿಗ್ಗೆ ಎದ್ದಾಗೆಲ್ಲ ಹೀಗೆ ಏನಾದರೂ ಒಂದು ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇರೋರು. ಅದರಿಂದ ನನಗೆ ಒಂಥರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡಿರ್ಬೋದು ಅಂತ ಹೇಳುದು. ಹಾಗೆ ಅದು ತುಂಬಾ ಒಂಥರ ನಾನು ಯಾವಾಗ ಸ್ಟ್ರೆಸ್ ಆಗಿದ್ದಾಗ ಎಲ್ಲ ಹೇಳೋರು, ಅಂದ್ರೆ ಇಲ್ಲ ನೀನು ಟೆನ್ಷನ್ ತಗೊಂಡ್ಬೇಡ, ಮಾರ್ಕ್ ಹೋದ್ರು ಏನಾಗೋಲ್ಲ ಅಂತ. ಅವಾಗ ಒಂಥರ ರಿಲೀಫ್ ಸಿಕ್ಕ ಆಗೋದು. ಹಾಗೆ ಮುಂದೆ SSLC ಬರೆಯುವ ತುಂಬಾ ಮಕ್ಕಳಿದ್ದಾರೆ, ಅವರನ್ನು ಉದ್ದೇಶಿಸಿ ಏನಾದ್ರೂ ಮೆಸೇಜ್ ಅಥವಾ ಸಂದೇಶವನ್ನು ಕೊಡ್ಬೋದಾ? ಅದೇ ನಿಮ್ಗೆ ಫಸ್ಟ್ ಅಂದ್ರೆ ಗೋಲ್ ಅನ್ನೋದು ಕ್ಲಿಯರ್ ಆಗಿರ್ಬೇಕು, ಏನು ಗೋಲ್ ಅಂತ. ನೆಕ್ಸ್ಟ್ ಒಂದು ಕ್ಲಿಯರ್ ಪ್ಲಾನಿಂಗ್ ಅನ್ನೋದು ನೀವು ಮಾಡ್ಕೊಳ್ಬೇಕು. ಹಾಗೂ ನೀವು ಕ್ಲಾಸಲ್ಲಿ ಪಾಠಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಅದನ್ನೇ ಇಂಪಾರ್ಟೆಂಟೇ ಅದೇ. ನೀವು ಕ್ಲಾಸಲ್ಲಿ ಕರೆಕ್ಟಾಗಿ ಅವ್ರ ಟೀಚರ್ ಏನು ಹೇಳ್ತಾರೋ ಅದನ್ನು ಕ್ಲಿಯರಾಗಿ ಕೇಳಿಸ್ಬೇಕು. ಹಾಗೂ ನಿಮ್ಮ ಕಾನ್ಸೆಪ್ಟ್ಸ್ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಮತ್ತು ನೀವು ಅಂದರೆ ಮನೆಗೆ ಬಂದು ಟೈಮ್ ಟೇಬಲ್ ಸೆಟ್ ಮಾಡೋದಿರಲಿ, ಹಾಗೂ ನಿಮ್ಮ ಟೈಮ್ ಅನ್ನೋದು ಕ್ಲಿಯರಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಹಾಗೂ ಒಂದು ಏನು ಮಾಡಬಾರ್ದು ಅಂದರೆ ಕಂಪ್ಲೀಟಾಗಿ ಓದೋದಕ್ಕೆ ಅಷ್ಟು ಇದು ಮಾಡಬಾರ್ದು. ಯಾಕಂದರೆ ನಿಮಗೆ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟೇ ಇಂಪಾರ್ಟೆಂಟ್. ಈಗ ಹೇಗೆ ಈಗ ಒಂದು ಊಟಕ್ಕೆ ಆಗಲಿ ರುಚಿ ಬರಬೇಕಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಸರಿಗಿರ್ಬೇಕು. ಹಾಗೆ ಸಹ ನಿಮಗೆ ಖಾಲಿ ಓದೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ವಲ್ಪ ಇನ್ವಾಲ್ವ್ ಆಗಬೇಕು. ಮತ್ತೆ ನಿಮಗೆ ಸಬ್ಜೆಕ್ಟ್ ವೈಸ್ ಒಂದು ಪ್ಲಾನ್ ಹೇಳೋದಾದ್ರೆ, ಇದು ಲ್ಯಾಂಗ್ವೇಜಸ್ ಅಲ್ಲಿ ಇಂಗ್ಲಿಷ್, ಕನ್ನಡ, ಮತ್ತೆ ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಅದ್ರ ಹಿಂದಿ ಯಾವ್ದಾದ್ರು ಲ್ಯಾಂಗ್ವೇಜ್ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಹಾಗೂ ಮನೆಗೆ ಬಂದು ಅದು ನೀವು ಓದುವಾಗ ಆ ಸ್ಪೆಲ್ಲಿಂಗ್ಸ್ ಅನ್ನು ಸರಿಯಾಗಿ ನೋಡ್ಕೊಳ್ಳೋದಿರಲಿ. ಯಾಕಂದ್ರೆ ಸ್ಪೆಲ್ಲಿಂಗ್ಸ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸಹ SSLC ಎಕ್ಸಾಮ್ ಮಾರ್ಕ್ ಕಳೀತಾರೆ. ನನಗೆ ಪರ್ಸನಲಿ ಹೇಳೋದಾದ್ರೆ ನನಗೆ ಪ್ರಾಬ್ಲಮ್ ಆಗಿದೆ ಕನ್ನಡ. ಯಾಕಂದ್ರೆ ನಾವು ಇಂಗ್ಲಿಷ್ ಮೀಡಿಯಂ ಓದ್ತಿರೋದ್ರಿಂದ ಕನ್ನಡ ರೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಕನ್ನಡದಲ್ಲಿ ನಾನು ಅಂದ್ರೆ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ಯಾಕಂದ್ರೆ ಅವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಸಹ ಇಂಪ್ರೂವ್ ಆಗುತ್ತೆ. ಮತ್ತೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅದ್ರ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಯುತ್ತದೆ ಹೇಗೆ ಅಂತ. ಹಾಗೂ ಇದು ಕೋರ್ಸ್ ಸಬ್ಜೆಕ್ಟ್ಸ್ಗೆ ಬರೋದಾದ್ರೆ ಫಸ್ಟ್ ನಾನು ಹೇಳೋದು ಈಗ ಸೋಷಿಯಲ್ ಹೇಳ್ತೇನೆ. ಸೋಷಿಯಲ್ ಅಂದ್ರೆ ಹೆವಿ ಇರುತ್ತೆ ಸಿಲೆಬಸ್. ಅಂದ್ರೆ ಒಂದು 33 ಚಾಪ್ಟರ್ಸ್ ಇರುತ್ತೆ ಸೋಷಿಯಲ್ ಅಲ್ಲಿ. ಸೊ ತುಂಬಾ ಓದಲು ಇರುತ್ತದೆ. ಅವಾಗ ಈ ವರ್ಷ ನಿಮಗೆ ಖಾಲಿಯ ನೋಟ್ಸ್ ಅನ್ನು ಓದ್ಕೊಂಡು ಹೋದ್ರೆ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಅಂತೂ ಮ್ಯಾಂಡೇಟರಿ ಓದು. LBA ಕೊಟ್ಟಿದ್ದ LBA ಸಹ ನೀವು ಓದ್ಕೊಳ್ಬೇಕು. ಅವಾಗ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ಏನಂದ್ರೆ ಕ್ಲಾಸಲ್ಲಿ ಪಾಠ ಮಾಡಿದ ನಂತರ ಮನೆಗೆ ಬಂದು ಫಸ್ಟ್ ರಿವೈಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ರಿವೈಸ್ ಮಾಡಲಿಲ್ಲ ಅಂದ್ರೆ ಅದು ನಿಮ್ಮ ನೆನಪಿರೋದಿಲ್ಲ. ಯಾಕಂದ್ರೆ ಅದು ಹಾಗೆ ನಮ್ಮ ಬ್ರೈನ್ ಅನ್ನೋದು ಹಾಗೆ ಯಾವುದೆಲ್ಲ ಅಂದ್ರೆ ಅಷ್ಟು ನಮಗೆ ಇಂಪಾರ್ಟೆಂಟ್ ಅಲ್ಲದೆ ಇರುವಂತ ಥಿಂಗ್ಸ್ ಅನ್ನು ಅದು ಆಟೋಮೆಟಿಕ್ ಆಗಿ ಅದು ಬಿಟ್ಬಿಡುತ್ತೆ. ಸೊ ರಿವೈಸ್ ಮಾಡ್ಕೊಳ್ಬೇಕು ಸೋಷಿಯಲ್ ಅಲ್ಲಿ. ಮತ್ತೆ ನಾನು ನೆನ್ಪಿಟ್ಕೊಳ್ಳೋ ತುಂಬಾ ಟ್ರಿಕ್ಸ್ ಯೂಸ್ ಮಾಡ್ತಿದ್ದೆ. ಅದನ್ನ ನೀವು ಟ್ರಿಕ್ಸ್ ಅನ್ನು ಇಂಟರ್ನೆಟ್ ಅಲ್ಲಿ ಸಿಗುತ್ತದೆ, ತುಂಬಾ ಟ್ರಿಕ್ಸ್, ಅದನ್ನ ಫಾಲೋ ಮಾಡಬಹುದು. ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೈನ್ಸ್ ಅಲ್ಲಿ ಆ ಕಾನ್ಸೆಪ್ಟ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಮತ್ತೆ ಸೈನ್ಸ್ ಅಲ್ಲಿ ಜಾಸ್ತಿ ಇದು ಬಾಯ್ ಹಾರ್ಟ್ ಮಾಡೋದೆಲ್ಲ ಬೇಡ. ಬಾಯ್ ಹಾರ್ಟ್ ಮಾಡೋದು ಅದು ಯೂಸ್ಲೆಸ್ ಅಂತಾನೆ ಹೇಳ್ಬೋದು ಬಾಯ್ ಹಾರ್ಟ್. ಯಾಕಂದ್ರೆ ಕೆಲವೊಮ್ಮೆ ಓಕೆ ನಾನು ಬಾಯ್ ಹಾರ್ಟ್ ಮಾಡಿದ್ದೇನೆ, ಅಂದ್ರೆ ಯಾವಾಗ ಅರ್ಥನೇ ಆಗೋದಿಲ್ಲ ಬಾಯ್ ಹಾರ್ಟ್ ಮಾಡಿದ್ದೆ. ಆದ್ರೆ ನೀವು ಬಾಯ್ ಹಾರ್ಟ್ ಮಾಡಿದ್ರೆ ನಿಮಗೆ ಟೈಮ್ ಅಂತೂ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಅದೇ ಬಾಯ್ ಹಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಪೋಯಮ್ ಅಂತೂ ಬಾಯ್ ಹಾರ್ಟ್ ಮಾಡ್ತೀರಾ, ಅದೇ ನೆನ್ಪು ಮಾಡ್ಕೊಳ್ಳಲು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕೆಲವರಿಗೆ ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ನೆನ್ಪು ಹೋಗೋದು ಇರುತ್ತೆ. ಯಾಕಂದ್ರೆ ಅದು ಬಾಯ್ ಹಾರ್ಟ್ ಮಾಡಿರ್ತಾರೆ. ಬಾಯ್ ಹಾರ್ಟ್ ಮಾಡಿದ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಆದಾಗ ಅದು ನೆನ್ಪು ಹೋಗುತ್ತೆ. ಮತ್ತೆ ಅದೇ ಸೈನ್ಸ್ ಅಲ್ಲಿ ಅಷ್ಟೇ, ನಿಮಗೆ ಕಾನ್ಸೆಪ್ಟ್ ಒಂದು ಕ್ಲಿಯರ್ ಆಗಿದ್ರೆ ಮತ್ತೆ ಆರಾಮಾಗಿ ಒಂದು ಸ್ವಲ್ಪ ರಿವಿಷನ್ ಇಂದ ನೀವು ತೆಗೆಯುವುದು. ಮ್ಯಾಥ್ಸ್ ಇದು ತುಂಬಾ ಜನಕ್ಕೆ ತಲೆನೋವು ಅಂದ್ರೆ ಮ್ಯಾಥ್ಸ್. ಈಗ ನನಗೆ ಪರ್ಸನಲಿ ಮ್ಯಾಥ್ಸ್ ಅನ್ನೋದು ಫೇವ್ರೆಟ್ ಸಬ್ಜೆಕ್ಟ್. ಅಂದರೆ ಪ್ರೈಮರಿಯಿಂದ ಮ್ಯಾಥ್ಸಲ್ಲಿ ಒಂಥರ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಆದ್ದರಿಂದ ನಾನು ಮ್ಯಾಥ್ಸಿಗೆ ಸ್ವಲ್ಪ ಜಾಸ್ತಿ ಟೈಮೇನು ಇನ್ವೆಸ್ಟ್ ಮಾಡಲಿಲ್ಲ. ಆದರೆ ಎಲ್ಲರಿಗೂ ಒಂದು ಹೇಳೋದಾದ್ರೆ ಮ್ಯಾಥ್ಸಲ್ಲಿ ಇಂಪಾರ್ಟೆಂಟೇ ಕಾನ್ಸೆಪ್ಟ್ಸ್. ಇಲ್ಲಿ ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸ್ಗಿಂತ ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ಸ್ ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಎಲ್ಲರಿಗೆ ಸಾಲ್ವ್ ಮಾಡುವಾಗ ಒಂದು ಪ್ರಾಬ್ಲಮ್ ಬಂದಾಗ ಅವರು ಪ್ರಾಬ್ಲಮ್ ಎಲ್ಲಿಂದ ಬರುತ್ತದೆ, ಪ್ರೈಮರಿಯಿಂದ ಬರುತ್ತದೆ. ಅಲ್ಲಿ ಬ್ರ್ಯಾಕೆಟ್ ಆಗೋದಿಲ್ಲ, ಪ್ಲಸ್ ಮೈನಸ್, ಅದರಲ್ಲಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡದೇ ಇರೋದ್ರಿಂದ ಅವರಿಗೆ ಮುಂದೆ ಹೋದಾಗ ಅದು ಪ್ರಾಬ್ಲಮ್ ಆಗುತ್ತೆ.
ಸೊ ನೀವು ಪ್ರಾಬ್ಲಮ್ನ ಬುಡಕ್ಕೆ ಹೋಗ್ಬೇಕು, ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಲ್ಲಿಂದನೇ ಸಾಲ್ವ್ ಮಾಡ್ಕೊಂಡು ಬರ್ಬೇಕು ಮ್ಯಾಥ್ಸಿಗೆ. ಅಂದ್ರೆ ಈಗ ನೀವು ಹಿಂದೆ ಉಳಿತೀರಿ ಅಂತ ಯೋಚನೆ ಮಾಡಬಾರ್ದು, ಆ ಬುಡದಿಂದ ಪ್ರಾಬ್ಲಮ್ನ ಸರಿ ಮಾಡಬೇಕು, ಆವಾಗ ನಿಮಗೆ ಮ್ಯಾಥ್ಸ್ ಅಲ್ಲಿ ಇಂಪ್ರೂವ್ ಆಗ್ಬೋದು ಹೇಳ್ಬೋದು. ಮತ್ತೆ ಏನೇ ಡೌಟ್ಸ್ ಇದ್ರು ಸಹ ಅದನ್ನು ಅಂದ್ರೆ ಕ್ಲಾರಿಫೈ ಮಾಡ್ಕೊಳ್ಬೇಕು, ಆ ಡೌಟ್ಸ್ ಅನ್ನ ಜಾಸ್ತಿ ಇಟ್ಕೊಳ್ಬಾರ್ದು. ಮತ್ತೆ ನಿಮಗೆ ಮ್ಯಾಥ್ಸ್ ಅಲ್ಲಿ ಈ NCERT ಅಲ್ಲಿ ಫಸ್ಟ್ ನೀವು ಸಾಲ್ಟ್ ಎಕ್ಸಾಂಪಲ್ ಅನ್ನ ಮಾಡಬೇಕು, ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ. ನಂತರ NCERT ಎಕ್ಸಸೈಸ್ ಅನ್ನು ಸಹ ಸಾಲ್ವ್ ಮಾಡಬೇಕು. ಮತ್ತೆ LB ಅಂತ ಕೊಟ್ಟಿದ್ದಾರೆ ಸ್ಟೇಟ್ ಇಂದ, ಅದನ್ನು ಸಹ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬೇಕು. ಇನ್ನೂ ಅದೇ ನಿಮಗೆ ಕಾನ್ಸೆಪ್ಟ್ಸ್ ಡೌಟ್ ಬರೋದೇ ಕಾನ್ಸೆಪ್ಟ್ಸ್ ಅಲ್ಲಿ. ಮ್ಯಾಥ್ಸ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೈಹೆಟ್ ಮಾಡಕ್ಕೆ ಹೋಗ್ತಾರೆ, ಮ್ಯಾಥ್ಸ್ ಅಲ್ಲಿ ಅದು ಯೂಸ್ ಆಗೋದಿಲ್ಲ ಬೈಹೆಟ್. ನೀವು ಪ್ರೈಮರೀಸ್ ಅಲ್ಲಿ ಅಂತೂ ಯೂಸ್ ಆಗ್ಬೋದು, ಬಟ್ ನಾನು ನಮ್ಮ ಕ್ಲಾಸ್ಮೇಟ್ಸ್ ಅಲ್ಲಿ ಕೆಲವರು ನೋಡಿದ್ದೇನೆ, ಅದು ಹೈಸ್ಕೂಲಿಗೆ ಬಂದಾಗ ಮತ್ತು ಹೈಯರ್ ಸ್ಟಡೀಸ್ ಬೈಹೆಟ್ ಮಾಡೋದಂತೂ ಕಂಪ್ಲೀಟ್ ಆಗಿ ವೇಸ್ಟ್ ಆಗಿಬಿಡುತ್ತೆ. ಸೊ ಅದೇ ಮ್ಯಾಥ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕಾನ್ಸೆಪ್ಟ್ಸ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈವರೆಗೆ ನಾವು ಪ್ರೀತಮ್ ಹಾಗೂ ಪ್ರೀತಮ್ನ ಹೆತ್ತವರ ಜೊತೆಗೆ ಸುಂದರವಾದ ಮಾತುಕತೆಗಳನ್ನು ಮಾಡಿದೆವು. ಹಾಗೆ ಪ್ರೀತಮ್ನವರ ಈ ಯಶಸ್ಸಿನ ಹಾದಿಯಲ್ಲಿ ಹೆತ್ತವರ ಬೆಂಬಲ ಹೇಗಿತ್ತು ಮತ್ತು ಅವರ ಬೆಂಬಲವನ್ನು ಸ್ಪಂದಿಸಿ ಪ್ರೀತಮ್ನವರು ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡಿದ್ರು ಅಂತ ಕೂಡ ನಾವು ಕೇಳಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾದಂತಹ ನಾಗರತ್ನ ಅವರಿಗೂ ಮತ್ತು ಗಣಪತಿ ಅವರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗುವ. ವಿರಾಮದ ಬಳಿಕ ಡೈಜಿವೆಲ್ನ ಎಲ್ಲ ವೀಕ್ಷಕರಿಗೂ ಡಿಬೇಟ್ ಆರ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೃದ್ಧ ಹಸಿರು ಪ್ರಕೃತಿಯ ಮಧ್ಯೆ ನೆಲೆಗೊಂಡಿರುವ ಶಂಕರ್ ನಾರಾಯಣ ಎಂಬ ಈ ಸೊಬಗಿನ ಊರಿನಲ್ಲಿ ಸರಿಸುಮಾರು 28 ವರ್ಷಗಳ ಹಿಂದೆ ಮಂಗಳೂರಿನ ಪಡೀಲ್ ಮತ್ತು ಬಲ್ಮಠ ಇಲ್ಲಿನ ಇಬ್ಬರು ಯುವತಿಯರು ತಮ್ಮ 22ನೇ ವಯಸ್ಸಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿಸಿದರು. ಹಾಗೆ ಇವತ್ತಿನ ದಿನ ನಮ್ಮೊಂದಿಗಿದ್ದಾರೆ ಅದೇ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಮತ್ತು ವಿದ್ಯಾದೇವತೆಯರು. ಶಂಕರ್ ನಾರಾಯಣ ಎನ್ನುವ ಈ ಒಂದು ಸುಂದರ ಗ್ರಾಮೀಣ ಪ್ರದೇಶವನ್ನು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಗುರುತಿಸಲು ಕಾರಣಕರ್ತರಾದಂತಹ 3 ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಇವತ್ತು ಸೇರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮಿಸ್ ರನಿತಾ ಲೋಬೋ, ಮಿಸ್ ಶಮಿತಾ ರಾವ್ ಹಾಗೂ ಪ್ರೀತಮ್, ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಸಾವಿರಾರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡೆದಿದ್ದಾರೆ. ನಿಮ್ಮ 28 ವರ್ಷಗಳ ಹಾದಿಯನ್ನು ನೋಡಿದಾಗ, ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಸೇವೆಯನ್ನು ನೋಡಿದಾಗ ನಿಮಗೆ ಏನು ಅನಿಸ್ತದೆ? ನಮಸ್ತೆ ಎಲ್ರಿಗೂ. 28 ವರ್ಷದ ಹಾದಿಯನ್ನು ನೆನೆಸುವಾಗ ತುಂಬ ಸಾರ್ಥಕತೆ ಅನಿಸ್ತಾ ಇದೆ. ಸ್ಪೆಷಲಿ ಅದನ್ನೀಗ ಪ್ರೀತಮ್ನವ್ರು ಅಂತೂ ತುಂಬಾ ಪ್ರೂವ್ ಮಾಡಿದ್ದಾರೆ. ಹೆಚ್ಚ ಮೊದಲಿದ್ದು ವರ್ಷಗಳ ನೆನೆಸಿದರೆ ಹೆಚ್ಚಿನವರಿಗೆ ಶಂಕರನಾರಾಯಣ ಊರು ಗೊತ್ತಿರಲಿಲ್ಲ, ಮಂಗಳೂರಿನವ್ರಿಗೆ ಗೊತ್ತಿರಲಿಲ್ಲ, ಮದರ್ ತೆರೆಸಾ ಶಾಲೆ ಇದೆ ಅಂತ ಗೊತ್ತಿರಲಿಲ್ಲ. ಶಾಲೆ ಇದೆ ಅಂತ ಗೊತ್ತಿದ್ರು ಅವರು ಅದನ್ನು ಕಾನ್ವೆಂಟ್ ಸ್ಕೂಲ್ ಅಂತ ಎನಿಸ್ತಿದ್ರೇನ. ನಮ್ಮ ಸೇವೆ ಅಲ್ಲಿ ಅವರಿಗೆ ಗೊತ್ತಿರಲಿಲ್ಲ. ಈ ಪ್ರೀತಮ್ ರಿಸಲ್ಟ್ ಬಂದ ಮೇಲೆ ಪ್ರತಿಯೊಬ್ಬರಿಗೂ, ಇಡೀ ಕರ್ನಾಟಕ ಜನತೆಗೆ ಮಾತ್ರ ಅಲ್ಲ, ದೇಶಾದ್ಯಂತ ಎಲ್ಲರಿಗೀಗ ಶಂಕರನಾರಾಯಣ ವಿಲೇಜ್ ಅಂದರೆ ಯಾವುದು, ಮದರ್ ತೆರೆಸಾ ಶಾಲೆ ಅಂದರೆ ಯಾವುದು, ಮದರ್ ತೆರೆಸಾ ಶಾಲೆಯಲ್ಲಿ ಶಮಿತಾ ಮತ್ತು ರೆನಿಟಾ ಏನು ಮಾಡಿದ್ದಾರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ತುಂಬ ಸಾರ್ಥಕತೆ ಅಂತ ಅನಿಸ್ತಾ ಇದೆ. ಈಗ ಒಟ್ಟಾಗಿ ಶಂಕರನಾರಾಯಣವನ್ನು ಒಮ್ಮೆ ತಿರುಗಿ ನೋಡುವ ಒಂದು ಸಾಧನೆಯನ್ನು ನೀವು ಮಾಡಿದ್ದೀರಾ. ನಾವು ಮೊದಲು ಶಾಲೆ ಶಂಕರನಾರಾಯಣ ಅಂತ ಹೇಳುವಾಗ ಎಲ್ಲರೂ ಯಾವುದು ಶಂಕರಪುರ ಅಂತ, ಆಗ ನಾನು ಪ್ರತಿ ಸಲ ಹೇಳಿದಿಲ್ಲ, ಶಂಕರಪುರ ಉಡುಪಿ ತಾಲೂಕು, ಶಂಕರನಾರಾಯಣ ಕುಂದಾಪುರ ತಾಲೂಕು, ಎಲ್ಲರಿಗೆ ಪದೇ ಪದೇ ಹೇಳಬೇಕು. ಇನ್ನೂ ಅದು ಅಂತ ಅಗತ್ಯ ಇರಲಿಕ್ಕಿಲ್ಲ, ಎಲ್ಲರಿಗೂ ಶಂಕರನಾರಾಯಣ ಗ್ರಾಮ ಅಂದರೆ ಏನಂತ ಈಗ ಗೊತ್ತಾಗಿದೆ. ಮತ್ತು ನಮ್ಮ ಲೈಫ್ ಇದು ನಾವೀಗ 28 ವರ್ಷ ಅಲ್ಲೇ ಕಳೆದಿದ್ದರಿಂದ ಅದಕ್ಕೆ ಪೂರಕವಾಗಿ ಈ ಪ್ರೀತಮ್ ಕೊಟ್ಟ ರಿಸಲ್ಟ್ ಅದಲ್ಲದೆ ನಮಗೆ 100% ಬಂದ ರಿಸಲ್ಟ್, PUC ಅಲ್ಲಿ ಕೂಡ 100% ವಿತ್ ಎಲ್ಲ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬಂದ ರಿಸಲ್ಟ್ ಎಲ್ಲ ಎನಿಸುವಾಗ ತುಂಬಾ ಖುಷಿ ಅನಿಸ್ತಾ ಇದೆ. ದೇವರ ಆಶೀರ್ವಾದ ಅಂತ ಅನಿಸ್ತಾ ಇದೆ. ಮ್ಯಾಮ್, ನಿಮಗೆ ಇದ್ರ ಬಗ್ಗೆ ಏನೋ ಅಭಿಪ್ರಾಯ ಇದೆ? ತುಂಬ ಸಾರ್ಥಕತೆ ಫೀಲ್ ಆಗ್ತಾ ಉಂಟು. ಯಾಕಂತ ನಾವು ಎನಿಸಿರಲಿಲ್ಲ. ಮೊದಲು ನಾವು 1998ರಲ್ಲಿ ನಾವು ಶಾಲೆ ಪ್ರಾರಂಭ ಮಾಡುವಾಗ PUC ಮಾಡ್ತೇವೆ, ಹೈಸ್ಕೂಲ್ ಮಾಡ್ತೇವೆ ಎಂಬುದು ನಮ್ಮ ಮನಸ್ಸಲ್ಲೇ ಇರಲಿಲ್ಲ. ಸಣ್ಣ ಶಾಲೆ ಮಾಡಬೇಕು, ಪುಟ್ಟ ಶಾಲೆ ಮಾಡಬೇಕು, ಒಂದು 7ನೇ ಕ್ಲಾಸ್ ತನಕ ಮಾಡಬೇಕಂತ ನಮ್ಮದು ಮನಸ್ಸಲ್ಲಿತ್ತು. ಸಿಸ್ಟರ್ ಮರಿಯಾ ಗೊರಟ್ಟಿ, ಈ ಟೈಮಲ್ಲಿ ನಾನು ಅವರನ್ನು ನೆನಪು ಮಾಡಿಸ್ತೇನೆ. ಸಿಸ್ಟರ್ ಮರಿಯಾ ಗೊರಟ್ಟಿ SRA ಅವರ ಒಂದು ಪ್ರೋತ್ಸಾಹದಿಂದ ನಾವು ಅದನ್ನು ಹೈಸ್ಕೂಲಾಗಿ ಕಂಟಿನ್ಯೂ ಮಾಡಿದೆವು. ಅದೇ ಟೈಮಲ್ಲಿ ನಮಗೆ ಅತಿ ವಂದನೀಯ ಬಿಷಪ್ ಎಲೋಷಿಯಸ್ ಪಾಲ್ ಡಿಸೋಜಾ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಒಂದು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟು ನಮ್ಮನ್ನು ಹುರಿದುಂಬಿಸಿದ್ದಾರೆ. ಈ ಮೂಮೆಂಟಲ್ಲಿ ನಾನು ಅವರನ್ನು ಸಹ ನೆನಪಿಸ್ತೇನೆ. ಅದೇ ರೀತಿ ನನ್ನ ತಾಯಿಯಾದ ಹೆಲ್ಡಾ ಲೋಬೋ ಅವರು ತುಂಬ ನಮಗೆ ಫಿನಾನ್ಷಿಯಲ್ ಹೆಲ್ಪ್ ಕೊಟ್ಟಿದ್ದಾರೆ. ಹಾಗೆ ಇವರ ತಾಯಿ ಶಶಿಕಲಾ ರಾವ್ ಅವರು, ಅವರ ಫ್ಯಾಮಿಲಿಯವರು, ನನ್ನ ಫ್ಯಾಮಿಲಿಯವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಊರಿನ ಜನರು ತುಂಬ ಜನರಿದ್ದಾರೆ, ತುಂಬ ಹಳೆಯ ವಿದ್ಯಾರ್ಥಿಯ ಪೇರೆಂಟ್ಸ್ ಇದ್ದಾರೆ, ನಮ್ಮನ್ನು ತುಂಬ ಹುರಿದುಂಬಿಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಈಗ ಎನಿಸುವಾಗ ಅದೆಲ್ಲ ನನ್ನ ಮನಸ್ಸಿಗೆ ಈಗ ಬರ್ತಾ ಉಂಟು. ನಾನು ದೇವರಿಗೆ ನಿಜವಾಗ್ಲೂ ಕೃತಜ್ಞತೆ ಕೊಡ್ತೇನೆ. ಮತ್ತು ಅವ್ರಿಗೆ ಕೂಡ ಈ ಮೂಮೆಂಟಲ್ಲಿ ಅವರನ್ನು ಕೂಡ ಎಲ್ಲರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ.
ದೇ ಆರ್ ಆಲ್ ದ ರೀಸನ್ ಫಾರ್ ಆಲ್ ದಿಸ್ ಸಕ್ಸಸ್. ರೈಟ್. ಸೊ 625ಗೆ 625 ಇದು ಮೊದಲ ಬಾರಿಗೆ ಸಿಗ್ತಾ ಇದೆ ನಿಮಗೆ ರ್ಯಾಂಕ್, ಅಥವಾ ಮೊದಲು ಕೂಡ ನಿಮಗೆ ಈ ಥರ ರ್ಯಾಂಕ್ ಸಿಕ್ಕಿದೆಯಾ? ಮೊದಲು ಸಿಕ್ಕಿದೆ. ಅನುಶ್ರೀ ಅಂತ ಒಂದು ಸ್ಟೂಡೆಂಟ್ ತಗೊಂಡಿದ್ರು, ಅದು ಕೋವಿಡ್ ಮುಗ್ದ ಟೈಮಲ್ಲಿ ಸಿಕ್ಕಿದ್ದು. ಆ ಟೈಮಲ್ಲಿ ತುಂಬ ಮಕ್ಕಳು 625 ತಗೊಂಡಿದ್ರು. ಆದರೆ ಈ ಬಾರಿ ನಮ್ಮ ರಾಜ್ಯದಲ್ಲಿ 7ರಲ್ಲಿ ಒಂದು ವಿದ್ಯಾರ್ಥಿ ನಮ್ಮ ಪ್ರೀತಮ್ ಆದ್ರಿಂದ ದಿಸ್ ರಿಸಲ್ಟ್ ಹ್ಯಾಸ್ ಬಿಕಮ್ ವೆರಿ ಸ್ಪೆಷಲ್. ನಮಗೆ ಉಡುಪಿಯವರಿಗೆ ಮಾತ್ರ ಅಲ್ಲ, ಮಂಗಳೂರಿನವರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಇದು ಸ್ಪೆಷಲ್ ಆಗಿದೆ. ಮತ್ತು ರಿಸಲ್ಟ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಇದು ಖಾಲಿ ಉಡುಪಿ ಮತ್ತು ಕುಂದಾಪುರ ರಿಸಲ್ಟ್ ಅಲ್ಲ, ಇದು ಖಾಲಿ ದಕ್ಷಿಣ ಕನ್ನಡ ರಿಸಲ್ಟ್ ಅಲ್ಲ. ನಾವು ಮಂಗಳೂರಿನವರು, ನಮ್ಮ ಸ್ಟೂಡೆಂಟ್ ಕುಂದಾಪುರದವರು, ಇದು ಉಡುಪಿ ಕುಂದಾಪುರ ಪ್ರತಿಯೊಂದು ತಾಲೂಕಿನವರು, ಪ್ರತಿಯೊಂದು ಡಿಸ್ಟ್ರಿಕ್ಟ್ನವರು ಸಂಭ್ರಮಿಸುವಂಥ ಒಂದು ರಿಸಲ್ಟ್ ನಮಗೆ ಪ್ರೀತಮ್ ತಂದು ಕೊಟ್ಟಿದ್ದಾನೆ. ಖಂಡಿತವಾಗಿಯೂ. ಈಗ ನೀವು ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ವತಿಯಿಂದ ಮಹಿಳಾ ದಿನಾಚರಣೆ ಒಂದು ಸನ್ಮಾನ ಸಿಕ್ಕಿತ್ತು. ಹಾಗೆ ಇಂಡಿಯನ್ ಎಜುಕೇಷನ್ ಅವಾರ್ಡ್ಸ್, ಎನಿ ಹೆಲ್ಪ್ ಗ್ರೂಪ್ ಬ್ಯಾಂಗ್ಳೂರು, ಇಲ್ಲಿಂದ ಕೂಡ ನಿಮಗೆ ಸನ್ಮಾನ ಸಿಕ್ಕಿದೆ. ಮತ್ತು ಇದರೊಂದಿಗೆ ಪ್ರೀತಮ್ ಅವರ ಒಂದು ದೊಡ್ಡ ಸಾಧನೆ, ಇದೆಲ್ಲ ನೋಡುವಾಗ ಈ ಗೌರವ ಮತ್ತು ಸಾಧನೆಗಳ ನಡುವೆ ನಿಮಗೆ ಯಾವ ರೀತಿ ಅನಿಸ್ತಾ ಉಂಟು? ಯಾವ ರೀತಿ ನೀವು ಈ ಸಂತೋಷನ ವ್ಯಕ್ತಪಡಿಸ್ತೀರಾ ಇವತ್ತು? ಸಂತೋಷಕ್ಕಿಂತ ಅದೊಂದೀಗ ನಮಗೊಂದು ಬರ್ಡನ್, ನಮಗೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸ್ತಾ ಉಂಟು ನಮ್ಮ ಶೋಲ್ಡರ್ ಮೇಲೆ. ಪ್ರೀತಮ್ ನಮಗೀಗ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಈ ವರ್ಷ 625 ಪ್ರೀತಮಿಂದ ಸಾಧ್ಯ ಆಯಿತು. ಬರುವ ವರ್ಷ ಬೇರೆ ಮಕ್ಕಳಿಂದ ನಾವು ಇದನ್ನೀಗ ಮಕ್ಕಳನ್ನು ತಯಾರಿ ಮಾಡಬೇಕಿದೆ. ನಮಗೆ ನಮ್ಮ ಶೋಲ್ಡರ್ಸ್ ಮೇಲೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇದೆ. ಅವಾರ್ಡ್ ಸಿಕ್ಕಿದೆ, ಸಂತೋಷ ಆಗಿದೆ. 2026 ನವಂಬರಿಗೆ ನಾವು ಅಭ್ಯುದಯ ಅಂತ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತೇವೆ. ಅಭ್ಯುದಯ ಮೀನ್ಸ್ ಪ್ರೋಗ್ರೆಸ್, ಸಕ್ಸಸ್. ಅಭ್ಯುದಯ ನಮಗೆ ತುಂಬ ಅರ್ಥಪೂರ್ಣವಾಗಿ, ಈಗ ನಾಳೆ ಅದನ್ನು ನಾವು ಪ್ರೀತಮ್ ಮತ್ತು ಕೆಲವು ರಾಜ್ಯ ಮಟ್ಟ ರ್ಯಾಂಕ್ ವಿಜೇತರನ್ನು ಸನ್ಮಾನಿಸಿಕೊಂಡು ಅದನ್ನು ನಾವು ಈ ಒಂದು ಅರ್ಥಪೂರ್ಣ ದಿನವನ್ನು ಅದು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸೊ ಅಭ್ಯುದಯ ನಮಗೆ ಈ ವರ್ಷ ನಾವು ಹೆಸರಿಟ್ಟ ತಕ್ಕ ಹಾಗೆ ನಮಗೆ ತುಂಬ ಸಕ್ಸಸ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ರೇಣುಕಾ ಮ್ಯಾಮ್ ಹೇಳಿದಾಗೆ ತುಂಬಾ ಜವಾಬ್ದಾರಿ ಇದೆ. ದೇರ್ ಈಸ್ ನಥಿಂಗ್ ಟು ಬಿ ಓವರ್ವೆಮ್ ವಿತ್ ಜಾಯ್ ಆ್ಯಂಡ್ ಗೆಟ್ ರಿಡ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಖಂಡಿತ ಇದಕ್ಕೆ ಜಾಸ್ತಿ ಆಗಿದೆ. ಈಗ ಪ್ರೀತಮ್ನವರಿಗೆ ಕೇಳೋದಾದ್ರೆ, ಸಂಸ್ಥೆಯಿಂದ ನಿಮಗೆ ಯಾವ ರೀತಿ ಬೆಂಬಲ ಸಿಕ್ಕಿದೆ? ಸಂಸ್ಥೆಯಿಂದ ಅಂದರೆ ಖಾಲಿ 1 ವರ್ಷ ಅಂತ ಅಲ್ಲ, ಓವರ್ ಆಲ್ ಅಂದರೆ 12 ವರ್ಷಗಳಲ್ಲಿ ತುಂಬ ಬೆಂಬಲ ಇದೆ. ನಮ್ಮ ರೇಣುಕಾ ಮ್ಯಾಮ್ ವ್ಯಾಲ್ಯೂ ಎಜುಕೇಷನ್ ಕ್ಲಾಸಸ್ಸನ್ನು ತಗೊಳ್ತಿದ್ರು. ಅಲ್ಲಿ ತುಂಬ ಈ ಮಾರಲ್ ವ್ಯಾಲ್ಯೂಸನ್ನು ಹೇಳ್ತಿದ್ರು. ಯಾಕಂದರೆ ಎಜುಕೇಷನ್ ಅದು ಖಾಲಿ ಈ ಮಾರ್ಕ್ಸ್ ಅಂತ ಅಲ್ಲ, ಅದರಲ್ಲಿ ಎಲ್ಲದೂ ಬರುತ್ತದೆ. ಅದಕ್ಕೆ ಮದರ್ ತೆರೇಸಾ ಶಾಲೆ ತುಂಬ ಸಪೋರ್ಟ್ ಮಾಡಿದೆ. ನಮ್ಮ ಆಲ್ರೌಂಡ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಹಾಗೂ ಈ ವರ್ಷ ನಮ್ಮ ಶಮಿತಾ ಮ್ಯಾಮ್ ಸಹ ಮತ್ತೆ ಒಂದು ಕೇಳಿದರು, ನಾನು ಎಷ್ಟು ಮಾರ್ಕ್ ಬರುತ್ತೆ 625 ಹೋಪ್ ಮಾಡ್ಬೋದು ಅಂತ. ಆವಾಗ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಕೆಟ್ಟದಾಗಿರೋದ್ರಿಂದ ನಾನು ಹೇಳಿದ್ದೆ, ಇಲ್ಲ 625 ಅಂತೂ ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಕೊಡ್ಬೋದು ಅಂತ. ಬಟ್ ಆವಾಗ ಅವರು ತುಂಬ ಮೋಟಿವೇಶನ್ ಕೊಟ್ಟಿದ್ರು, ಇಲ್ಲ ನಿನ್ನ ಕೈಲಾಗುತ್ತೆ, ಟ್ರೈ ಮಾಡುವಂತ. ಅದರಿಂದನೇ ನಾನು ಅಂದರೆ ಮೋಟಿವೇಶನ್ ತಗೊಂಡು, ಇಲ್ಲ ನನ್ನ ಕೈಲಾಗುತ್ತೆ ಅಂತ ನನ್ನಲ್ಲೇ ಒಂದು ನಂಬಿಕೆ ಹುಡ್ಸ್ಕೊಂಡು ಟ್ರೈ ಮಾಡಿ ಇವತ್ತು 625 ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆ, ನೀವು ಪ್ರೀತಮ್ ಅವರಿಗೆ ಇಂಗ್ಲಿಷ್ ಕಲಿಸಿದ್ದೀರಾ. ಪ್ರೀತಮ್ ಅವರು ಇವಾಗಲೇ ಹೇಳ್ಕೊಂಡ್ರು ಅದ್ರ ಬಗ್ಗೆ. ಸೊ ಶಿಕ್ಷಕಿಯಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಪ್ರೀತಮ್ ಬಗ್ಗೆ? ಇಂಗ್ಲೀಷ್ ಭಾಷೆ ನಾನು ಮಾತ್ರ ಅಲ್ಲ, ಉದಯ್ ಸರ್ ಕೂಡ ಹೇಳಿಕೊಡ್ತಾ ಇದ್ರು. ಆ್ಯಸ್ ಅ ಟೀಚರ್ ಐ ಹ್ಯಾಡ್ ನಥಿಂಗ್ ಟು ಟೀಚ್ ಹಿಮ್. ಎಲ್ಲ ಗೊತ್ತಿತ್ತು ಅವನಿಗೆ. ಬಟ್ ಐ ಕ್ಯಾನ್ ಸೇ ಒನ್ ಥಿಂಗ್, ಐ ಟ್ರೈ ಟು ಟೀಚ್ ಹಿಮ್ ಟು ಲಿವ್. ನಾನು ಸಾಧಾರಣ ಅವನಿಗೆ ಮೇ ತಿಂಗಳಿಂದ ಕ್ಲಾಸ್ ಮಾಡ್ತಾಯಿದ್ದೆ. ತುಂಬ ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು ನಂಗೆ ಕ್ಲಾಸ್ ಮಾಡುವಾಗ, ಪ್ರೀತಮ್ ಮುಖ ನೋಡುವಾಗ. ಬಿಕಾಸ್ ನೆಗೆ ಇರಲಿಲ್ಲ ಅವನ ಮುಖದಲ್ಲಿ. ಹಿ ವಾಸ್ ವೆರಿ ಸೀರಿಯಸ್. ಅವನ ಮೆಂಟಾಲಿಟಿ ಹೇಗಿತ್ತು ಅಂತ ಹೇಳಿದರೆ, ನೆಗಡಿದ್ರು ಅದು ವೇಸ್ಟ್ ಆಫ್ ಟೈಮ್ ಏನೋ, ಅದೊಂದು ಒಫೆನ್ಸ್ ಏನೋ, ನಾನೇನೋ ಡಿಸ್ಟ್ರಾಕ್ಟ್ ಆಗ್ತಾನೇನೋ, ಲೈಕ್ ಹಿ ವಾಸ್ ವೆರಿ ಸೀರಿಯಸ್. ಸೊ ಎವ್ರಿ ಟೈಮ್ ಐ ಶುಡ್ ಟೆಲ್ ಹಿಮ್, ಪ್ರೀತಮ್ ಸ್ಮೈಲ್, ಕೂಲ್ ಆಗಿರು, ರಿಲ್ಯಾಕ್ಸ್ ಆಗಿರು. ಜೂನ್, ಜುಲೈ, ಆಗಸ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಬಂದೆ. ಈ ಸ್ಟಾರ್ಟ್ ಫೀಲಿಂಗ್ ಕಂಫರ್ಟೇಬಲ್. ಈವನ್ ಐ ಎಂಜಾಯ್ ಟೀಚಿಂಗ್. ಯಾವ ಮಕ್ಕಳು ಡೌಟ್, ಈಗ ಅವನು ಹೇಳಿದ್ದಾನೆ ಅವ್ನು ತುಂಬ ಹೆಲ್ಪ್ ಮಾಡಿದ್ದಾನೆ ಅಂತ. ಇಟ್ ಈಸ್ ವಿತ್ ಆಲ್ ದ ಸ್ಟೂಡೆಂಟ್. ಯಾವ ಸ್ಟೂಡೆಂಟ್ ಬರ್ತಾರೆ ಎಲ್ಲರಿಗೆ ಹೆಲ್ಪ್ ಮಾಡುವಂಥದ್ದು. ಹಿ ಈಸ್ ಟು ಆಸ್ಕ್ ಮೆನಿ ಡೌಟ್ಸ್. ಸೊ ಐ ಗಿವನ್ ಯು ಮೋರ್ ಆಫ್ ಟೈಮ್, ಐ ಕ್ಯಾನ್ ಸೇ. ಸ್ಪೋರ್ಟ್ಸ್ ವಿಷಯ ಇರ್ಬೋದು, ಹಿ ಡಿಂಟ್ ವಾಂಟ್ ಟು ಟೇಕ್ ಪಾರ್ಟ್. PT ಟೀಚರ್ ಬಂದು ನಮ್ಮ ಹತ್ರ ಹೇಳಿದ್ರು, ಮ್ಯಾಮ್ ನಮ್ಗೆ ಪ್ರೀತಮ್ ಬೇಕು, ಖೋಖೋದಲ್ಲಿ ಅವನೆಲ್ಲ ಟೀಮ್ ಆಗೋದಿಲ್ಲ, ಚೆಸ್ ಅವನಿಗೆ ಬೇಡ ಅಂತ ಅನಿಸೋದು. ಇಲ್ಲ, ಆಗ ಚೆಸ್ನವ್ರಿಗೆ ಕೂಡ ಅವನಿಗೆ ವಿನ್ ಆಗ್ಲಿಕ್ಕೆ ಬೇಕು. ಈವನ್ ಹಿ ವಾಸ್ ರಿಲೆಕ್ಟೆಂಟ್ ಟು ಗೋ ಟು ದ ಟೂರ್. ಆ್ಯನ್ಯುವಲ್ ಪ್ರತಿ ವರ್ಷ ನಾವು ಮಕ್ಕಳಿಗೆ 10th ಟೂರ್ ಮಾಡ್ತೇವೆ. ರೇಣುಕಾ ಮ್ಯಾಮ್ ಕರ್ಕೊಂಡು ಹೋಗ್ತಾರೆ. ಅದು ಅವರಿಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿ. ಶಿ ಮ್ಯಾನೇಜಸ್ ವೆರಿ ವೆಲ್. ಆವಾಗ ಕೂಡ ಪ್ರೀತಮ್ ನನ್ನ ಹತ್ರ ಬಂದೆ, ಇಲ್ಲ ಮ್ಯಾಮ್ ನಾನು ಟೂರಿಗೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಒಂದು, ನನಗೆ ಆ ದುಡ್ಡು ಇನ್ನೊಂದಕ್ಕೆ ಏನಾದ್ರು ಯೂಸ್ ಆಗ್ಬೋದು, 1 ಪಾಯಿಂಟ್. ಸೆಕೆಂಡ್ಲಿ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. 3-4 ದಿನ ನಾನು ತುಂಬ ಓದಿ ಆಗ್ಬೋದು. ಅದರಲ್ಲೂ ಫೋರ್ಸ್ ಮಾಡಿಲ್ಲ, ಅವನಿಗೆ ಕನ್ವಿನ್ಸ್ ಮಾಡಿ, ನೋ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಯು ರಿಲ್ಯಾಕ್ಸ್. ನೀನು ರಿಲ್ಯಾಕ್ಸ್ ಆಗಿದ್ದರೆ ಮಾತ್ರ ನಿಂಗೆ ಒಳ್ಳೆ ಮಾಡ್ಲಿಕ್ಕೆ ಆಗ್ತದೆ. ಎಗ್ರಿ ಆಗ್ತಿದ್ದ. ಎಂತ ಇದು ನಮ್ಮ ಹತ್ರ ಬಂದು ಹೇಳ್ಕೊಳ್ಳೋದು. ಹಿ ಈಸ್ ಟು ಎಗ್ರಿ ಆ್ಯಂಡ್ ಟೇಕ್ ಅವರ್ ಸಜೆಷನ್. ಈವನ್ ನನಗೊಂದು ಮೆಮರಿ ಇದೆ ಅವನ ಬಗ್ಗೆ. ರೌಪ್ಯೋತ್ಸವ ಮಾಡುವಾಗ ಅವನು ಒಂದು ಆ್ಯಕ್ಟಲ್ಲಿದ್ದ. ಹಿ ವಾಸ್ ಅ ಫೈರ್ ಎಲಿಮೆಂಟ್.
ಆ ದಿನ ನಾನು ಅವನು ಕಂಪ್ಲೀಟಾಗಿ ರೆಕಗ್ನೈಸ್ ಮಾಡಿ ಪ್ರೀತಮ್ ಅಂತ ಒಂದು ಸ್ಟೂಡೆಂಟ್ ಇಷ್ಟು ಆಲ್ರೌಂಡರ್ ಆಗಿದ್ದಾನಂತ ನಾನು ಆ ದಿನ ಅವನ್ನ ರೆಕಗ್ನೈಸ್ ಮಾಡಿದ್ದು. ಫೈನಲ್ ರಿಹರ್ಸಲ್ ಆಗಬೇಕಾದ್ರೆ ಫೈರ್ ಎಲಿಮೆಂಟ್ ಮಾಡುವಾಗ ಹಿ ವಾಸ್ ಡೂಯಿಂಗ್ ಇಟ್ ಸೂಪರ್ಬ್. ಮತ್ತು ಅದೇ ಟೈಮಲ್ಲಿ ಇನ್ನೊಂದು ಆ್ಯಕ್ಟ್ ಮಾಡಲಿಕ್ಕೆ ಬೇಕಿತ್ತು. ವಿ ವೆ ಲುಕಿಂಗ್ ಫಾರ್ ಸ್ಟೂಡೆಂಟ್. ನಾವೊಂದು ಅಯ್ಯಪ್ಪದೊಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಬೇಕು. ಅದಕ್ಕೆ ಒಂದು ಸ್ಟೂಡೆಂಟ್ ಬೇಕಿತ್ತು ಹುಲಿ ಮೇಲೆ ಕುತ್ಕೊಂಡು ಬರುವಂಥದ್ದು. ಎಲ್ಲ ಮಕ್ಕಳು ಎಗ್ರಿ ಆಗೋದಿಲ್ಲ, ಬಿಕಾಸ್ ದೇ ಹ್ಯಾವ್ ಟು ಡ್ರೆಸ್ ಲೈಕ್ ವಿಗ್ ಇಡಬೇಕು, ಬೇರ್ ಬಾಡಿ ಇರಬೇಕು, ಆರ್ನಮೆಂಟ್ ಹಾಕಬೇಕು. ಯಾವುದಾದ್ರು ಸ್ಟೂಡೆಂಟ್ ಮೇಲೆ ಬೆನ್ನ ಮೇಲೆ ಕುತ್ಕೊಂಡು ಅವರು ಹುಲಿಯಾಗಿರ್ತಾರೆ, ಇವನು ಅಯ್ಯಪ್ಪ ಆಗಿ ಬರಬೇಕು. ಈ ಅಗ್ರೀಡ್ ಇಮಿಡಿಯೇಟ್ಲಿ, ಮ್ಯಾಮ್ ನಾವು ಮಾಡ್ತೇನೆ, ನೋ ಪ್ರಾಬ್ಲಮ್. ಇನ್ನೊಂದು ಆ್ಯಕ್ಟ್ ಇತ್ತು ಅದರಲ್ಲಿ, ಲಾಸ್ಟ್ ಅವರು ಶಬರಿಮಲೆಯಲ್ಲಿ ಸ್ಟೆಪ್ ಇದೆ, ಅವ್ನು ಮೇಲೋಗಿ ಕುತ್ಕೊಳ್ಬೇಕು. ಆಗ ನಂಗೆ ಅವ್ನು ಕೇಳ್ತಾನೆ, ಪ್ರೀತಮ್ ನೀನು ಮಾಡ್ತೇ ಇದು, ಕ್ಯಾನ್ ಯು ಡೂ ಇಟ್, ಬಟ್ ಹೌ ಮೆನಿ ಮಿನಿಟ್ಸ್ ಐಲ್ ಗೆಟ್ ಮ್ಯಾಮ್? ನೋ, ಹಿಲ್ ನಾಟ್ ಗೆಟ್ ಎನಿ ಮಿನಿಟ್, ಅಲ್ಲಿ ಇಷ್ಟೇ ಸೆಕೆಂಡ್ಸ್ ಇರೋದು. ಬಟ್ ಐ ಕನ್ಫೈಡ್ ದ ಫೇತ್ ಆನ್ ಹಿಮ್. ಅವನ ಮೇಲೆ ನಂಬಿಕೆ ಇಟ್ಟು ಅವನು ಮಾಡಿದ, ಸೂಪರ್ಬ್ ಆಗಿ ಮಾಡಿದ. ಸೊ ಇದೆಲ್ಲ ಎನಿಸುವಾಗ ನಾವು ಏನು ಅವನಿಗೆ ಗೈಡೆನ್ಸ್ ಕೊಡ್ತೇವೆ, ಹಿ ವಾಸ್ ರೆಡಿ ಟು ಡೂ ಇಟ್. ಆ ಅಕ್ಸೆಪ್ಟೆನ್ಸ್ ಆ್ಯಂಡ್ ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅವನಲ್ಲಿ ಏನಿದೆ ಅದು ಅವನಿಗೆ ಸಕ್ಸಸ್ಸಿಗೆ ಪೂರಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ತುಂಬ ನಿಮಗೆ ತುಂಬ ಒಂದು ಅವನ ಬಗ್ಗೆ ಮೆಮರೀಸ್ ಉಂಟು ಶಾಲೆಯಲ್ಲಿ. ಸೊ ಮ್ಯಾಮ್ ಹೇಳಿದಾಗೆ ಟೂರಿಗೆ ಹೋಗಿದ್ರ ನೀವು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಟೂರಲ್ಲಿ ಇದೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಹೊರಗಡೆ ಹೋಗಿದ್ದಿಲ್ಲ ಜಾಸ್ತಿ, ಅಂದರೆ ಹೋದ ವರ್ಷ ರಾಜ್ಯ ಮಟ್ಟಕ್ಕೆ ಹೋಗಿದ್ದು ಬಿಟ್ಟರೆ ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಇದು ಮೈಸೂರಿಗೆ ಹೋಗಿದ್ದು. ಅದರಲ್ಲಿ ಸಹ ನನಗೆ ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೊರಗಡೆ ಬೇರೆ ಬೇರೆ ಜನ, ಅವ್ರ ಜೊತೆಗೆ ಒಂಥರ ಮಿಂಗಲ್ ಆಗೋದಿರಲಿ, ಅದೇ ಒಂಥರ ಈಗ ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ನಾನು ಓಪನ್ ಅಪ್ ಆಗೋದು ತುಂಬ ಕಮ್ಮಿ, ಆದರೆ ಈ ಬೇರೆ ಬೇರೆ ಜನರ ಜೊತೆ ಮಿಂಗಲ್ ಆಗಿದ್ರಿಂದ ಓಪನ್ ಅಪ್ ಆಗಲು ಸಹ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಓವರಾಲ್ ಒಂಥರ ಮೆಮೊರೇಬಲ್. ಸೊ ಟೂರಲ್ಲಿ ಕಲಿತೊಂದು ವಿಶೇಷ ಅಂಶ ಅದು ಇದೆಯಾ ನಿಮ್ಮದು? ಕ್ಲಾಸಲ್ಲಿ ನಾವು ಕ್ಲಾಸ್ಮೇಟ್ಸನ್ನು ನೋಡೋದಾದ್ರೆ ನಾವು ಜಡ್ಜ್ ಮಾಡೋದು ಕೇವಲ ಒಂದು, ಅಂದರೆ ಆ ಮಾರ್ಕ್ ಮೇಲೆ ಜಡ್ಜ್ ಮಾಡೋದಿರುತ್ತದೆ, ಹೇಗಿರ್ತಾರೆ ಒಂದು ಪರ್ಸ್ಪೆಕ್ಟಿವ್. ಆದರೆ ಅಲ್ಲಿ ಹೊರಗೆ ಹೋದಾಗ ನೋಡಿದಾಗ ಒಂಥರ ಬೇರೆ ರೀತಿಯಲ್ಲಿ ಅವ್ರನ್ನ ನೋಡ್ತೇವೆ. ಅಂದರೆ ಅವಾಗ ಏನು ಗೊತ್ತಾಗುತ್ತೆ ಅಂದರೆ ಖಾಲಿ ಮಾರ್ಕ್ಸಲ್ಲಿ ಇಲ್ಲ, ಎಲ್ಲದು ಖಾಲಿ ಮಾರ್ಕ್ಸಲ್ಲಿ ಇಲ್ಲ, ಬಟ್ ಓವರಾಲ್ ತುಂಬ ಇದೆ ಅಂತ ಅವಾಗ ಗೊತ್ತಾಗೋದು, ಎಲ್ಲರಲ್ಲೂ ಅವ್ರದ್ದು ಟ್ಯಾಲೆಂಟ್ಸ್ ಇರ್ತದೆ ಅಂತ. ಓಕೆ, ಸರಿ. ಸೊ ಮ್ಯಾಮ್, ರೆನಿಟಾ ಮ್ಯಾಮ್, ನಿಮಗೆ ಕೇಳೋದಾದರೆ ನಿಮಗೆ ಯಾವುದಾದ್ರು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಉಂಟಾ ಪ್ರೀತಮ್ ಜೊತೆ? ಪ್ರೀತಮಿಗೆ ನಾನು 8th ಮೋಸ್ಟ್ಲಿ ಇಂಗ್ಲೀಷ್ ಹೇಳಿಕೊಟ್ಟಿದ್ದೇನೆ, ಮತ್ತು 7th ಮಧ್ಯದಲ್ಲಿ ಬಂದು ಹೇಳಿಕೊಟ್ಟಿದ್ದು ನನಗೆ ಕರೆಕ್ಟ್ ನೆನಪಿಲ್ಲ, ಅದು 8th ನನಗೆ ನೆನಪಿದೆ. ಆಗ ಕೂಡ ತುಂಬ ಬ್ರೈಟ್ ಇದ್ದಾನೆ. ಆಗ ನಾನು ಕೂಡ ಅವನಿಗೆ ಹೇಳಿದ್ದೆ, ಪ್ರೀತಮ್ನ ಹ್ಯಾಂಡ್ ರೈಟಿಂಗ್ ತುಂಬ ಹಾಳಿದೆ, ಯು ಹ್ಯಾವ್ ಟು ವರ್ಕ್. ಆದರೆ ಒಂದು ನಾನು ಅವನ ಹತ್ರ ಹೇಳಿದ್ದೆ ಅವನಿಗೆ 8th ಇರುವಾಗ, ನಿನಗೆ 625 ತೆಗಿಬೋದು, ಇವರ ಟಾಪರ್, ನಿನ್ನ ಹ್ಯಾಂಡ್ ರೈಟಿಂಗ್ ಮೇಲೆ ನೀನು ವರ್ಕ್ ಮಾಡಬೇಕಾಗ್ತದೆ ಹೇಳಿ. ಮತ್ತು ನಾನು ವ್ಯಾಲ್ಯೂ ಎಜುಕೇಷನ್ ತಗೊಳ್ಳುವಾಗ ಕೂಡ ಎಲ್ಲ ಮಕ್ಕಳ ಹತ್ರ ಕೇಳುವಾಗ ಉತ್ತರ ಬರೋದು ಬೇರೆ, ಅವನಲ್ಲಿ ಬರೋ ಉತ್ತರಗಳು ಬೇರೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವನು ಇಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಖಾಲಿ ಒಂದು ಹೈಸ್ಕೂಲ್ ಟೀಚರ್ಸ್ ಇದು ಟೀಚಿಂಗ್ ಮಾತ್ರ ಅಲ್ಲ, ಅವನಿಗೆ LKGಯಿಂದ ಪ್ರೈಮರಿ, ಹೈಯರ್ ಪ್ರೈಮರಿ, ಲೋ ಪ್ರೈಮರಿ ಅಂತ ಸಿಕ್ಕ ಫೌಂಡೇಶನ್. ಆ ಟೀಚರ್ಸ್ಗೆ ಕೂಡ ನಾನೀಗ ಈ ಸಮಯದಲ್ಲಿ ಅವರನ್ನು ನೆನಪಿಸ್ಕೊಳ್ತೇನೆ. ಆ ಟೀಚರ್ಸ್ ಅವನಿಗೆ ಕೊಟ್ಟ ಫೌಂಡೇಶನ್, ಅವನಿಗೆ ಕೊಟ್ಟ ಮಾರಲ್ ವ್ಯಾಲ್ಯೂಸು, ಅದರಿಂದ ಅವನು ತುಂಬ ಹಂಬಲ್ ಆಗಿ ಬೆಳೆದಿದ್ದಾನೆ. ನಮ್ಮಲ್ಲಿ ಒಂದು ಮಾತಿದೆ, ನೀವು ಎಷ್ಟು ಶ್ರೀಮಂತರಾಗಿರಿ, ನೀವು ಎಷ್ಟು ಬುದ್ಧಿವಂತರಾಗಿರಿ, ನಿಮ್ಮಲ್ಲಿ ಹಂಬಲ್ನೆಸ್ ಇಲ್ಲದಿದ್ದರೆ ಯು ಆರ್ ನೋ ವೇರ್. ದೇವರು ಅವನಿಗೆ ತುಂಬ ಬ್ಲೆಸ್ ಮಾಡಿದ್ದಾರೆ. ಹಿ ಈಸ್ ಬಿನ್ ಬ್ಲೆಸ್ಡ್, ಹಿ ಈಸ್ ವೆರಿ ಹಂಬಲ್. ಎಲ್ಲವನ್ನು ಚೆನ್ನಾಗಿ ತಗೊಳ್ತಾನೆ ಅವನು. ಅವನಿಗೆ ಈಗೋ ಫ್ಯಾಕ್ಟರಿ ಇಲ್ಲ ಅವನಲ್ಲಿ. ಅದಕ್ಕಾಗಿ ದೇವರು ಅವನು ತುಂಬ ಆಶೀರ್ವಾದ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಅವನಿಗೆ ದೇವರು ಇನ್ನೂ ಸಹ ಆಶೀರ್ವಾದ ಕೊಡಲಿ. ಮತ್ತು ಆ ಎಲ್ಲ ಟೀಚರ್ಸಿಗೆ ಕೂಡ ನಾನು LKGಯಿಂದ ಅವನಿಗೆ 10th ತನಕ ಹೇಳಿಕೊಟ್ಟ ಟೀಚರ್ಸ್ ಎಲ್ಲರನ್ನು ನಾನು ಈ ಮೂಮೆಂಟಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ. ಪ್ರೀತಮ್ ರಿಸಲ್ಟ್ ಬಂದ ದಿನ ಅವನ ತಾಯಿ ಇಂಟರ್ವ್ಯೂಯಲ್ಲಿ ಅವರೊಂದು ಪ್ರೆಸ್ಸಿಗೆ ಹೇಳಿದರು, ನೀವು 1ನೇ ಕ್ಲಾಸ್ ಇರುವಾಗಲೇ ಒಂದು ಟೀಚರ್ ನೀನೇನಾದರೂ ಸಾಧಿಸ್ತೀಯಾ ಅಂತ ನಂಗೆ ಆವಾಗಲೇ ಆಶ್ವಾಸನೆ ಕೊಟ್ಟಿದ್ದರು. ಸೊ ವಿ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೇಬಲ್ ಟೀಚರ್. ಅವನಿಗೆ UKGಯಲ್ಲಿ ಸಹ ಅವ್ರು ಇದ್ರ ಅಂತ ಫಸ್ಟ್ ಸ್ಟ್ಯಾಂಡರ್ಡಿಗಂತೂ ಗ್ಯಾರಂಟಿ ಇದ್ದಾರೆ. ಅವನೀಗ ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ನಾವು ಮೇಬಲ್ ಟೀಚರ್ನ ಹೋಗಿ ಮೀಟ್ ಆಗಲಿಕ್ಕೂ ಇದೆ. ಸೊ ಆ್ಯಸ್ ಮ್ಯಾಮ್ ಸೆಡ್, ಎಲ್ಲ ಟೀಚರ್ಸ್ ಇಂಪಾರ್ಟೆಂಟ್. LKG UKGಯಿಂದ ಆಗಲಿ, 1 to 5th ಆಗಲಿ, ಪ್ರೈಮರಿ ಆಗಲಿ. ನಾವು ಪ್ರೈಮರಿ ಟೀಚರ್ಸ್ ಮೀಟಿಂಗಲ್ಲಿ ಯಾವಾಗಲೂ ಹೇಳ್ತೇವೆ, ನೀವು ಹ್ಯಾಂಡ್ ರೈಟಿಂಗ್ ಅಥವಾ ಏನಾದರೂ ಟೀಚಿಂಗ್ ಕಾಂಪ್ರಮೈಸ್ ಮಾಡಿ ಹೈಸ್ಕೂಲ್ ಮಕ್ಕಳನ್ನು ತೆಗಿಬೇಡಿ, ಗಿವ್ ದೆಮ್ ಗುಡ್ ಫೌಂಡೇಶನ್. ಬಿಕಾಸ್ 5ರಿಂದ 8ನೇ ಕ್ಲಾಸ್ವರೆಗೆ ಟೀಚರ್ಸ್ ಏನು ಕೊಡ್ತಾರೆ ಅದನ್ನು ಗಟ್ಟಿಯಾಗಿ ಮಕ್ಕಳು ಇಟ್ಕೊಂಡು ಹೈಸ್ಕೂಲಿಗೆ ಬರ್ತಾರೆ. ಆದರೆ ಅಲ್ಲಿ ಮೂಲ ಫೌಂಡೇಶನ್ ಫಸ್ಟ್ ಕೊಡೋದು LKG UKG ಫಸ್ಟ್ ಸೆಕೆಂಡ್. ಅಲ್ಲಿ ಆ ಮಕ್ಕಳು ಶಾಲೆಯನ್ನು ಪ್ರೀತಿಸ್ತಾರಾ? LKG UKG ಫಸ್ಟ್ ಸೆಕೆಂಡ್ ಟೀಚರ್ಸ್ ಮಕ್ಕಳನ್ನು ಪ್ರೀತಿಸಿದರೆ ಮಕ್ಕಳು ಶಾಲೆಯನ್ನು ಪ್ರೀತಿಸ್ತಾರೆ. ಅಲ್ಲಿ ಮಕ್ಕಳು ಮತ್ತು ಟೀಚರ್ಸಿಗೆ ಒಳ್ಳೆ ಬಾಂಡೇಜ್ ಇಲ್ವಾ, ಮಕ್ಕಳಿಗೆ ಅದು ಸ್ಕೂಲ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಟರ್ನ್ ಆಗ್ತದೆ. ಸೊ ಈವನ್ ಕಿಂಡರ್ಗಾರ್ಡನ್ ಟೀಚರ್ಸ್, ಲೋವರ್ ಪ್ರೈಮರಿ ಟೀಚರ್ಸ್ ಆರ್ ದ ಬೇಸಿಕ್ ಫೌಂಡೇಶನ್. 5, 6, 7, 8 ಏನು ಕೊಡ್ತಾರೆ, ಅಕಾಡೆಮಿಕ್ಸ್ ಕೊಡ್ತಾರೆ, ವ್ಯಾಲ್ಯೂಸ್ ಕೊಡ್ತಾರೆ. ಆದರೆ ಶಾಲೆಯಲ್ಲಿ ಪ್ರೀತಿ, ಶಾಲೆನ ಅವರು ಸ್ವೀಕರಿಸಬೇಕಾ, ಅಲ್ಲಿ ಅದು LKG UKG ಫಸ್ಟ್ ಸೆಕೆಂಡ್ ಟೀಚರ್ಸಿಂದ ಮಾತ್ರ ಸಾಧ್ಯ. ಸೊ ಖಂಡಿತವಾಗಿ ಅವರ ಬುನಾದಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ. ಸೊ ಪ್ರೀತಮ್, ನೀವು ಪ್ರತಿ ಬಾರಿ ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡ್ತೀರಾ. ತುಂಬ ಮಕ್ಕಳಿಗೆ ಒಂದು ಸಮಸ್ಯೆ ಕಾಡ್ತಿರ್ಬೋದು. ಈಗ
ಕೆಲವೊಂದು ಟಿಪ್ಸ್ ಕೊಡ್ಬೋದಾ, ನೀವು ಅದನ್ನು ಹೇಗೆ ಟ್ಯಾಕಲ್ ಮಾಡಿದ್ರಿ ಅಂತ? ಅದೇ ಹ್ಯಾಂಡ್ ರೈಟಿಂಗ್ ನಾನು ಚಿಕ್ಕಂದಿನಿಂದ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಹ್ಯಾಂಡ್ ರೈಟಿಂಗ್ ಅಂದರೆ. ಯಾಕಂದರೆ ನಾನು ಬರೆಯುವಾಗ ಒಂಥರ ನಮ್ಮ ಕಾಂಪಿಟೇಷನ್ ನಮ್ಮಲ್ಲಿ ಸ್ಟೂಡೆಂಟ್ಸಲ್ಲಿ ಯಾರು ಫಾಸ್ಟ್ ಬರೀತಾರಂತ. ಅದು ಏನು ಕ್ರಮೇಣವಾಗಿ ಏನಾಯ್ತು ಅಂದರೆ ಇಲ್ಲ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗೋಯ್ತು. ಅಂದರೆ ಹೇಳ್ತಾರೆ ಅಂದರೆ ಸುಟ್ಟ ಮಡಿಕೆಯನ್ನು ಮತ್ತೆ ಏನು ಹೇಳ್ತಾರೆ ಅದೇ ಹೌದು, ನಮ್ಮ ರಾಮ್ ಸರ್ ಅಂತ ಇದ್ದರು, ಅವರು ನನಗೆ ಫಸ್ಟು ಕ್ಲಾಸಲ್ಲಿ ನಿಲ್ಸ್ಕೊಂಡು ಹೇಳ್ತಾರೆ ಇವನು ಹ್ಯಾಂಡ್ ರೈಟಿಂಗ್ ಒಂದು ತುಂಬ ಕೆಟ್ಟದಾಗಿದೆ ಅಂತ. ಆವಾಗ ನನಗೆ ಒಂಥರ ಆಕ್ವರ್ಡ್ ಫೀಲಿಂಗ್ ಅಂತ ಹೇಳ್ಬೋದು, ಹೇಗಂತ ಗೊತ್ತಿಲ್ಲ. ಬಟ್ ಅದರಿಂದ ನನಗೆ ಒಂಥರ ಮನಸ್ಸಲ್ಲಿ ಬಂತು, ಇಲ್ಲಪ್ಪ ನಾನು ಹ್ಯಾಂಡ್ ರೈಟಿಂಗ್ ಚಂದ ಮಾಡಿ ತೋರಿಸಲೇಬೇಕು, ಇಲ್ಲ ಇದು ಸಾಧ್ಯ ಅಂತ ತೋರಿಸ್ಬೇಕು ಅಂತ. ತುಂಬ ಕಾಪಿ ಬರ್ದೆ ನಮ್ಮದೇ. ಅದರಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಎಲ್ಲ ಟೀಚರ್ಸ್ ಪ್ರೋತ್ಸಾಹ ಅಂತೂ ಇದ್ದೇ ಇದೆ. ಎಸ್ಪೆಷಲಿ ಹೇಳಿದ್ರೆ ನಮ್ಮ ವೈಶಾಲಿ ಮ್ಯಾಮ್ ಅವರು ತುಂಬ ಹೇಳಿದ್ದು, ಅಂದರೆ ಕ್ಲಾಸಲ್ಲೇ ನಿಲ್ಸ್ಕೊಂಡು ಹೇಳ್ತಾರೆ, ಎಲ್ಲರೂ ಎದುರು ಹೇಳ್ತಾರೆ. ಅವಾಗ ಒಂಥರ ನಾಚಿಕೆ ಆಗೋದು. ಅದರಿಂದ ಇಲ್ಲ ಇವರಿಗೆ ತೋರಿಸಲೇಬೇಕು ಅಂತ ಮಾಡಿ ಒಂದು ರಜೆಯಲ್ಲಿರುವಾಗ ತುಂಬ ಕಾಪಿ ಬರೆದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿ ಈಗ 625 ಬಂದಿದೆ. ಆ ಟೈಮಲ್ಲಿ ಬೇಜಾರಾಗಿರ್ಬೋದು, ಆದ್ರೆ ಈಗ ನಿಮಗೆ ತುಂಬಾ ಖುಷಿ ಆಗ್ತದೆ, ತುಂಬ ಕಿರಿಕಿರಿ ಅಂತ ಆಗೋದು ಅವಾಗ. ಆದರೆ ಈಗ ಅವರಿಗೆ ಈ ಸಮಯದಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಬೋದು. ಅವರೇ ಅಷ್ಟಲ್ಲ, ಎಲ್ಲ ಟೀಚರ್ಸ್ ಪಾತ್ರ ಇದೆ. ಹೌದು. ಓಕೆ, ನೀವೀಗ ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ಯಾವುದಾದ್ರೂ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ, ಇಲ್ಲ ಸ್ಕೂಲಲ್ಲೇ ನಿಮಗೆ ಕೋಚಿಂಗ್ ಸಿಗ್ತಿತ್ತಾ? ಹಾಂ, ಸ್ಕೂಲಲ್ಲಿ ನಮಗೆ ಪ್ರೈಮರಿಯಲ್ಲಿರುವಾಗ ಫಸ್ಟ್ ವೇದಿಕ್ ಮ್ಯಾಥ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದು ನಾನು ಇಂದಿಗೂ ಸಹ ತುಂಬ ಯೂಸ್ಫುಲ್ ಆಗ್ತಿದೆ. ನಾನು ಮ್ಯಾಥ್ಸಲ್ಲಿ ನಾನು ತುಂಬ ಯೂಸ್ ಮಾಡ್ತೇನೆ ವೇದಿಕ್ ಮ್ಯಾಥ್ಸನ್ನು. ಹಾಗೂ ನಮಗೆ ಅದ್ರ ಒಲಿಂಪಿಯಾಡ್ ಫೌಂಡೇಶನ್ ಸಹ ಕೊಟ್ಟಿದ್ದು. ಅದರಿಂದ ಏನಾಯ್ತು ಅಂದರೆ ನಮಗೆ ಒಂಥರ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದು ನಮ್ಮಲ್ಲಿ ಡೆವಲಪ್ ಆಯಿತು ಅಂತ ಹೇಳ್ಬೋದು ಒಲಿಂಪಿಯಾಡಿಂದ. ಆ ಒಲಿಂಪಿಯಾಡ್ ಕೊಟ್ಟಿದ್ದರಿಂದ ನನಗೆ ಇವಾಗ ಅಂದರೆ ಮ್ಯಾಥ್ಸ್ ಅಂದರೆ ನೆಕ್ಸ್ಟ್ ಎಕ್ಸಾಮ್ಸ್ ಇದೆಯಲ್ಲ JEE, ಅದ್ರ ಬಗ್ಗೆ ಗೊತ್ತಾಗಿದ್ದು. ಅಂದರೆ 9th ವರೆಗೆ ನನಗೆ ಈ JEE ಎಕ್ಸಾಮ್ ಏನಂತ ಗೊತ್ತಿರಲಿಲ್ಲ. ಶಾಲೆಯಲ್ಲಿ ಮಾಡಿದ ಕೆಲವು ವರ್ಕ್ಶಾಪ್ಸಿಂದಲೇ ನನಗೆ JEE ಮತ್ತು ನೀಟ್ ಇದು ಎಂಥ ಎಕ್ಸಾಮ್ ಉಂಟು ಅಂತಲೇ ಗೊತ್ತಾಗಿದ್ದು. ಸೊ ಅದು ಮತ್ತೆ ನಮ್ಮ ಫೌಂಡೇಶನ್ ಕೊಟ್ಟಿದ್ರು, PCMB ಫೌಂಡೇಶನ್ ಅಂತ, ಅದು ತುಂಬ ಹೆಲ್ಪ್ ಆಗಿದೆ. ಅದು ನಮಗೆ 9th ಇಂದ ಸ್ಟಾರ್ಟ್ ಆಗಿದೆ. ಅದು ಸಹ ಅಂದರೆ ಹೆಚ್ಚಿಗೆ ಅಂದರೆ ಹೈಯರ್ ಕಾನ್ಸೆಪ್ಟ್ಸ್ ಅನ್ನು ಹೇಳಿರೋದ್ರಿಂದ ನಮಗೆ ಅದು ಈ ಬೋರ್ಡ್ ಲೆವೆಲಲ್ಲಿ ತುಂಬ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಸರಿ, ಈಗ ನಿಮಗೆ ಕೇಳೋದಾದ್ರೆ, ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಪ್ರತಿ ವರ್ಷ ಹೊಸ ಯೋಜನೆಯನ್ನು ನೀವು ಮಾಡ್ತಾ ಇದ್ದೀರಾ. ಸೊ ಈ ವರ್ಷ ಏನಾದರೂ ಹೊಸ ಯೋಜನೆ ಇದೆಯಾ ನಿಮ್ಮ ಕಡೆಯಿಂದ? ಹೈಸ್ಕೂಲ್ ಕ್ಲಾಸಿಗೆ ಸೇಮ್ ಅದು ಯೋಜನೆ ಏನಿದೆ ಮೇಡಮ್, ಅದು ಒಂದು ಪ್ಯಾಟರ್ನ್ ಅಂತ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಬ್ಯಾಚ್ ವೈಸ್ ಈ ಹೋದ ಬ್ಯಾಚಲ್ಲಿ 83 ಮಕ್ಕಳಿತ್ತು, ಇನ್ನೊಂದು ಬ್ಯಾಚಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಯಾವ ಲೆವೆಲ್ ಮಕ್ಕಳಿದ್ದಾರೆ, ಅದರ ವೈಸ್ ಪ್ಲ್ಯಾನ್ ಚೇಂಜ್ ಆಗ್ತಾ ಹೋಗ್ತದೆ. 2008ರಿಂದ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಪ್ರತಿ ಸಲ ಹೈಸ್ಕೂಲ್ ಬ್ಯಾಚಿಗೆ. ಯಾವ ಬ್ಯಾಚಿಗೆ ಪ್ಲ್ಯಾನ್ ಮಾಡಿದ ಇನ್ನೊಂದು ಬ್ಯಾಚಿಗೆ ಸಿಮಿಲರ್ ಆಗಿ ಬಂದೇ ಇಲ್ಲ. ಎನಿ ಟೈಮ್ ಇಟ್ಸ್ ನಾಟ್ ಕಮ್. ಇವರಿಗೆ ಹೋದ ಸಲ ಈ ಮಕ್ಕಳಿಗೆ 83 ಮಕ್ಕಳನ್ನ ನಾವು 4 ಬ್ಯಾಚ್ ಆಗಿ ಲಾಸ್ಟ್ ಪ್ರಿಪೇರ್ ಮಾಡಿತ್ತು. ಈಗ ನೆಕ್ಸ್ಟ್ ಬರುವ ಬ್ಯಾಚಿಗೆ ಆ ಮಕ್ಕಳದ ಎಬಿಲಿಟಿ ಹೇಗಿದೆ, ಅವರ IQ ಲೆವೆಲ್ ಹೇಗಿದೆ, ಅವರ ಲೆವೆಲ್ ಹೇಗಿದೆ, ಆ ರೀತಿ ನಾವು ಅದನ್ನು ಡಿವೈಡ್ ಮಾಡಿ ಹೋಗ್ತೇವೆ. ಯಾಕಂದ್ರೆ ನಮಗೆ ಅಲ್ಲಿ ಟೀಚರ್ಸ್ ಸ್ಕ್ಯಾರ್ಸಿಟಿ ಇಲ್ಲ. ಹೈಸ್ಕೂಲಲ್ಲಿ ನಮಗೆ ಎಕ್ಸ್ಟ್ರಾ ಟೀಚರ್ಸ್ ಇದ್ದಾರೆ. ಅದರಿಂದ ನಾವು ಮಕ್ಕಳಿಗೆ ಬೇಕಾದಾಗೆ ಗ್ರೂಪ್ ಮಾಡೋದಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಗಳು ಮಾಡ್ಕೊಂಡು ಹೋಗ್ತೇವೆ. ಹೈಸ್ಕೂಲಿಗೆ ಬಂದಾಗೆ ಪ್ರೈಮರಿ ವಿ ಹ್ಯಾವ್ ಲೈಕ್ 6ರಿಂದ 8ಕ್ಕೆ ನಾವು 8ನೇ ಕ್ಲಾಸ್, ಇವನಿಗೆ 9ಕ್ಕೆ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು. ಈಗ ಲಾಸ್ಟ್ ಇಯರಿಂದ ನಾವು 8ಗೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಫೌಂಡೇಶನ್. ವೆನ್ ಇಟ್ ಕಮ್ಸ್ ಟು 6th, 7th, 8th ಏನಿದೆ ಹೇಳಿದ್ರೆ ನಮ್ಮ ಕ್ಲಬ್ ಆ್ಯಕ್ಟಿವಿಟೀಸ್ ಅಂತ ಇದೆ. ತುಂಬಾ ಕ್ಲಬ್ಸ್ ಇದೆ ನಮ್ಮ ಸ್ಕೂಲಲ್ಲಿ, ಅದು ಮಕ್ಕಳಿಗೆ ತುಂಬ ಓಪನ್ ಅಪ್ ಆಗ್ತಾರೆ. ಈಗ ಸಪೋಸ್ ಈಗ ಪ್ರೀತಮ್ ಕೂಡ ನೆನಪಿರ್ಬೋದು ಅವನಿಗೆ, ಅವನು ಕ್ಲಬ್ಬಲ್ಲಿ ಇದ್ದಾಗ ಸಹ ಅಲ್ಲಿ ನಾವು 20-25 ಮಕ್ಕಳದ್ದು ಮಾತ್ರ ಒಂದು ಗುಂಪು, ಆಗ ಎಲ್ಲ 20 ಮಕ್ಕಳಿಗೆ ಇಂಟರಾಕ್ಷನ್ ಆಗಲಿಕ್ಕೆ ಸಿಗ್ತದೆ. ಅಲ್ಲಿ IQ ಲೆವೆಲ್, ಅಕಾಡೆಮಿಕ್ ರ್ಯಾಂಕ್ ವೈಸ್ ಇಲ್ಲ, ಹಾಗೇನಿಲ್ಲ, ಎಲ್ಲ ಮಕ್ಕಳಿಗೂ ಪಾರ್ಟ್ ಮಾಡಲಿಕ್ಕಿದೆ. ಈವನ್ ಅವ್ರಿಗೆ ಏನಾರು ಅಚೀವ್ ಮಾಡಿದರೆ ಅವ್ರ ಎಕ್ಸ್ಪೀರಿಯನ್ಸ್ ಬಂದು ಹೇಳಲಿಕ್ಕಿದೆ. ಸೊ ಎವ್ರಿಬಡಿ ವಿಲ್ ಟೇಕ್ ಪಾರ್ಟ್ ಇನ್ ದ್ಯಾಟ್. ಅದರಿಂದ ಏನಾಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ, ಸ್ಟೇಜ್ ಫಿಯರ್ ಹೋಗ್ತದೆ. ಸೊ ಮೆನಿ ಕ್ಲಬ್ಸ್ ವಿ ಹ್ಯಾವ್ ಲೈಕ್ ಮೇ ಬಿ ಫಿಟ್ ಇಂಡಿಯಾ ಕ್ಲಬ್ ಇರ್ಬೋದು, ಆಕೃತಿ ಕ್ಲಬ್ ಇರ್ಬೋದು, IT ಇರ್ಬೋದು, ಆಯುರ್ಧಾಮ, ಇಕೋ ಕ್ಲಬ್, ತುಂಬಾ ಕ್ಲಬ್ಸ್ ಇದೆ. ವೆನ್ ಇಟ್ ಕಮ್ಸ್ ಟು 5th, 1 to 5th ಏನಿದೆ ನಮ್ಮದು ಅಬಾಕಸ್ ಸ್ಟಾರ್ಟ್ ಮಾಡ್ತೇವೆ 2nd ಸ್ಟ್ಯಾಂಡರ್ಡಿಂದ. ಮತ್ತು ಅವ್ರಿಗೆ ಡಾನ್ಸ್ ಕ್ಲಾಸ್ ಇದೆ. ಇವನಿಗೆ ಕೂಡ LKGಯಿಂದ 5ನೇ ಕ್ಲಾಸಲ್ಲಿ ಡಾನ್ಸ್ ಕ್ಲಾಸ್ ಇತ್ತು. ಅವರು ಓಪನ್ ಅಪ್ ಆಗ್ತಾರೆ, ಫಿಯರ್ ಹೋಗ್ತದೆ ಅವರಲ್ಲಿ. ಅದೇ ಪ್ರತಿ ಒಂದು ಕ್ಲಾಸಿಗೆ LKG UKGಗೆ ಅವ್ರಿಗೆ ಬುಕ್ಕಲ್ಲಿ ಏನಿದೆ ಅದನ್ನೆಲ್ಲ ಕ್ರಿಯೇಟಿವ್ ಮಾಡಿ ಆ್ಯಕ್ಟಿವಿಟಿ ಮಾಡಿ ನಾವು ಹೇಳಿಕೊಡ್ತೇವೆ. ಅದರಿಂದ ಎಲ್ಲ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ ಆಗಿ ಪ್ಲ್ಯಾನ್ಸ್ ಇದೆ ಅವರಿಗೆ. ಇದೇ ಕ್ಲಾಸಲ್ಲಿ ಇವರಿಗಿದ್ದ ಆ್ಯಕ್ಟಿವಿಟಿಯನ್ನು ಅವ್ರಿಗೆ ಕೊಡೋದಿಲ್ಲ ನಾವು, ಅವರಿಗಿದ್ದ ಆ್ಯಕ್ಟಿವಿಟಿ ಇವ್ರಿಗೆ ಅವರವರ ಏಜ್ ವೈಸ್, ಅವರ ರಿಕ್ವೈರ್ಮೆಂಟ್ ವೈಸ್ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿ ಅವರಿಗೆ ನಾವು ಆಲ್ರೌಂಡ್ ಆಗಿ ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನಮ್ಮ ಸ್ಕೂಲಲ್ಲಿ. ಪ್ರೀತಮ್, ಶಾಲೆಯಲ್ಲಿ ನಿಮ್ಗೆ ಯಾವುದಾದ್ರೂ ಬೆಸ್ಟ್ ಮೆಮೊರೀಸ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದಾ? ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ತುಂಬ ಮೆಮೊರೀಸ್ ಇದೆ. ಬಟ್ ಕೆಲವು ನೆನಪಿಸಿಕೊಳ್ಳೋದಾದ್ರೆ, ಒಂದು 9th ಅಲ್ಲಿ ಫಸ್ಟ್ ಆ್ಯನ್ಯುವಲ್ ಪ್ರೈಸ್ ಡೇ ಸಹ ತುಂಬ ಪ್ರೈಸ್ ಸಿಕ್ಕಿದ್ದು ಒಂದು, ಮತ್ತು 10th ಅಲ್ಲಿ ಸಹ ಒಂದು ಪ್ರೈಸ್ ಸಿಕ್ಕಿದ್ದು ಅದೊಂದು. ಬಿಟ್ಟರೆ ಕ್ವಿಝಲ್ಲಿ ಗೆದ್ದಿದ್ದು 9th ಅಲ್ಲಿ, ಅದು ಫಸ್ಟ್ ಟೈಮ್. ಯಾಕಂದರೆ ನಾನು 8th ಅಲ್ಲಿ ಎಲಿಮಿನೇಟ್ ಆಗಿದ್ದೆ ಕ್ವಿಝಲ್ಲಿ, ಆದರೆ 9th ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು. ಅದು ತುಂಬ ಮೆಮೊರೇಬಲ್ ಅಂತ ಹೇಳ್ಬೋದು. ಕ್ವಿಜ್ ಬಗ್ಗೆ ಹೇಳೋದಾದ್ರೆ ಪ್ರತಿ ಸಲ ನಿಮಗೆ ಕ್ವಿಝಲ್ಲೇ ಜಾಸ್ತಿ ಪ್ರೈಸ್ ಸಿಗ್ತಾ ಇರೋದು ಅಲ್ವಾ? ಹೌದು. ಸೊ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ತೀರಾ ಕ್ವಿಜ್ಗೋಸ್ಕರ? ಶಾಲೆಯಲ್ಲಿ ಯಾವ ರೀತಿ ನಿಮಗೆ ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ? ಶಾಲೆಯಲ್ಲಿ ಒಂದು ಅಂದರೆ ಈ NCERT ಟೆಕ್ಸ್ಟ್ ಬುಕ್ಸ್ ಉಂಟಲ್ಲ, ಅದರಲ್ಲಿ ತುಂಬ ಕ್ವಶನ್ಸ್ ಬರುತ್ತೆ ಕ್ವಿಝಿಗೆ. ಮತ್ತೆ ಬಿಟ್ಟರೆ ಸ್ವಲ್ಪ ಇಂಟರ್ನೆಟ್ಟಲ್ಲಿ ಯೂಸ್ ಮಾಡೋದು, ಹೀಗೆಲ್ಲ ಮಾಡ್ತೇವೆ. ಮತ್ತು ನ್ಯೂಸ್
ಈ ನಿಮ್ಮ 28 ವರ್ಷದ ಪ್ರಯಾಣದಲ್ಲಿ ತುಂಬ ಜನ ನಿಮ್ಮ ಜೊತೆಗಿದ್ರು ಮತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಯಾರನ್ನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನೇಟ ಮ್ಯಾಮ್ ಆಲ್ರೆಡಿ ಹೇಳಿದ್ದಾರೆ, ಸಿಸ್ಟರ್ ಮರಿಯಾ ಗೊರಟ್ಟಿ ಮತ್ತು ಬಿಷಪ್ ಎಲೋಷಿಯಸ್ ಪೌಲ್ ಡಿಸೋಜ. ಒಟ್ಟಾರೆ ಹಾಗೆ ಹೇಳೋದಾದರೆ ಮಂಗಳೂರಿನ ಧನಬಲ, ಕುಂದಾಪುರದವರ ಜನಬಲ, ಈ ಎರಡು ಮತ್ತು ದೇವರ ಆಶೀರ್ವಾದ ಇದು ನಮಗೆ ಮೇಯ್ನಾಗಿ ಸಕ್ಸಸ್ ಬರಲಿಕ್ಕೆ ಕಾರಣ. ಮತ್ತು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಲಾಯಲ್ಟಿ. ನಾವು ನಮ್ಮ ಸರ್ವಿಸಲ್ಲೂ ಲಾಯಲ್ ಆಗಿದ್ದರು, ಟೀಚರ್ಸ್ ನಮ್ಮೊಟ್ಟಿಗೆ ಲಾಯಲ್ ಆಗಿದ್ದರು. ವಿ ವೆ ಲಾಯಲ್ ಟು ದ ಸ್ಟೂಡೆಂಟ್ ಕೂಡ ಅವರ ಎಫರ್ಟಲ್ಲಿ ಪ್ರಾಮಾಣಿಕರಾಗಿದ್ದರು. ಸೊ ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಎವ್ರಿಬಡಿ. ಅಲ್ಟಿಮೇಟ್ಲಿ ಹೇಳಿದ್ದಾರೆ ದೇವ್ರದ್ದು ಪ್ಲ್ಯಾನ್ ನಮ್ಮನ್ನು ಶಂಕರನಲ್ಲಿ ಕರ್ಕೊಂಡೋಗಿ ಅಲ್ಲಿ ಏನೋ ಒಂದು ಪರಿವರ್ತನೆ ಮಾಡಬೇಕಂತ ದೇವ್ರದ್ದೊಂದು ಪ್ಲ್ಯಾನ್ ಅಂತ ಹೇಳ್ಬೋದು. ಈ ಬಾರಿಯೂ PUC ವಿಭಾಗದಲ್ಲಿ ನಿಮ್ಮ ಸಂಸ್ಥೆಗೆ, ನಿಮ್ಮ PUC ವಿಭಾಗಕ್ಕೆ ರಾಜ್ಯ ಮಟ್ಟದ ರ್ಯಾಂಕ್ ಬಂದಿದೆ. ನಿಮ್ಮ PUC ಶಿಕ್ಷಣ ಬಗ್ಗೆ ಏನಾದರೂ ಮಾತಾಡ್ಬೋದಾ? ರಾಜ್ಯ ಮಟ್ಟದ ರ್ಯಾಂಕ್ ನಮ್ಮದೆರಡು ಹುಡುಗಿಯರಿಗೆ ಬಂದದ್ದು. ಹಳ್ಳಿ ಮಕ್ಕಳೇ, ಯಾಕೆ ನಮ್ಮಲ್ಲಿ ಹಾಸ್ಟೆಲ್ ಇಲ್ಲ, ಅಲ್ಲೇ ಸುತ್ತಮುತ್ತಲಿನ ಪ್ರದೇಶದ ಮಕ್ಕಳು. ಇಬ್ಬರು ಕೂಡ ಶಂಕರಣ್ಣ ಮಕ್ಕಳು. ಒಂದು ಸಂಜನಾ ಅಂತ, ಒಂದು ಅಮೂಲ್ಯ ಅಂತ. 595 ತೆಗೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 595, ವಿಜ್ಞಾನ ವಿಭಾಗದಲ್ಲಿ 595. PUC ಬಗ್ಗೆ ಹೇಳಬೇಕಂತ ಹೇಳಿದರೆ 2011ರಿಂದ ಈಗವರೆಗೆ ನಮ್ಮದು ಟೋಟಲ್ 15 ಬ್ಯಾಚ್ ಪಾಸ್ಟ್ ಔಟ್ ಆಗಿದೆ. ಪ್ರತಿ ಸಲ 100% ಬರುತ್ತೆ. 100% ಹೆಚ್ಚಾಗಿ ಎಲ್ಲರೂ ಮಾತಾಡ್ಕೊಳ್ತಾರೆ. 100% ಮದರ್ ತೆರೇಸಾ, 100% PU ಕಾಲೇಜ್ ಅಂತ. ಸ್ಪೆಷಲ್ ಅಂತ ಹೇಳಿದರೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್, ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್. ಹಾಗಂತ ನಮಗೆ ಡಿಸ್ಟಿಂಕ್ಷನ್ ಅಡ್ಮಿಷನ್ ಮಾತ್ರ ಅದಲ್ಲ. 46% ತೆಗೆದ ಮಕ್ಕಳು ಕೂಡ 78-79% ಪಾಸ್ ಆಗಿದ್ದಾರೆ. 90% ಅಬೌವ್ ತುಂಬನೇ ಮಕ್ಕಳಿದ್ದಾರೆ. ನೀಟ್ ನಮಗೆ ತುಂಬ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ತುಂಬ ಮಕ್ಕಳು ಡಾಕ್ಟರ್ ಆಗಿ MBBS ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ತುಂಬ ಬಾಯ್ಸ್, ಮೇ ಬಿ ನಿಖಿಲ್, ಪೃಥ್ವಿ, ಬಿತ್ಕಲ್ಕಟ್ಟೆ ಹುಡುಗಿ, ಶ್ರೇಯಾ, ನಮ್ಮ ಶಂಕರಣ್ಣ ಹುಡುಗಿ, ತುಂಬ ಮಕ್ಕಳಿದ್ದಾರೆ. ಡೆಂಟಲ್ ಕೂಡ ಮಕ್ಕಳು ಹೋಗಿದ್ದಾರೆ, ವೆಟರ್ನರಿಗೆ ಹೋಗಿದ್ದಾರೆ. JEE ನಾವು ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಮೊದಲು ಸ್ಟಾರ್ಟ್ ಮಾಡುವಂಥ ಧೈರ್ಯ ಇರಲಿಲ್ಲ, ಯಾಕಂದರೆ ನಮಗೆ ಸರಿಯಾದ ಶಿಕ್ಷಕರು ಬೇಕು. JEE ಅಂತ ಹೇಳೋದು ತುಂಬ ಖರ್ಚಾಗುವಂಥ ಒಂದು ಸಬ್ಜೆಕ್ಟ್, ಅದು ಒಂದು ಖರ್ಚಾಗುವಂಥ ಕಾಂಬಿನೇಷನ್. ಅದು ನಮಗೆ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಹೇಳಿದರೆ, ನಮಗೆ ಜೇಸನ್ ಸರ್ ಅವರು JEEಯಲ್ಲಿ ತುಂಬಾ ವರ್ಷ ಟೀಚ್ ಮಾಡಿದವರು, ಉಡುಪಿಯಲ್ಲಿ ಮೇಯ್ನ್ ಆಗಿದ್ದವರು. ಅವರೀಗ ನಮಗೆ ಪ್ರಾಂಶುಪಾಲರಾಗಿ ಬಂದಿದ್ದಾರೆ. ಅವರ ಗೈಡೆನ್ಸಲ್ಲೇ ನಮಗೀಗ JEE ಕೋಚಿಂಗ್ ನಡೀತಾ ಇದೆ. ಮತ್ತು ಕಾಮರ್ಸಲ್ಲಿ CA ಮತ್ತು CS ಮತ್ತು CMA ಬ್ಯಾಂಕಿಂಗ್ ಆ ಕೋಚಿಂಗ್ ಕೊಟ್ಟರೆ ಮಕ್ಕಳು ಯಾವುದೇ ಎಕ್ಸಾಮ್ ಬರೀಬೋದು. ಅದಕ್ಕೆ ನಮಗೆ ಗೀತಾ ಅಂತ ಒಬ್ಬರು ಉಡುಪಿಯಿಂದ ಬರ್ತಾ ಇದ್ದಾರೆ, ಉಚ್ಚಿಲಿಂದ ಬರ್ತಾ ಇರೋದು ಅವರು. ಈಗ ನಮಗೆ ಕೆಲವು ಮಕ್ಕಳಿಗೆ ಅದು ಥಿಂಕಿಂಗ್ ಇದೆ, CAಯಲ್ಲಿ ಇಡೀ ಒಂದು ಗ್ರೂಪ್ ಬೇಕು ಅಥವಾ JEEಯಲ್ಲಿ ತುಂಬ ಗ್ರೂಪ್ ಬೇಕು, ಆ ಖರ್ಚನ್ನು ಹೇಗೆ ಕಾಲೇಜ್ ನಿಭಾಯಿಸ್ತದೆ, ನಮಗೆ ಫೀಸ್ ಹೈ ಆಗ್ಬೋದು. ಹಾಗೇನಿಲ್ಲ, ನಮಗೆ CAಯಲ್ಲಿ ಹೋದ ವರ್ಷ 3 ಮಕ್ಕಳಿದ್ದದ್ದು. ಆ 3 ಮಕ್ಕಳು ಕೂಡ ಕಂಪ್ಲೀಟಾಗಿ ಟೀಚ್ ಮಾಡಿದ್ದೇವೆ. CA CET ಕೂಡ ಒಂದು 8 ಅಥವಾ 7 ಮಕ್ಕಳು ಇರ್ತಾರೆ. ಈಗ ಅದು ಖಾಲಿ CS ಅಂತ ಹೇಳ್ತಾರೆ. ಹಾಗೆ CA ಆಗಲಿ, CS ಆಗಲಿ, ಕಾಮರ್ಸಲ್ಲಿ ಬೇರೆಯವರು ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋದಾಗಲಿ, ನಮ್ಮ ಮಕ್ಕಳು KCETಗೆ ಹೋಗೋದಾದರೆ ಪ್ರತಿಯೊಂದು ಕಾಂಬಿನೇಷನಿಗೆ ಕೂಡ ಸೈನ್ಸಲ್ಲಿ ಅಂಡರ್ ಜೇಸನ್ ಸರ್ಸ್ ಗೈಡೆನ್ಸ್ ಆ್ಯಸ್ ಅ ಪ್ರಿನ್ಸಿಪಲ್ ಅವ್ರ ಕ್ಲಾಸ್ ನಡೀತಾ ಇದೆ. ಕಾಮರ್ಸಲ್ಲಿ ಗೀತಾ ಮ್ಯಾಮ್ ಆ್ಯಸ್ ಅ ವೈಸ್ ಪ್ರಿನ್ಸಿಪಲ್ ಕ್ಲಾಸ್ ನಡೀತಾ ಇದೆ. ಅದರಿಂದ ಮಕ್ಕಳಿಗೆ ನಮ್ಮಲ್ಲಿ ಯಾರು ದಾಖಲಾತಿ ಮಾಡಲಿಕ್ಕೆ ಬರ್ತಾರೆ, ನಮ್ಮಲ್ಲಿ ಹಾಸ್ಟೆಲ್ ಇಲ್ಲ, ಸುತ್ತಮುತ್ತ ಎಲ್ಲ ಮಕ್ಕಳಿಗೆ ಕೂಡ ವಿತ್ ವೆಹಿಕಲ್ ಫೆಸಿಲಿಟಿ ನಾವು ಅತಿ ಕಡಿಮೆ ಶುಲ್ಕದಲ್ಲಿ ವಿತ್ ವೆರಿ ರೀಸನಬಲ್ ಫೀಸಲ್ಲಿ ಅವರಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ. ಇದ್ರ ಬಗ್ಗೆ ನಮಗೆ ತುಂಬಾ ತೃಪ್ತಿ ಇದೆ. ಓಕೆ, ಈಗ ನಿಮ್ಮ ಅಲುಮ್ನೈ ಯೂನಿಟ್ ಅಥವಾ ಹಳೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿದೆ ಈ ರಾಜ್ಯ ಮಟ್ಟದ ರ್ಯಾಂಕ್ ಬಂದ ಮೇಲೆ? ತುಂಬ ಎಲ್ಲ ಮಕ್ಕಳಿಗೆ ತುಂಬ ಖುಷಿಯಾಗಿದೆ. ವೇಟ್ ಮಾಡ್ತಾ ಇದ್ದಾರೆ ಮಕ್ಕಳು ಬರಲಿಕ್ಕೆ, ನಮ್ಮನ್ನು ಮೀಟ್ ಆಗಲಿಕ್ಕೆ, ಇವನಿಗೆ ವಿಶ್ ಮಾಡಲಿಕ್ಕೆಲ್ಲ ಕಾಯ್ತಾ ಇದ್ದಾರೆ. ಆಲ್ ಆರ್ ಫೀಲಿಂಗ್ ಪ್ರೌಡ್ ಔಟ್ ಆಫ್ ಬಿಂಗ್ ಅಲುಮ್ನೈ ಆಫ್ ಇನ್ಸ್ಟಿಟ್ಯೂಷನ್. ಆಲ್ ರೈಟ್. ನಿಮ್ಮ ಆರಂಭದ ದಿನಗಳನ್ನು ನೆನಪಿಸಿಕೊಂಡಾಗ ನೀವು ಫೇಸ್ ಮಾಡಿದ ಚಾಲೆಂಜಸ್ ಬಗ್ಗೆ ಹೇಳ್ಕೊಳ್ಬೋದಾ? ಮೇಡಮ್, ನೀವು ಚಾಲೆಂಜ್ ಅಂತ ಕೇಳಿದ್ರೆ ಆರಂಭ ದಿನ ಮಾತ್ರ ಅಲ್ಲ, ಇವಾಗನೂ ಚಾಲೆಂಜ್ ಇದೆ. ಸ್ಪೆಷಲ್ ಚಾಲೆಂಜ್ ಆವಾಗ ನಮಗಾಗಿದ್ದು ಕನ್ವಿನ್ಸಿಂಗ್ ದ ಪೇರೆಂಟ್ ಟು ಟ್ರಸ್ಟ್ ಅಸ್. ಸಣ್ಣ ಏಜಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಹೆಚ್ಚಾಗಿ ಕಮೆಂಟ್ ಬರ್ತಿತ್ತು ನಮಗೆ. ಸಣ್ಣ ಏಜ್ ಬಿಸಿರಾಗ್ತಾ ಇರುವಾಗ ಮಾಡಿದ್ದಾರೆ, ಒಂದು 2 ವರ್ಷ ಮಾಡ್ತಾರೆ ಹೋಗ್ತಾರೆ ಇವರು ಅಂತ. ಅದು ನಾವು ಕಂಟಿನ್ಯೂ ಮಾಡಿದ್ದು, ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ನಮಗೆ ಹದ್ದು ರಾಜೇಶ್ ಶೆಟ್ಟರು ಪಂಚಾಯತ್ ಬಿಲ್ಡಿಂಗಲ್ಲಿ ಕ್ಲಾಸ್ ರೂಮ್ ಅರೇಂಜ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಮತ್ತು ಶ್ರೀನಿವಾಸ್ ಅವ್ರದ್ದು ಬಾಡಿಗೆ ಬಿಲ್ಡಿಂಗ್ ಮಾಡಿಕೊಟ್ಟು ನಾವು ಅದರಲ್ಲಿ ಕ್ಲಾಸ್ ರೂಮ್ ಮಾಡಿದ್ದು. ಸೊ ದ ಮೇನ್ ಚಾಲೆಂಜ್ ವಾಸ್ ಫೈನಾನ್ಸ್. ಪೇರೆಂಟ್ಸ್ ಮೆಂಟಾಲಿಟಿ ಬಿಟ್ಟರೆ ಮೇನ್ ಚಾಲೆಂಜ್ ಇದೆ ಫೈನಾನ್ಸಿನ ಬಿಷಪ್ ಅವರು ತುಂಬ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡಿದರು. ಮತ್ತು ನಮ್ಮಲ್ಲಿ ಇನ್ನೊಂದು ಅಂತ ಹೇಳಿದರೆ, ನಾವು ಮಕ್ಕಳ ಹತ್ರ ಟ್ಯೂಷನ್ ಫೀಸ್ ಮಾತ್ರ ಕಲೆಕ್ಟ್ ಮಾಡ್ತೇವೆ, ಡೊನೇಷನ್ ಕಲೆಕ್ಟ್ ಮಾಡೋದಿಲ್ಲ. ಆದ್ದರಿಂದ ನಮಗೆ ಹೆಚ್ಚು ಸ್ಟಾಫ್ ಹಾಕುವಂಥ ಆಗ ಇಕನಾಮಿಕ್ ಸ್ಟೇಟಸ್ ಇರಲಿಲ್ಲ. ಆದರೆ ನಾವು ವರ್ಕ್ ಮಾಡ್ತಿತ್ತು. ವಿ ವೇರ್ ಲೈಕ್ ಪ್ರತಿಯೊಂದರಲ್ಲೂ ಅಡ್ಮಿನಿಸ್ಟ್ರೇಷನ್ ವರ್ಕ್ ನೋಡ್ತಿತ್ತು, ಟೀಚರ್ಸ್ ಆಗಿದ್ದೇವೆ, ಈಗ ಕೂಡ ಟೀಚರ್ಸ್ ಆಗಿದ್ದೇವೆ. ವಿ ವೇರ್ ದ ಪ್ರಿನ್ಸಿಪಲ್, ವಿ ವೇರ್ ದ ಫೌಂಡರ್ಸ್. ಅದರಿಂದ ತುಂಬ ಚಾಲೆಂಜಸ್ ಅಂತೇಳಿ ನಮಗೆ ಟೈಮ್ ಸಾಕಾಗ್ತಿಲ್ಲ ಆಯಿತು, ಯಾವುದು ವರ್ಕ್ ಮಾಡಲಿಕ್ಕೆ ಟೈಮ್ ಸಾಕಾಗ್ತಿಲ್ಲ ಆಯಿತು. ಮತ್ತು ರೂರಲ್ ಮೆಂಟಾಲಿಟಿ ಆವಾಗ ಅಂದರೆ ಎಜುಕೇಷನ್ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡೋದು ಫಸ್ಟ್ ಕಷ್ಟ ಅವರಿಗೆ. ಅದು ನಾವು ಮಂಗಳೂರಿಂದ ಬಂದದ್ದು, ಅದು ಲೇಡೀಸ್ ಬಂದದ್ದು, ಯಂಗ್ ಲೇಡೀಸ್ ಬಂದದ್ದು. ಇದೆಲ್ಲ
ಚಾಲೆಂಜಸ್. ಇವಾಗ ನಾವು ಎಣಿಸಿದ್ರು ಕೂಡ ಈಗ ನಮ್ಗೆ ತುಂಬ ಕಾಂಪಿಟೇಷನ್ಸ್ ಇದೆ. ಅದೀಗ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸುವಂಥ ಪ್ರಾಬ್ಲಮ್ಸ್ ಇರ್ಬೋದು. ವೆಹಿಕಲ್ ಅರೇಂಜ್ ಮಾಡೋದು, ಈಗ ನಮಗೆ ಮೊದಲು ನಮಗೆ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಬಾಡಿಗೆ ವೆಹಿಕಲ್ ಇದ್ದದ್ದು, ಅದ ನಂತರ 8 ಬಸ್, 11 ಬಸ್ ಆಯಿತು, 15 ಬಸ್ ಆಯಿತು, ಈ ಸಲ 18 ಬಸ್ ತಗೊಳ್ತೇವೆ. ಈ ರೂಟ್ ಪ್ಲ್ಯಾನ್ ಮಾಡುವಂಥದ್ದು, ನಮಗೆ ಅದು ವಿಲೇಜ್ ಬಗ್ಗೆ ಹೆಚ್ಚು ಐಡಿಯಾ ಇಲ್ಲ, ಅದು ನಮ್ಮ ಡ್ರೈವರ್ಸ್ ಹೆಲ್ಪಿಂದ ನಾವು ಹೇಗೂ ಮಾಡ್ತೇವೆ. ಸೊ ಚಾಲೆಂಜಸ್ ನಮ್ಮ ಆರಂಭ ದಿನಗಳಲ್ಲಿ ಮಾತ್ರ ಅಲ್ಲ, ಇವಾಗಲೂ ಇದೆ. ಡೈಲಿ ಹೊಸ ಹೊಸ ಚಾಲೆಂಜ್ ಹುಟ್ಕೊಳ್ತದೆ. ಅದರಿಂದ ಹೇಗೆ ನಾವು ಚಾಲೆಂಜ್ ಫೈಟ್ ಮಾಡಿ ದೇವ್ರು ಶಕ್ತಿ ಕೊಡ್ತಾರೆ, ಆ ರೀತಿ ನಾವು ಚಾಲೆಂಜಿಗೆ ಫೈಟ್ ಮಾಡ್ಕೊಂಡು ಅದರೊಟ್ಟಿಗೆ ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಚಾಲೆಂಜ್ಗಳು ಮೊದಲಿಂದಲೂ ಇವಾಗ ಇನ್ನೂ ಜಾಸ್ತಿ, ನನ್ನ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ಚಾಲೆಂಜಸ್ ಇದೆ. ಸೊ ಖಂಡಿತ ನಮಗೆ ದೇವರ ಬಲ ಬೇಕು, ದೇವರ ಆಶೀರ್ವಾದ ಬೇಕು, ಮತ್ತು ನಮ್ಮ ಪೇರೆಂಟ್ಸ್ದು ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲ ಚಾಲೆಂಜಸ್ಸನ್ನು ನಾವು ಬ್ರೇಕ್ ಮಾಡಿ ನಾವು ಮುಂದುವರಿತೇವೆ, ನಮಗೆ ನಂಬಿಕೆ ಇದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರು ಮುನ್ನಡೆದಾಗ ಬದಲಾವಣೆ ಕೇವಲ ಕಾಣಿಸಿಕೊಳ್ಳುವುದಿಲ್ಲ, ಅದು ಶಾಶ್ವತವಾಗುತ್ತದೆ. ಇದಕ್ಕೆ ಸೂಕ್ತ ಉದಾಹರಣೆಯಾಗಿದ್ದಾರೆ ಮದರ್ ತೆರೆಸಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮಿಸ್ ಶಮಿತಾ ರಾವ್ ಹಾಗೂ ಮಿಸ್ ರೆನಿಟಾ ಲೋಬೋ. ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆ ಧನ್ಯವಾದಗಳು. ಹಾಗೆ ಪ್ರೀತಮ್ನ ಈ ಒಂದು ಯಶಸ್ಸಿನ ಹಾದಿಯ ಹಿಂದಿನ ಸ್ಫೂರ್ತಿದಾಯಕ ವ್ಯಕ್ತಿಗಳ ಜೊತೆ ಕೂಡ ನಾವು ಮಾತನಾಡಿದ್ದೇವೆ. ಪ್ರೀತಮ್, ನಿಮಗೂ ಕೂಡ ಧನ್ಯವಾದಗಳು, ಹಾಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದ ಮುಂದಿನ ಈ ಪ್ರಯಾಣದಲ್ಲಿ, ಹಾದಿಯಲ್ಲಿ ಯಶಸ್ಸು ನಿಮಗೆ ಯಾವಾಗಲೂ ಸಿಗ್ತಾ ಇರಲಿ. ಹಾಗೆ ಇಂಥ ಪ್ರತಿಭೆಗಳು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮತ್ತೆ ಮೂಡಿ ಬರಲಿ ಎಂದು ನಾವು ಆಶಿಸುತ್ತೇವೆ. ಪ್ರತಿ ಸಾಧನೆ ಹೊಸ ಪ್ರೇರಣೆ. ಇಂತಹ ಪ್ರೇರಣಾದಾಯಕ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗುವ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.